ನಮಸ್ಕಾರ. ಇದು ನಿಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚಿಟ ಬುತ್ತಿ. ಸಂಗೀತ ಲೋಕದಲ್ಲಿ ವೀಣಾ ವಿದೂಷಿ ಡಾಕ್ಟರ್ ಸುಮಾ ಸುಧೀಂದ್ರ ಅವರದು ಮಹತ್ವದ ಹೆಸರು. ವೀಣೆ ಅಂದ್ರೆ ಸುಮಾ ಸುಧೀಂದ್ರ, ಸುಮಾ ಸುಧೀಂದ್ರ ಅಂದ್ರೆ ವೀಣೆ ಅನ್ನುವಷ್ಟರ ಮಟ್ಟಿಗೆ ಅವರ ಹೆಸರು ವೀಣಾ ವಾದನದೊಂದಿಗೆ ಜೋಡಣೆಯಾಗಿದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ವೀಣಾವಾದನವನ್ನ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ ಇವರು ವೈಣಿಕ ರಾಜಾರಾವ್ ಮತ್ತು ಚಿಟ್ಟಿ ಬಾಬು ಅವರೊಂದಿಗೆ ವೀಣಾವಾದನವನ್ನ ಅಭ್ಯಾಸ ಮಾಡೋದ್ರ ಮೂಲಕವಾಗಿ ಮೈಸೂರು ಶೈಲಿ ಹಾಗೂ ಆಂಧ್ರ ಶೈಲಿ ಎರಡನ್ನೂ ಕೂಡ ಮೈಗೂಡಿಸಿಕೊಂಡರು. ತಮ್ಮ ಗುರುಗಳ ವಿಶಿಷ್ಟ ಶೈಲಿಯ ಜೊತೆಗೆ ತಮ್ಮದೇ ಆದಂತಹ ಪ್ರಯೋಗಶೀಲತೆಯನ್ನ ಮಿಳಿತಗೊಳಿಸಿ ತಮ್ಮದೇ ಶೈಲಿಯನ್ನ ರೂಪಿಸಿಕೊಂಡಿದ್ದಾರೆ. ನಿರಂತರತೆ, ತಾಂತ್ರಿಕ ಆವಿಷ್ಕಾರಗಳಿಗೆ ಹೆಸರುವಾಸಿಯಾಗಿರುವಂತಹ ಸುಮಾ ಸುಧೀಂದ್ರ ಅವರು 2001ರಲ್ಲಿ ತರಂಗಿಣಿ ವೀಣೆಯನ್ನ ಸಂಶೋಧನೆ ಮಾಡಿದ್ರು. ಸಂಗೀತ ಗುರುವಾಗಿ, ವೀಣಾವಾದಕರಾಗಿ, ಸಂಗೀತ ತಜ್ಞೆಯಾಗಿ, ಸಂಶೋಧಕರಾಗಿ ಸಂಗೀತ ಲೋಕದ ಹಲವು ಆಯಾಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಭಾರತದ ವಿವಿಧ ಭಾಗಗಳು ಮಾತ್ರವಲ್ಲ, ಪ್ರಪಂಚದ ವಿವಿಧ ಭಾಗಗಳಲ್ಲಿ ಸಂಗೀತ ಕಚೇರಿಯನ್ನ ನೀಡಿರುವಂತಹ ಇವರು ಶಾಸ್ತ್ರೀಯ ಸಂಗೀತ ಶ್ರೋತೃಗಳಿಗೆ ಎಷ್ಟು ಚಿರಪರಿಚಿತರೋ ಫ್ಯೂಷನ್ ಸಂಗೀತಗಾರರಿಗೂ ಕೂಡ ಅಷ್ಟೇ ಚಿರಪರಿಚಿತರಾಗಿದ್ದಾರೆ. ಅನೇಕ ಅಪರೂಪದ ಕೃತಿಗಳ ಆಲ್ಬಮ್ಗಳನ್ನ ಕೂಡ ಪ್ರಕಟಣೆ ಮಾಡಿದ್ದಾರೆ. ಹಾಗೆ ಇವರೊಬ್ಬ ಅತ್ಯುತ್ತಮ ಸಂಘಟಕರು ಕೂಡ ಹೌದು. ಕಿರಿಯರಿಂದ ಹಿರಿಯರವರೆಗೂ ಸಂಗೀತವನ್ನ ಟಚ್, ಫೀಲ್ ಮತ್ತು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಉದ್ದೇಶದಿಂದ ಸ್ಥಾಪಿತವಾದಂತಹ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂನ ಡೈರೆಕ್ಟರ್ ಆಗಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಗಾನ ಕಲಾಶ್ರೀ, ಗಾನ ಕಲಾಭೂಷಣ, ಕಲೈಮಾಮಣಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನ ಅರಸಿ ಬಂದಿವೆ. ಖ್ಯಾತ ವೀಣಾವಾದಕಿ ಡಾಕ್ಟರ್ ಸುಮಾ ಸುಧೀಂದ್ರ ಅವರು ನಮ್ಮ ಇಂದಿನ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿಯ ಅತಿಥಿ. ಅವರೊಂದಿಗಿನ ಈ ಮಾತುಕತೆಗೆ ನಿಮ್ಗೆಲ್ಲ ಮೊದಲನೇದಾಗಿ ಪ್ರೀತಿಯ ಸ್ವಾಗತ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ತುಂಬಾ ಸಂತೋಷ ಆಗ್ತಾ ಇದೆ ನೀವು ನಮ್ಮ ಜೊತೆ ಇರೋವಂಥದ್ದು. ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮ್ಮ ಎದುರುಗಡೆನೆ ವೀಣೆ ಇದೆ. ದಯಮಾಡಿ ಒಂದು ಚಿಕ್ಕ ಪ್ರಾರ್ಥನೆಯ ಪ್ರಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣವಾ? ಅದು ನನಗೆ ಸುಲಭವಾದ ಕೆಲಸ. ವೀಣೆ ನುಡಿಸು ಅಂದ್ರೆ 1 ಗಂಟೆ ನುಡಿಸ್ಬಿಟ್ಟು ಹೋಗ್ಬೋದು. ಅದು ಸುಲಭವಾದ ಕೆಲಸ. ಹಂಗೆ
ಕಾರ್ಯಕ್ರಮಕ್ಕೆ ಬಹುಶಃ ಮಹಾಗಣಪತಿಯ ಆಶೀರ್ವಾದ ದಕ್ಕಿದೆ, ಅವ್ರ ಪ್ರೆಸೆನ್ಸ್ ಕೂಡ ಇಲ್ಲಿದೆ ಅನ್ಸುತ್ತೆ. ನಿಮ್ ಮನೇಲಿ ಬಹುಶಃ ನೀವು ದಿನಾ ವೀಣೆ ನುಡಿಸ್ತಾ ಇರೋದ್ರಿಂದ ಎಲ್ಲಾ ದೇವ್ರುಗಳು ಬಂದಿರ್ತಾರೆ ಅನ್ಸುತ್ತೆ. ಧನ್ಯವಾದ ಮೇಡಮ್. ಆ ಒಂದು ಸಂಗೀತಕ್ಕಿರೋ ದೊಡ್ಡ ಶಕ್ತಿನೇ ಅದು. ಆ ಒಂದು ಧನಾತ್ಮಕ ಚಿಂತನೆಗಳು, ಪಾಸಿಟಿವ್ ವೈಬ್ಸ್ ಏನಿರುತ್ತೆ, ಅದ್ರ ಪ್ರೆಸೆನ್ಸ್ ಸಿಕ್ಕಿದ ತಕ್ಷಣ ಎಲ್ಲ ಕಡೆಗೂ ಪಸರಿಸ್ಬಿಡತ್ತೆ. ಧನ್ಯವಾದ ಮೇಡಮ್. ನಿಮ್ಮ ಬಗೆಗೆ, ನಿಮ್ಮ ಒಂದು ವೃತ್ತಿಯ ಬಗೆಗೆ ಮಾತಾಡೋದಕ್ಕೆ ಮುಂಚೆ ನಿಮ್ಮ ಬಾಲ್ಯವನ್ನ ಒಂದ್ಸಲ ನೋಡ್ಕೊ ಬರೋಣ. ಯಾಕಂದ್ರೆ ಪ್ರತಿ ಮನುಷ್ಯನ ಬದುಕಿನ ಒಂದು ಮಹತ್ವದ ಘಟ್ಟ ಅದು. ನಿಮ್ಮ ಬಾಲ್ಯ, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದ ಒಂದು ಚಿಕ್ಕ ಪರಿಚಯ ಮಾಡ್ಕೊಡ್ಬಹುದಾ? ನಾನು ಹೆಚ್ಚು ನನ್ನ ಬಾಲ್ಯವನ್ನೆಲ್ಲ ಬಸವನಗುಡಿ ಬೆಂಗಳೂರಲ್ಲಿ ಕಳೆದೆ. ನಮ್ಮ ತಾಯಿ ತಂದೆಗೆಲ್ಲ ಸಂಗೀತ ಇಷ್ಟ ಅಷ್ಟೇ. ಅಂದರೆ ಆಗಿನ ಕಾಲದಲ್ಲಿ ಯಾರು ನಮ್ಮ ವಯಸ್ಸು, ಯಾರ ಮನೇಲಿ ಹೆಣ್ಮಕ್ಳಿದ್ರು ಅವ್ರಿಗೆಲ್ಲರಿಗೂ ಸಂಗೀತನೋ ಅಥವಾ ವೀಣೆನೋ ಅಥವಾ ವಯಲಿನ್. ಆಗಿನ ಕಾಲದಲ್ಲಿ ಅಷ್ಟೊಂದು ವಯಲಿನ್ ಹೇಳ್ಕೊಡ್ತಿಲ್ಲ, ಹೆಚ್ಚಾಗಿ ವೀಣೆ ಅಥವಾ ಫ್ಲೂಟು ಕ್ಲಾಸಿಗೆ ಕಳಿಸೋರು. ಹಾಗೆ ನಮ್ಮ ತಾಯಿಯವರು ಗಮಕ ಹಾಡೋರು, ಅವರಿಗೆ ಇಷ್ಟ ಆಯಿತು. ನಮ್ಮ ಮನೇಲಿ ಎಲ್ರಿಗೂ ಸಂಗೀತ ಇಷ್ಟ ಆಯಿತು. ಅಂದರೆ ನಮ್ಮ ಅಮ್ಮನ ಮನೆ, ಅಮ್ಮ ಮಾತ್ರ ಅಲ್ಲ, ನನ್ನ ಚಿಕ್ಕಪ್ಪಂದರು, ನನ್ನ ಮಾವಂದರು, ಅವ್ರಿಗೆಲ್ಲರಿಗೂ ಸಂಗೀತದ, ಕರ್ನಾಟಕ ಸಂಗೀತದ ಬಗ್ಗೆ ತುಂಬ ಗೌರವ, ತುಂಬ ಇಷ್ಟ. ನಮ್ಮ ಮಾವ ತುಂಬ ಚೆನ್ನಾಗಿ ಹಾಡೋರು, ಆದರೆ ಅವರು ಇಂಡಸ್ಟ್ರಿಯಲಿಸ್ಟ್ ಆಗಿದ್ರು. ಸೊ ಅವರು ಅದನ್ನು ಯಾರು ವೃತ್ತಿಯಾಗಿ ಯಾರು ಇಟ್ಕೊಂಡಿರಲಿಲ್ಲ. ಎಲ್ರಿಗೂ ಸಂಗೀತ ಇಷ್ಟ, ಒಳ್ಳೆ ಸಂಗೀತ ಕೇಳೋರು. ಆಗಿನ ಕಾಲದಲ್ಲಿ ಇಷ್ಟೊಂದು ಡಿಸ್ಟ್ರಾಕ್ಷನ್ಸು ಇರ್ತಾ ಇರಲಿಲ್ಲ ಅಲ್ವಾ. ಹೆಚ್ಚು ಜನ ಎಲ್ಲರೂ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ, ಅಂದರೆ ರಾಮೋತ್ಸವ ಆಗೋದು, ಗಣೇಶೋತ್ಸವ ಆಗೋದು, ನಾವು ಬಸವನಗುಡಿಲೇ ಇದ್ದಿದ್ದರಿಂದ ಅಲ್ಲಿ ಸುತ್ತಮುತ್ತದಲ್ಲಿ ಬೇಕಾದಷ್ಟು ಸಂಗೀತ ಕೇಳುವಂಥ ಅವಕಾಶಗಳು, ಗಾಯನ ಸಮಾಜಕ್ಕೆ ಹತ್ರ ಇದ್ವಿ. ಸೊ ಹೀಗೆ ಸಂಗೀತ ಕೇಳೋ ಅಂಥ ಅವಕಾಶಗಳು ಬೇಕಾದಷ್ಟಿತ್ತು. ಇನ್ನೊಂದೇನು ಅಂದರೆ ಅಕ್ಕಪಕ್ಕದಲ್ಲೇ ಪಾಠ ಹೇಳ್ಕೊಡೋರು ಬೇಕಾದಷ್ಟು ಜನನು ಇರೋರು. ಸೊ ಇದೆಲ್ಲ ಒಂದು ಆಗಿನ ಕಾಲದ ಪರಿಸರ ಹಂಗಿತ್ತು. ನಾನು ನನ್ನ 5ನೇ ವಯಸ್ಸಿನಲ್ಲೇ ವೋಕಲ್ ಶುರು ಮಾಡಿದೆ. 3 ವರ್ಷ ಆದಮೇಲೆ ವೀಣೆಗೆ ಶಿಫ್ಟ್ ಮಾಡಿದೆ. ನಾನು ರಂಗನಾಯಕಮ್ಮ ನೀಲಾ, ಇವಾಗ ಶ್ರೀರಾಮ್ ಲಲಿತ ಕಲಾಮಂದಿರ ಏನಿದೆ ಅಲ್ಲಿ, ಅವರು ನಮ್ಮ NR ಕಾಲೋನಿನಲ್ಲೇ ಇದ್ದರು. ಅವ್ರ ಹತ್ರ ಪಾಠಕ್ಕೆ ಶುರು ಮಾಡಿದೆ. ನಾನು ಜೂನಿಯರ್ ಆದಮೇಲೆ ನಮ್ಮ ಪಕ್ಕದ ರೋಡಲ್ಲೇ ವೀಣಾ ರಾಜಾರಾಯರಿದ್ದರು. ಸೊ ಅವ್ರ ಹತ್ರ ನಾನು 10-12 ವರ್ಷಗಳ ದೀರ್ಘಕಾಲ ನನ್ನ ಸಂಗೀತಾಭ್ಯಾಸನ ಮುಂದುವರಿಸಿದೆ. ಆಮೇಲೆ ನಾನು ಚಿಟ್ಟಿಬಾಬು ಅವ್ರ ಹತ್ರ ಹೋದೆ. ನಿಮ್ಮ ತಂದೆ ತಾಯಿಯವರ ಹೆಸರು? ನಮ್ಮ ತಂದೆಯವರ ಹೆಸರು ಸತ್ಯನಾರಾಯಣ ರಾವ್ ಅಂತ, ನಮ್ಮ ತಾಯಿ ಸರಸ್ವತಿ. ಏನಂದರೆ ನಾನು ನಮ್ಮ ಮನೆಯಲ್ಲಿ ಯಾರು ನಾನು ಸಂಗೀತ ಪ್ರೊಫೆಷ್ನಲ್ ಆಗಿ ತಗೊಳ್ತೀನಿ ಅಂತ ಮನಸ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ಮನೇಲೂ ಯಾರು ಅದಕ್ಕೆ ಪ್ರಿಪೇರ್ ಆಗಲಿಲ್ಲ. ನಾನು ಸಂಗೀತ ಕಲಿತಾ ಇದ್ದೆ. ಪ್ರಾಬಬಲಿ ಅದು ಲೀಲಾಜಾಲವಾಗಿ ಕಲ್ತ್ಕೊಂಡಿದ್ದೀನಿ. ಇವಾಗ ಇಫ್ ಐ ಲುಕ್ ಬ್ಯಾಕ್ ಅಂಡ್ ಸಿ, ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೆಂಗೆ ಪಾಠ ಮಾಡ್ತೀನಿ, ಹೆಂಗೆ ನಾವು ಇವಾಗ ಚೆನ್ನಾಗಿ ನುಡ್ಸೋರಿದ್ರೆ ಅವ್ರನ್ನ ಚಿಕ್ಕ ವಯಸ್ಸಿಂದನೇ ಎನ್ಕರೇಜ್ ಮಾಡ್ಕೊಂಡು ಬರ್ತೀವಿ. ಅದನ್ನೆಲ್ಲ ಆ ಥರ ಎಲ್ಲ ಏನೂ ಇರಲಿಲ್ಲ ನನಗೆ. ಸುಮ್ಮನೆ ಎಲ್ಲರೂ ನನ್ನ ಕಸಿನ್ಸು ಎಲ್ಲ ಕಲಿತಿದ್ರು, ನನ್ನ ಅಕ್ಕಪಕ್ಕದವರು ಎಲ್ಲ ಕಲಿತಿದ್ರು, ನೀನು ಹೋಗು ಅಂತ ಹೋಗ್ತಾ ಇದ್ದಿದ್ದು. ಹಾಗೆ ಕಲಿಯೋಕ್ಕೆ ಶುರು ಮಾಡಿದೆ. ಆದರೆ ಬೈ ದ ಟೈಮ್ ನಾನು ನನ್ನ MA ಮುಗಿಸೋದಕ್ಕೆ ನಾನು ವಿದ್ವತ್ತು ಮಾಡಿದೆ. ನಾನು ರ್ಯಾಂಕ್ ಬಂದೆ ವಿದ್ವತ್ತಲ್ಲಿ. ಆವಾಗ ಅನ್ನಿಸ್ತು, ನಾನು ಇನ್ನೂ ಒಂದು ಸ್ವಲ್ಪ ಕಲ್ತ್ಕೊಳ್ಬೇಕು. ಅಂದರೆ ಆವಾಗ ಫೋಕಸ್ ಬರೋಕ್ಕೆ ಶುರು ಆಯಿತು. ಅಂದರೆ ನಾನು ಯಾವ ಕಾಂಪಿಟೇಷನ್ಗೆ ಹೋದರೂ ನಂಗೆ ಫಸ್ಟ್ ಪ್ರೈಸ್ ಬರೋದು ಎಲ್ಲ ಪ್ರಾಬಬ್ಲಿ ಐ ಟುಕ್ ಇಟ್ ಫಾರ್ ಗ್ರಾಂಟೆಡ್. ಇದೆಲ್ಲ ಬರ್ತಾ ಇದೆ, ಇಟ್ಸ್ ಓಕೆ, ಇಟ್ ವಾಸ್ ನಥಿಂಗ್ ಬಿಗ್. ಲೈಕ್ ಇವಾಗ ನಾನು ಇವತ್ತಾನೇ ಬೆಳಗ್ಗೆ ಒಂದು ಸ್ಕೂಲ್ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ನಾವು ಒಂದು ಚಿಕ್ಕ ಮಗುನ ನಾವು ಅಲ್ಲೇ ನೋಡ್ತೀವಿ, 10 ಜನ ಡಾನ್ಸ್ ಮಾಡ್ತಿದ್ರೆ ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಅಲ್ಲಿಂದಾನೇ ಕರ್ಕೊಂಬಂದು ಅವ್ರಿಗೆ ಟ್ರೈನಿಂಗ್ ಶುರು ಮಾಡ್ತೀವಿ. ಆ ಥರ ಎಲ್ಲ ಏನು ನಾನೇನು ಮಾಡಲಿಲ್ಲ. ಈಗಿನ ಪರಿಸ್ಥಿತಿನಲ್ಲಿ ಅದೆಲ್ಲ ತುಂಬಾ ಕಾಮನ್. ಒಂಚೂರು ಸ್ವಲ್ಪ ಟ್ಯಾಲೆಂಟ್ ಇದೆ ಅಂದರೆ ಅದನ್ನೇ ಒಂದು ದೊಡ್ಡದು ಮಾಡಿ ಬೆಳೆಸಿ ಎನ್ಕರೇಜ್ ಮಾಡ್ತಾರೆ, ವಿಚ್ ಈಸ್ ಎ ವೆರಿ ನೈಸ್ ಥಿಂಗ್. ಹಾಗೆ ಶುರು ಮಾಡಿದೆ. ಮತ್ತು ನಾನು ಚಿಟ್ಟಿಬಾಬು ಅವ್ರ ಹತ್ರ ಹೋಗೋದಕ್ಕೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ. ಆಗಲೇ ನಾನು ಸಣ್ಣ ಪುಟ್ಟ ಪರ್ಫಾರ್ಮೆನ್ಸ್ ಶುರು ಮಾಡಿದ್ದೆ. ಆಮೇಲೆ ನಾನು ಒಂದು ಸತಿ ಸಂಗೀತವನ್ನೇ ನಾನು ನನ್ನ ಪ್ರೊಫೆಷನಾಗಿ ತೊಗೊಳ್ಬೇಕು ಅಂತ ಏನು ಇತ್ಯರ್ಥ ಮಾಡಿದ ಮೇಲೆ ನಾನು ತುಂಬ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಐ ಹ್ಯಾವ್ ಸ್ಪೆಂಟ್ ಮೈ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ವಿತ್ ಮೈ ವೀಣಾ. ಐ ಕ್ಯಾನ್ ಸೇ ದಟ್. ತುಂಬಾ ಚಿಕ್ಕ ವಯಸ್ಸಲ್ಲೇ ನೀವು ವೀಣೆ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರಿ. ನೀವೀಗಾಗಲೇ ಹೇಳಿದ್ರಿ ಅದನ್ನ. ಆ ಒಂದು ಪುಟ್ಟ ಕೈಗಳಲ್ಲಿ ಸರಸ್ವತಿಯ ಒಂದು ವಾದ್ಯನ ಸರಿಗಮಪ ನುಡಿಸ್ಬೇಕಾದ್ರೆ ಹೇಗಿರ್ತಿತ್ತು? ಆ ಬಾಲ್ಯದ ಅನುಭವಗಳು, ಬಾಲ್ಯದ ನೆನಪುಗಳು ಹೇಗಿದೆ? ಅದೇನಂದ್ರೆ, ನಾವು ಎಷ್ಟೇ ಚಿಕ್ಕವರಾದ್ರೂ ವೀಣೆ ಸೈಜ್ ಎಲ್ಲ ಇದೇ ಇರೋದು. ಇಲ್ಲಿಂದ ಇಲ್ಲಿಗೆ ಯಾವ ವೀಣೆಗೂ ಸೈಜು ಇಲ್ಲಿ ದೊಡ್ಡದಾಗಿರ್ಬೋದು ಅಥವಾ ಇದು ದೊಡ್ಡದಾಗಿರ್ಬೋದು. ಅಂದ್ರೆ ಈ ಬ್ರಿಡ್ಜ್ ಇಂದ ಈ ಬ್ರಿಡ್ಜ್ ವರ್ಗೂ ಏನಿದೆ ಅದು ಇಷ್ಟೇ ಸೈಜೇ ಇರಬೇಕು ವೀಣೆ ನುಡ್ಸೋವಾಗ. ಸೊ ಅದರಿಂದ ಕಲಿಯೋವಾಗ
ಏನಂದರೆ ಶಿಸ್ತಿರಬೇಕು. ಈಗ ಇದೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋ ವಿಷಯ. ಆವಾಗ ನಮ್ಮ ಅಮ್ಮ ತುಂಬ ಸ್ಟ್ರಿಕ್ಟ್. ನಾನು ಏನು ಕಲ್ತರೂ ಸರಿ ಕಲಿಬೇಕು ಅಂತ ಅವರು. ನಾನು ಇವಾಗ ಶನಿವಾರದ ದಿನ ಎಲ್ಲ ಮಕ್ಕಳು ಬೀದಿನಲ್ಲಿ ಆಟ ಆಡೋರು. ಅವಾಗ ನನ್ನ ಫ್ರೆಂಡ್ಸು, ಸಿಕ್ಕಾಪಟ್ಟೆ ಫ್ರೆಂಡ್ಸು, ಎಲ್ಲರೂ ಆಟ ಆಡೋರು. ನನಗೂ ಅಲ್ಲಿ ಹೋಗಬೇಕು ಅಂತ ಆಸೆ. ಆದರೆ ನಮ್ಮ ಅಮ್ಮನ ಕಂಡೀಷನು, ನಿಂಗೆ ಏನೇನು ಕಲ್ತಿದ್ಯಾ ಅದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಿನ್ನ ಕಳಿಸ್ತೀನಿ ಅಂತ. ತುಂಬ ಸ್ಟ್ರಿಕ್ಟ್ ಅವರು. ಐ ಯೂಸ್ ಟು ಹೇಟ್ ಇಟ್, ಐ ಅಕ್ಸೆಪ್ಟ್ ಇಟ್. ಆವಾಗ ಬೇಜಾರಾಗೋ, ಏನಪ್ಪ ಇವರು ಎಲ್ಲರೂ ಆಟ ಆಡ್ತಾರೆ. ನಾನು ನಾ ಬೇಗ ಎದ್ಬಿಟ್ಟು ಬೇಗ ಎಲ್ಲ ನುಡಿಸ್ಬಿಟ್ಟು ಎಲ್ಲ ಅದು ಹೆಂಗಾರ ನುಡಿಸ್ಬೇಕು ಅನ್ನೋದು ನನ್ನ ಇದು ಶಿಸ್ತು. ನುಡಿಸ್ಬಿಟ್ಟು ನಾ ಆಟಕ್ಕೆ ಹೋಗ್ತಾ ಇದ್ದೆ. ಹಾಗೆ ನಾನು ವೀಣಾ ರಾಜಾರಾಯರ ಹತ್ರ ಪಾಠ ಮಾಡುವಾಗ ಅವರು ತುಂಬ ಸ್ಟ್ರಿಕ್ಟು. ಸೊ ಮೇ ಬಿ ದೀಸ್ ಟೂ ಥಿಂಗ್ಸ್ ಹೆಲ್ಪ್ಡ್ ಮೀ ಎ ಲಾಟ್. ಬಿಕಾಸ್ ಅವರು ನಾ ಹಿಂಗೇನಾರ ಪುಸ್ತಕ ಇಟ್ಕೊಂಡು ನುಡಿಸಿದ್ರೆ, ಪುಸ್ತಕ ಮುಚ್ಚಿ ನುಡ್ಸು ಅಂದರೆ ಪ್ರಾಕ್ಟೀಸ್ ಮಾಡಿದ್ರೆ ಮನೆಗೆ ಹೋಗು ಅಂತ ಕಳ್ಸೋರು. ಮನೆಗೆ ಬಂದರೆ ನಮ್ಮಮ್ಮ ನೀ ಹೊಸ ಪಾಠ ಕಲಿಲಿಲ್ವಾ, ನೀ ಪ್ರಾಕ್ಟೀಸ್ ಮಾಡಿಲ್ಲ, ನೀನ್ ಮೇಲೆ ಹೋಗ್ಬೋದು. ಸೊ ಈ ಇಬ್ಬರ ಶಿಸ್ತಿನಲ್ಲಿ ನಾನು ಒಂದು ಶಿಸ್ತಿನ ಸಿಪಾಯಿ ಆಗಕ್ಕಾಗ್ತು ಅಂತ ಅನ್ಸುತ್ತೆ. ನಿಮ್ಮ ಮಕ್ಳಿಗೂ ಹೀಗೆ ಮಾಡ್ತಿದ್ರ? ಇಲ್ಲ, ನಾ ಖಂಡಿತ ಮಾಡಲಿಲ್ಲ. ಬಟ್ ನಾನು ತುಂಬ ಸ್ಟ್ರಿಕ್ಟ್ ಟೀಚರ್. ಏನಂದ್ರೆ ಇದೆಲ್ಲ ಮಾಡಕ್ಕೆ ಏನು ಗೊತ್ತಾ, ಒಂದು ನಮ್ಮದೇ ಆದ ಒಂದು ಒಳಗಿಂದ ಬರಬೇಕು. ನನಗೆ ಆಸೆ ಇರಬೇಕು, ನಾನು ಕಲಿಬೇಕು, ನಾನು ಚೆನ್ನಾಗಿ ನುಡಿಸ್ಬೇಕು. ಕಚೇರಿ ಮಾಡೋದು ಒಂದು ವಿಷಯ, ಹೆಸರು ಮಾಡ್ಕೊಳ್ಳೋದು ಒಂದು ವಿಷಯ, ಅದೆಲ್ಲ ಬರುತ್ತೆ ಆಟೋಮ್ಯಾಟಿಕ್ ಆಗಿ. ಅಂದರೆ ನನ್ನ ವಿದ್ಯೆ ಸರಿ ಕಲಿಬೇಕು ಅಂತ ಅದು ಒಳಗಿಂದ ಬರಬೇಕು. ಅದು ಎಲ್ರಿಗೂ ಹೇಳ್ಕೊಡಕ್ಕಲ್ಲ. ನನ್ನ ಮಕ್ಕಳು ಅವ್ರ ಪಾಡಿಗೆ ಅವರೇ ಚೆನ್ನಾಗಿ ಎಲ್ಲ ಮಾಡ್ಕೊಳ್ತಿದ್ರು. ಸೊ ನಾನೇನು ಅಷ್ಟೊಂದು ಸ್ಟ್ರಿಕ್ಟ್ ಆಗಿರ್ಬೇಕಾಗಿರ್ಲಿಲ್ಲ. ನೀವು ಅಂದ್ರೆ ಶಾಲೆ ಮತ್ತೆ ವೀಣೆ ಎರಡನ್ನೂ ಹೇಗ್ ಮ್ಯಾನೇಜ್ ಮಾಡ್ತಿದ್ರಿ? ಮತ್ತೆ ನೀವು 18ನೇ ವಯಸ್ಸಿಗೆ ವಿದ್ವತ್ ಪರೀಕ್ಷೆ ತಗೋತೀರಾ, ಅದ್ರಲ್ಲಿ ರ್ಯಾಂಕ್ ಬೇರೆ ಬಂದಿದ್ದೀರಾ. ಆವಾಗೆಲ್ಲ ಸುಲಭ ಅಲ್ವಾ? ಸ್ಟೂಡೆಂಟ್ ಆಗಿರೋವಾಗ ಇನ್ನೇನು ಕೆಲಸ ಇಲ್ಲ. ನಾನಂತೂ ಯಾವತ್ತೂ ಮನೆಯಲ್ಲಿ ಕೆಲಸ ಮಾಡಿದ್ದಿಲ್ಲ. ನಮ್ಮ ಮನೇಲಿ ಯಾರು ನನ್ನ ಹತ್ರ ಏನು ಒಂದು ಸ್ಪೂನ್ ಕೂಡ ಎತ್ತಿಸ್ತಾ ಇರಲಿಲ್ಲ. ಈವನ್ ನೌ ಐ ಡೋಂಟ್ ಡೂ ಇಟ್. ಸೊ ನಾನು ಯಾವತ್ತೂ ಹಾಗೆಲ್ಲ ಕೆಲಸ, ಬೇರೆ ಕೆಲಸಗಳೇನೂ ಇರಲಿಲ್ಲ ನನಗೆ. ಅದರಿಂದ ನಾನು ಸಂಗೀತಾಭ್ಯಾಸ ಮಾಡೋದು, ಓದೋದು ಏನು ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಯಾವಾಗಲೂ. ನಾನು ಇವಾಗ ಹೇಳ್ತೀನಿ, ಯಾರಾದರೂ ಕಲಿತ್ರೆ ಏನಾದರೂ ಒಂದು ಕಲಿಬೇಕು. ಯಾಕೆಂದರೆ ನಮ್ಮ ಪ್ರೊಫೆಷನ್ ಒಂದೇ ಇದ್ದರೆ ಮೇ ಬಿ ವೆನ್ ಯು ರೀಚ್ ಸರ್ಟನ್ ಏಜ್ ಏನಾಗುತ್ತೆ, ಅದನ್ನು ಓಕೆ ನಾನು 40 ವರ್ಷ ಏನೋ ಮಾಡಿದ್ದೀನಿ, ಇವಾಗ ನಾನು ಇದು ಮಾಡಲ್ಲ ಅಂದರೆ ಏನು, ವಾಟ್ ನೆಕ್ಸ್ಟ್? ಏನಾದರೂ ಒಂದು ಸಂಗೀತನೋ ಅಥವಾ ಡಾನ್ಸೋ ಅಥವಾ ಥಿಯೇಟರೋ ಅಥವಾ ಪೇಂಟಿಂಗೋ ಏನೋ ಒಂದು ಕಲ್ತ್ಕೊಂಡಿದ್ರೆ ಅದ್ರ ಕಡೆ ಗಮನ ಹರಿಸ್ಬೋದು. ಒಂದು ಫುಲ್ಫಿಲ್ಮೆಂಟ್ ಇರುತ್ತೆ ಜೀವನದಲ್ಲಿ. ಅದೆಲ್ಲ ನಿಂತೋಗುತ್ತೆ. ಅದೆಲ್ಲ ಏನು ಮಾಡ್ಕೊಳ್ದೆ, ಇಲ್ಲ ಸ್ಪೋರ್ಟ್ಸಲ್ಲಿ ಇರಬೇಕು, ಒಂದು ಏನೋ ಒಂದು ಆಟ ಆಡಬೇಕು, ಅವಾಗ ಅದನ್ನ ಪರ್ಸ್ಯೂ ಮಾಡ್ಬೋದು. ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ನೋಡಬಹುದು. ಏನು ಇಂಟ್ರೆಸ್ಟ್ ಇಲ್ಲದೆ ಬರೀ ನಾವು ಓದ್ತೀನಿ, ಕೆಲಸ ಮಾಡ್ತೀನಿ ಅಂದರೆ ಜೀವನ ನೀರಸ ಜೀವನ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸೇ ಹಾಗೆ ಯಾವಾಗ್ಲೂ ಆ ಟೈಮಲ್ಲಿ ನಮಗ್ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಒಂದ್ಸಲ ಜೀವನದಲ್ಲಿ ಮುಂದೆ ಬಂದ್ಮೇಲೆ ಅದನ್ನ ತಿರುಗ್ ನೋಡ್ಬಿಟ್ರೆ ಎಷ್ಟು ಖುಷಿ ಆಗತ್ತೆ. ಏನೇನಕ್ಕೋ ಸಮಯ ವ್ಯರ್ಥ ಮಾಡ್ತೀವಿ, ಆದ್ರೆ ನಾವೇ ಮಾಡೋದು ಅಂತ ಒಂದ್ ಕಲೆ ನಮಗ್ ಗೊತ್ತಿದ್ದಾಗ ಅದ್ರಲ್ಲಿ ಸಿಗೋಂತ ಸಂತೋಷ ಅನ್ನೋದಕ್ಕಿಂತ ಅದನ್ನ ಆನಂದ ಅಂತ ಕರಿಬಹುದು. ಅದು ಅಲ್ಲದೆ ಎಲ್ರೂ ಸಂಗೀತ ಕಲ್ತ್ರೆ ಎಲ್ರೂ ಪರ್ಫಾರ್ಮೆನ್ಸ್ ಆಗ್ಬೇಕಾಗಿಲ್ಲ. ಹೌದು, ಕಲ್ತ್ಕೋಬಹುದು. ಕೇಳಕ್ಕೂ ಜನ ಬೇಕಲ್ವಾ? ಸಂಗೀತ ಎಲ್ಲ ಆಸ್ವಾದಿಸಕ್ಕೆ ಒಳ್ಳೆ ಟೇಸ್ಟ್ ಇರಬೇಕಾದ್ರೆ ಅದನ್ನ ಕಲ್ತಿದ್ರೆ ಅದಕ್ಕೆ ಒಂದು ಬೇರೆ ಆದ ಬೆಲೆ ಇರುತ್ತೆ. ನನಗೆ ಫಾರ್ ಎಕ್ಸಾಂಪಲ್, ನಾನು ಇವಾಗ ಬೇರೆ ದೇಶಗಳಿಗೆಲ್ಲ ಹೋಗ್ತೀನಲ್ವಾ, ನನ್ನ ಅನೇಕ ಸ್ನೇಹಿತರೆಲ್ಲ ಬೇರೆ ಬೇರೆ ದೇಶದಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರೆಲ್ಲ ಕಚೇರಿಗೆ ಬಂದಾಗ ಹೇಳ್ತಾರೆ, ಅವ್ರು ಇಲ್ಲೆಲ್ಲ ಇದ್ದಾಗ ಒಂದಿನಾನು ಕಚೇರಿಗೆ ಬರ್ತಾ ಇರಲಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಒಂದು ಚೂರು ಪಾರು ಕಲ್ತಿದ್ರಲ್ವಾ, ಈಗ ಅದರಲ್ಲೇ ಒಂದು ಆಸೆ ತೋರಿಸ್ಕೊಂಡು ಒಂದು ಕಚೇರಿಗೆ ಬಂದು ಅಯ್ಯೋ ಎಷ್ಟು ಚೆನ್ನಾಗಿತ್ತು, ನಾವು ಇದೆಲ್ಲ ಅಟ್ಲೀಸ್ಟ್ ಕೇಳೋ ಹಂಗಾಯ್ತು ಅಂತ. ಸೊ ಕೇಳಕ್ಕೂ ಜನ ಬೇಕು, ಶ್ರೋತೃಗಳಿಗೂ ಲರ್ನೆಡ್ ಲಿಸ್ನರ್ಸ್ ಬೇಕಲ್ವಾ, ಅದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಒಂದು ಏನೋ ಬದುಕದ ಮೇಲೆ ಚೆನ್ನಾಗಿ ಬದುಕಬೇಕಲ್ವಾ, ಒಂದು ಫುಲ್ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಹೌದು, ಹೊಸ ಅಂದ್ರೆ ಅಭಿರುಚಿಯನ್ನ ಬೆಳೆಸುತ್ತೆ ನಮ್ಮ ಒಳಗಡೆ. ನೀವು ಪದವಿ ಪಡೆದಿದ್ದು ಯಾವ ವಿಚಾರದಲ್ಲಿ? ನಾನು ಆಚಾರ್ಯ ಪಾಠಶಾಲಾ ಕಾಲೇಜಲ್ಲೇ ಓದಿದೆ, ನಮ್ಮನೆ ರೋಡಲ್ಲೇ ಇತ್ತದು. ಸೊ ನಾ ಅಲ್ಲೇ ಹೋಗ್ತಾ ಇದ್ದೆ. ಅಲ್ಲಿ ನಾನು BA ಪದವಿ ಪಡೆದು ಹಿಸ್ಟ್ರಿ MA ಮಾಡಿದೆ. ಆಗ ಮ್ಯೂಸಿಕ್ MA ಮಾಡೋಕ್ಕೆ ಮ್ಯೂಸಿಕ್ MA ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇರಲಿಲ್ಲ. ಸೊ ಆ್ಯಸ್ ಯೂಶುವಲ್ ನಮ್ಮಮ್ಮ ಮೈಸೂರು ಕಳಿಸಲ್ಲ ಅಂತ ಹೇಳಿದ್ರು ನನ್ನ. ಸೊ ನಾನು ಬೆಂಗಳೂರಲ್ಲೇ MA ಮಾಡಿದೆ. MA ಮಾಡಿದ್ಮೇಲೆ ಮಚ್ ಲೇಟರ್ ನಾನು PhD ಮಾಡಿದೆ, ಮ್ಯೂಸಿಕಲ್ PhD ಮಾಡಿದೆ. ಅಂದರೆ ಒಂದು ಎವಲ್ಯೂಷನ್ ಆಫ್ ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಇಟ್ಸ್ ಇನ್ಫ್ಲೂಯೆನ್ಸ್. ಅಂದರೆ ಎವಲ್ಯೂಷನ್ ಅಂತ ತೊಗೊಂಡ್ರೆ ನನಗೆ ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ದೇ ಸೆಡ್ ದೇ ವಿಲ್ ಅಲೋ ಮೀ ಟು ಡೂ.
ಆ್ಯಂಡ್ ಸಿನ್ಸ್ ಐ ವಾಸ್ ಆಲ್ರೆಡಿ ಎ ಪರ್ಫಾರ್ಮಿಂಗ್ ಆರ್ಟಿಸ್ಟ್, ಸೊ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ರು ನೀವು ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲೇ ರಿಜಿಸ್ಟರ್ ಮಾಡ್ಕೋಬೋದು, ಅದೇ ಅವ್ರ ಸಪೋರ್ಟ್ ತೊಗೊಂಡು ಮಾಡಬೇಕು ಅಂತ. ಸೊ ಐ ವಾಸ್ ಏಬಲ್ ಟು ಡೂ ಇಟ್. ನನ್ನ PhD ನಮ್ಮ ದೇಶದಲ್ಲೇ ಒಂದು 10-12 PhD ಮ್ಯೂಸಿಕ್ ಫೀಲ್ಡಲ್ಲಿ ಬಂದಿತ್ತೇನೋ ನಾ ಮಾಡಿದಾಗ. ಅನ್ನೊಂದು ಒನ್ ಆಫ್ ದ ಅರ್ಲಿಯೆಸ್ಟ್ PhDs ಅದು. ನಿಮ್ಮ PhD ಸಬ್ಜೆಕ್ಟ್ ಬಗ್ಗೆ ಇನ್ನು ಸ್ವಲ್ಪ ಹೇಳಬಹುದಾ? ನಾನು ಎವಲ್ಯೂಷನ್ ಆಫ್ ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಇಟ್ಸ್ ಇನ್ಫ್ಲೂಯೆನ್ಸ್ ಆನ್ ಕರ್ನಾಟಿಕ್ ಮ್ಯೂಸಿಕ್ ಅಂತ ಮಾಡಿದೆ. ಅಂದರೆ ನಮ್ಮ ಸಂಗೀತದ ಬೆಳವಣಿಗೆ ಹೇಗೆ ಅಂದರೆ, ಇವಾಗ ನೀವು ಶಾಸ್ತ್ರಗಳಲ್ಲೇ ಓದಿರ್ತೀರ ಅಲ್ವಾ, ವೇದದಲ್ಲೇ ವೀಣೆ ಬಗ್ಗೆ ಪ್ರಸ್ತಾಪ ಇದೆ. ಆದರೆ ಆ ಪ್ರಸ್ತಾಪದಲ್ಲಿ ಏನಿದೆ ಅಂದರೆ, ಆ ವೀಣೆ ಹೀಗಿರಲಿಲ್ಲ. ಇಟ್ ವಾಸ್ ಎ ಓಪನ್ ಸ್ಟ್ರಿಂಗ್ಡ್ ಹಾರ್ಪ್ ಥರ ಇತ್ತು, ಓಪನ್ ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ ಇತ್ತು. ಅಂದರೆ ಸಂಗೀತ ಆವಾಗ 3 ಸ್ವರದಲ್ಲಿತ್ತು. ಇಷ್ಟೊಂದು ಹೆಚ್ಚು ಸಂಗೀತ ಬೆಳವಣಿಗೆ ಆಗಿರಲಿಲ್ಲ. ಸೊ ಸಂಗೀತ ಬೆಳವಣಿಗೆ ಆದಾಗೆ ಯಾವ ಮ್ಯೂಸಿಕಾಲಜಿ ಬುಕ್ ತಗೊಂಡ್ರು ಅಲ್ಲಿ ರೆಫರೆನ್ಸ್ ಪಾಯಿಂಟ್ ಯಾವುದು ಅಂದ್ರೆ ವೀಣೆ. ಯಾಕೆಂದ್ರೆ ಇದು ಫ್ರೆಟೆಡ್ ಇನ್ಸ್ಟ್ರೂಮೆಂಟ್. ಫಾರ್ ಎಕ್ಸಾಂಪಲ್ ಸಾ ಅಂದ್ರೆ ಮಾ ಎಲ್ಲಿದೆ ಅಂತ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ವೀಣೆನಲ್ಲಿ ದರ್ ಇಸ್ ಮಾ ಪಾ ಅಂದ್ರೆ ಇಲ್ಲಿದೆ ಅಂತ ಗೊತ್ತು. ಸೊ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಕ್ಕೆ ವೀಣೆ ಬಿಕೇಮ್ ದ ಇನ್ಸ್ಟ್ರೂಮೆಂಟ್. ಸೊ ನಮ್ಮ ಮ್ಯೂಸಿಕಾಲಜಿ ಎಲ್ಲ ನಮ್ಮ ಸಂಗೀತ ಬೆಳೆದಂಗೆ ವೀಣೆನೂ ಬೆಳೀತು. ಫಸ್ಟ್ 12 ಫ್ರೆಟ್ಸ್ ಇತ್ತು ವೀಣೆಗೆ. ಹಾಗೆ ನಮ್ಮ 72 ಮೇಳಕರ್ತ ರಾಗ ಯಾವಾಗ ಆಯಿತು ಆವಾಗ 24 ಫ್ರೆಟ್ ಮಾಡಿ ಅದಕ್ಕೆ ಹೇಗೆ ಅನುಕೂಲ ಆಗಬೇಕು ಅದಕ್ಕೆ ವೀಣೆ ಮೇಲೇನೆ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ಇದು ತುಂಬಾ ಅನುಕೂಲ ಆಯಿತು. ಚೆನ್ನಾಗಿದೆ ಮ್ಯಾಮ್. ನೀವು ಹೇಳಿದ್ರಿ MA ನಂತರದಲ್ಲಿ ನೀವು ಪ್ರೊಫೆಷನಲ್ ಆಗಿ ಮ್ಯೂಸಿಕ್ ಅನ್ನ ತಗೋಬೇಕು ಪ್ರೊಫೆಷನ್ ಆಗಿ ಅಂತ. ಅಂದ್ರೆ ಈಗಾದ್ರೂ ಪರವಾಗಿಲ್ಲ, ಆದ್ರೆ ಸ್ವಲ್ಪ ಹಿಂದೆ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ಳೋಕ್ ಮುಂಚೆ, ಏನನ್ನೇ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ ಮುಂಚೆನೂ ಸ್ವಲ್ಪ ಒಂದ್ ಯೋಚನೆ ಮಾಡ್ಬೇಕಾಗಿತ್ತು. ಸೊ ನೀವು ಪ್ರೊಫೆಷನಲ್ ಲೆವೆಲ್ ಅಲ್ಲಿ ವೀಣೆನೇ ಆಯ್ಕೆ ಮಾಡ್ಕೋಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ರಿ? ಮತ್ತೆ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ವೀಣೆಯನ್ನ ನೀವು ಕಲಿಯೋದಕ್ಕೆ ಪ್ರಾರಂಭ ಮಾಡಿದಂತಹ ಸಮಯದ ನೆನಪುಗಳನ್ನ ಹೇಳ್ಬಹುದಾ? ಇಲ್ಲ, ನಾನು ನನ್ನ ವಿದ್ವತ್ ಮಾಡೋ ಹೊತ್ತಿಗೆ ನಾನು ಕಚೇರಿ ಮಾಡಕ್ಕೆ ರೆಡಿ ಆಗಿದ್ದೆ. ಅಂದರೆ ಕಲ್ತಿದ್ದೆ ಅಷ್ಟು ಸಂಗೀತನ. ಅಂದರೆ ಸಂಗೀತ ಕಲಿಯೋದು ಒಂದು ಭಾಗ, ಪ್ರೊಫೆಷ್ನಲ್ ಆಗಿ ಪ್ರೆಸೆಂಟ್ ಮಾಡೋದು ಇನ್ನೊಂದು ಭಾಗ. ಅದನ್ನೆಲ್ಲ ಹೆಚ್ಚು ಕಡಿಮೆ ನಾವೆಲ್ಲ ಸ್ಟೇಜಲ್ಲೇ ಕಲ್ತ್ಕೊಂಡ್ವಿ. ಅಲ್ಲೇ ಎದ್ದು ಬಿದ್ದು ಕಲಿಯೋ ಅಂಥದ್ದು ಇದು. ಆಗಿನ ಕಾಲದಲ್ಲಿ ಹಂಗಿತ್ತು. ಈಗ ಚೇಂಜ್ ಆಗಿದೆ. ಈಗ ನಾವೆಲ್ಲ ನಮ್ಮ ಸ್ಟೂಡೆಂಟ್ಸ್ನ ಚೆನ್ನಾಗಿದ್ದಾರೆ, ಚೆನ್ನಾಗಿ ನುಡಿಸ್ತಾರೆ ಅಂತ ತಿಳ್ಕೊಂಡ್ರೆ ನಾವು ಮುಂಚೆಯಿಂದ ಟ್ರೈನಿಂಗೇ ಡಿಫ್ರೆಂಟ್ ಆಗಿ ಮಾಡ್ತೀವಿ. ಅದು ಆ ಕಾಲದಲ್ಲಿ ಮಾಡ್ತಾ ಇರಲಿಲ್ಲ. ಆ ಕಾಲದಲ್ಲೆಲ್ಲ ಹೆಚ್ಚು ಕಡಿಮೆ ಸಂಗೀತ ಹೇಳ್ಕೊಡಕ್ಕೆ ಹೆಸಿಟೇಟ್ ಮಾಡೋರು, ಚೆನ್ನಾಗಿ ಹೇಳ್ಕೊಡ್ತಾ ಇರಲಿಲ್ಲ, ಮನಸ್ಸು ಬಿಚ್ಚಿ ಹೇಳ್ಕೊಡೋದಕ್ಕೆ. ಅಂದರೆ ಆ ಕಾಲ ಹಾಗಿತ್ತು. ನಾವು ಗುರುಗಳನ್ನ ಬ್ಲೇಮ್ ಮಾಡೋ ಹಂಗಿಲ್ಲ, ಬಟ್ ಆ ಕಾಲದಲ್ಲಿ ಎಲ್ಲರೂ ಹಾಗೆ ಇದ್ದಿದ್ದು. ಆಮೇಲೆ ಇನ್ನೊಂದು ವಿಷಯ ಅಂದರೆ, ಹೆಚ್ಚು ಕಡಿಮೆ ಯಾರು ಸಂಗೀತಗಾರ ಮುಂದೆ ಬಂದ್ರು ಅವರೆಲ್ಲರೂ ಅವ್ರ ಮನೆತನದಿಂದ ಬಂದಿದ್ದು. ಅಂದರೆ ಅವ್ರ ತಂದೆ ಸಂಗೀತಗಾರ ಆಗಿದ್ರು, ಅವ್ರ ತಾತ ಸಂಗೀತಗಾರ ಆಗಿದ್ರು. ಸೊ ಅವ್ರು ಮುಂದುವರ್ಸ್ಕೊಂಡು ಹೋದ್ರು. ನಮ್ಮ ಪ್ರಾಬಬಲಿ ನಾನು ಫಸ್ಟ್ ಜನರೇಷನ್ ಆಫ್ ಎಜುಕೇಟೆಡ್ ಪೀಪಲ್ ಹೂ ಗಾಟ್ ಇನ್ ಟು ಮ್ಯೂಸಿಕ್. ಸೊ ನನ್ನ ಅಪ್ರೋಚೇ ಮ್ಯೂಸಿಕ್ಗೆ ಲಾಟ್ ಆಫ್ ಇಟ್ ಇಸ್ ಇಗ್ನರೆನ್ಸ್. ಗೊತ್ತಿಲ್ಲದೆ ಮುಂದುವರೆದಿದ್ದು. ಆಮೇಲೆ ಐ ವುಡ್ ಥಿಂಕ್ ನಾನು ಪ್ರಯತ್ನ ಪಟ್ಟಿದ್ದಕ್ಕೆ ನನಗೆ ಫಲಾನೂ ಸಿಕ್ತು. ನಾನು ನುಡಿಸ್ಬೇಕು, ಇಲ್ಲಿ ನುಡಿಸ್ಬೇಕು ಅಂದ್ಕೊಂಡ್ರೆ ಆ ಕಚೇರಿ ಆಗೋದು, ಅಲ್ಲಿ ನುಡಿಸ್ಬೇಕು ಅಂದರೆ ಹಂಗೆ ಕಚೇರಿ ಬರೋದು. ಹಾಗೆ ಒಂದರಿಂದ ಒಂದು ನಾನು ತುಂಬ ಯೋಚನೆ ಮಾಡೋಕ್ಕೆ ಮುಂಚೆ ಐ ವಾಸ್ ಆಲ್ರೆಡಿ ಇನ್ ಟು ಇಟ್ ಟು ಡೀಪ್ಲಿ. ಸೊ ಬಂದ ಹಾಗೆ ಫೇಸ್ ಮಾಡಿಕೊಂಡು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿ ಎ ಪ್ರೊಫೆಷನಲ್ ಆರ್ಟಿಸ್ಟ್ ಆ್ಯಂಡ್ ಎಸ್ಪೆಷಲಿ ಎ ವೀಣಾ ಆರ್ಟಿಸ್ಟ್. ಯಾಕೆಂದರೆ ಈ ಫಸ್ಟ್ ಎತ್ಕೋತಾ ಈ ಇನ್ಸ್ಟ್ರೂಮೆಂಟ್ನ ಟ್ರಾನ್ಸ್ಪೋರ್ಟ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಸಮಾಚಾರ. ಅದ್ರ ಬಗ್ಗೆನೇ ಒಂದು ಥೀಸಿಸ್ ಮಾಡ್ಬೋದು, ಅಷ್ಟ್ರ ಬಗ್ಗೆನೇ ಇನ್ನು 2 ಗಂಟೆ ಮಾತಾಡ್ಬೋದು, ಅಷ್ಟು ವಿಷಯಗಳಿದೆ. ತುಂಬ ಕಷ್ಟ ಈ ಇನ್ಸ್ಟ್ರೂಮೆಂಟ್ ತೊಗೊಂಡು. ಹಾಗೆ ಬರ್ತಾ ನಮಗೆ ಸೆಕ್ಯೂರಿಟಿಗಳು ಇದು ಎಲ್ಲ ಜಾಸ್ತಿ ಆದಾಗ ಪ್ರತಿ ಕಚೇರಿಗೆ, ಪ್ರತಿ ಟೂರ್ಗೆ ಹೋದಾಗ ನಾವು ವೀಣೆ ಒಡೆದು ಪ್ರತಿ ಕಚೇರಿಲೂ ಇದೇ ಸಮಾಚಾರ. ಆ ಥರ ತುಂಬ ಕಷ್ಟ. ಈ ಪ್ರೊಫೆಷನ್ನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಏನೇನೋ ಕಲಿಬೇಕಾಯ್ತು. ನನ್ನ PhD ಮಾಡಿದ್ರಿಂದ ನಾನು ತರಂಗಿಣಿ ವೀಣೆ ಮಾಡೋಕ್ಕಾಯ್ತು. ಸೊ ಒಂದರಿಂದ ಒಂದು ಬೆಳ್ಕೊಂಡು ಹೋಯ್ತು. ನಾನು ತುಂಬ ಯೋಚನೆ ಮಾಡಿ ಈಗಿನ ಕಾಲದವ್ರ ಥರ ನಾನು ಈ ಪ್ರೊಫೆಷನ್ಗೆ ಇಳಿಲಿಲ್ಲ. ಅದನ್ನು ಧೈರ್ಯವಾಗಿ ಹೇಳ್ಬೋದು ನಾನು.
ನಂಗೆ ಯಾವಾಗ್ಲೂ ಅನ್ಸ್ತಿರತ್ತೆ, ಸ್ಪೆಷಲಿ ಸಂಗೀತ ವಿದ್ವಾಂಸರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಂಗೆ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟ್ ಅದು. ಯಾರೇ ಸಂಗೀತ ವಿದ್ವಾಂಸರು ಬಂದ್ರು ನನಗೆ ಇಂಟರ್ವ್ಯೂ ಇವತ್ತಿದೆ ಅಂತ ಹೇಳಿದ್ರೆ ಯಾವತ್ ಹೇಳಿರ್ತಾರೆ ಆವತ್ತಿಂದ ಖುಷಿ ಆಗೋಕ್ ಶುರು ಆಗಿರುತ್ತೆ. ಎಲ್ರು ಮಾತಾಡ್ಸ್ಬೇಕಾದ್ರೆ ಅನ್ಸೋದು ಎಲ್ರು ಒಂಥರ ಡೆಸ್ಟಿನಿ ಕಿಡ್ಸ್ ಅನ್ಸುತ್ತೆ. ತುಂಬಾ ಜನ ಹೇಳ್ತಾರೆ ಈ ಮಾತನ್ನ. ಬಹುಶಃ ಸಂಗೀತ ಅಂದ್ರೆ ನೀವು ಹುಡುಕೊಂಡ್ ಹೋಗೋದಕ್ಕಿಂತ ಸಂಗೀತನೇ ನಿಮ್ಗಳ ಹತ್ರ ಹುಡುಕೊಂಡ್ ಬಂದಿರುತ್ತೇನೋ ಅಂತ ಅನ್ಸುತ್ತೆ ನನ್ಗೆ. ಕಾಂಬಿನೇಷನ್ ಆಫ್ ದಟ್. ಹೌದು, ಸಂಗೀತ ಬರೀ ಕಲ್ತ್ರೆ ಆಗಲ್ಲ, ಫೋಕಸ್ ಇಟ್ಟು ಕಲಿಬೇಕು. ಆಮೇಲೆ ಕಲ್ತ ಮೇಲೇನು ಅದನ್ನ ವೆನ್ ಯು ಟೇಕ್ ಇಟ್ ಆಸ್ ಎ ಪ್ರೊಫೆಷನ್ ದೇರ್ ಆರ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಬಿಫೋರ್ ಐ ರೀಚ್ ಸಿಟ್ ಆನ್ ದ ಸ್ಟೇಜ್ ಅಂಡ್ ಯುನೋ ಎಲ್ಲ ಚೆನ್ನಾಗಿದೆ, ಸ್ಟೇಜ್ ಎಲ್ಲ ಅಲಂಕಾರ ಮಾಡಿದ್ದಾರೆ, ನಾವು ಅಲಂಕಾರ ಮಾಡ್ಕೊಂಡು ವೀಣೆ ಇಟ್ಕೊಂಡು ಕೂತ್ಕೊಂಡ್ರೆ ಯಾರಿಗೂ ನಮ್ಮ ಹಿಂದಿನ ಕಷ್ಟಗಳು ಗೊತ್ತಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಹಿಂದ್ಗಡೆ ತುಂಬ ಕೆಲಸ ಮಾಡಬೇಕು. ಯಾವ ಪ್ರೊಫೆಷನಲ್ ಆದರೂ ಅಷ್ಟೇ, ನೀವು ಟಾಪ್ ಆಫ್ ದ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂದರೆ ಅದಕ್ಕೆ ಆದ ಒಂದು ಅಭ್ಯಾಸ, ಅದಕ್ಕೆ ಆದ ಒಂದು ಶಿಸ್ತು, ಫೋಕಸ್ ಇದೆಲ್ಲ ಇಲ್ಲದೆ ಇದ್ದರೆ ಖಂಡಿತ ಆಗಲ್ಲ. ಯಾಕೆಂದರೆ ಆ್ಯಸ್ ಎ ವುಮನ್ ಐ ಕ್ಯಾನ್ ಗೆಟ್ ಡಿಸ್ಟ್ರಾಕ್ಟೆಡ್ ವೆರಿ ಈಸಿಲಿ. ನನಗೆ ನನ್ನ ಫ್ಯಾಮಿಲಿ, ಮಕ್ಕಳು, ಆಮೇಲೆ ನಾನು ನೋಡಿದ್ದೀನಿ ನನ್ನ ಸ್ಟೂಡೆಂಟ್ಸೇ, ಅಯ್ಯೋ ಇವತ್ತು ನಮ್ಮ ಮನೇಲಿ ಫಂಕ್ಷನ್ ಇದೆ, ನಮ್ಮ ನಾಯಿಗೆ ಮೈ ಸರಿಯಾಗಿಲ್ಲ, ನನ್ನ ಬೆಕ್ಕಗೆ ಮೈ ಸರಿಯಾಗಿಲ್ಲ ಇಂದ ಶುರು ಆಗುತ್ತೆ. ಅಲ್ಲಿಂದ ಹಿಡಿದು ನಮ್ಮ ಮಾವನವ್ರಿಗೆ ಮೈ ಸರಿಯಾಗಿಲ್ಲ, ನನಗೆ ಮೈ ಸರಿಯಾಗಿಲ್ಲ. ಸಿ ದೆರ್ ಆರ್ ಎಕ್ಸ್ಕ್ಯೂಸಸ್ ಯು ಕ್ಯಾನ್ ಮೇಕ್ ನಾಟ್ ಟು ಮೇಕ್ ಇಟ್ ಬಿಗ್. ಬಟ್ ವೆನ್ ದ ಗೋಲ್ ಈಸ್ ಸಮಥಿಂಗ್ ಎಲ್ಸ್ ಟು ಬಿ ಎ ಫ್ಯಾಂಟಾಸ್ಟಿಕ್ ಪ್ಲೇಯರ್, ಅದಕ್ಕೆ ಒಂದು ಬೇರೆಯಾದ ತಯಾರಿ, ಸ್ಯಾಕ್ರಿಫೈಸು, ಫೋಕಸ್ಸು ಎಲ್ಲ ಬೇಕು. ಡೋಂಟ್ ಗಿವ್ ಅ ರೀಸನ್ಸ್, ಅಕ್ಸೆಪ್ಟ್ ದ ರಿಸಲ್ಟ್ಸ್ ಅಂತಾರಲ್ಲ ಆ ಥರ. ನೀವು ಸುಪ್ರಸಿದ್ಧ ವೀಣೆ ಮಾಸ್ಟ್ರು ಚಿಟ್ಟಿ ಬಾಬು ಅವ್ರ ಹತ್ರ ವೀಣೆನ ಕಲ್ತ್ರಿ. ಅವರ ಜೊತೆಗೆ ಕಲಿಯೋಂಥ ಅವಕಾಶ ಒದಗಿ ಬಂದಿದೆ ಹೇಗೆ? ಸೊ ನಾನು ಕಚೇರಿ ಮಾಡಬೇಕು ಕಚೇರಿ ಶುರು ಮಾಡಿದ್ದೆ, ಮಾಡಿಕೊಂಡು ಮುಂದುವರ್ಸ್ಕೋಬೇಕು ಅಂದಾಗ ನನಗೆ ಇನ್ನೂ ನಾನು ಸ್ವಲ್ಪ ಕಲಿಬೇಕು, ಇನ್ನೂ ಹೆಚ್ಚು ಕಲಿಬೇಕು ನಾನು ಅಂತ. ಅಂದರೆ ನಾನು ವೀಣಾ ರಾಜಾರಾಯರ ಹತ್ರ ಆಗಲೇ ವಿದ್ವತ್ ಮಾಡಿ ಎಲ್ಲ ಆಗಿತ್ತು. ನಾನು ಅವ್ರ ಕಚೇರಿಗೆ ಹೋಗಿದ್ದೆ. ನನ್ನ ಎಕ್ಸಾಮ್ ಮುಗಿಸಿದ ತಕ್ಷಣ ಅವರು ಇಲ್ಲಿ ಬೆಂಗಳೂರಲ್ಲಿ ಒಂದು ಕಚೇರಿ ಮಾಡಿದರು, ಅಲ್ಲಿಗೆ ಹೋಗಿದ್ದೆ. ಅವರ ವೀಣೆ ಸುನಾದ. ಇಫ್ ಯು ಲುಕ್ ಬ್ಯಾಕ್ ಇನ್ ದ ಲಾಸ್ಟ್ 70 years, ಹೂ ರೆವಲ್ಯೂಷನೈಸ್ಡ್ ದ ವೀಣಾ ಪ್ಲೇಯಿಂಗ್ ಅಂದರೆ ಇಬ್ಬರು ಮುಖ್ಯವಾದವರು, ಬಾಲಚಂದರ್ ಅವರು ಮತ್ತು ವೀಣಾ ಚಿಟ್ಟಿಬಾಬು ಅವರು, ಎಮಿನಿ ಶಂಕರ್ ಶಾಸ್ತ್ರಿ ಅವರು, 3 ಜನ. ದೇ ಚೇಂಜ್ ದ ವೇ ಪೀಪಲ್ ಲುಕ್ಡ್ ಅಟ್ ವೀಣಾ. ಯಾಕೆಂದರೆ ವೀಣೆ ಮುಂಚೆ ತುಂಬ ಸ್ಟೆಕ್ಯಾಟೋ ಆಗಿತ್ತು, ಅದನ್ನು ಒಂದು ಮೆಲೋಡಿ ಕಂಟಿನ್ಯೂಟಿ ತಂದು ಎಲ್ಲ ಮಾಡಿದವರು ಇವ್ರು 3 ಜನ. ಇವ್ರು 3 ಜನದ ಕಾಂಟ್ರಿಬ್ಯೂಷನ್ ಈಸ್ ಎನಾರ್ಮಸ್. ಸೊ ಐ ಹರ್ಡ್ ಹಿಮ್. ನನಗೆ ಇವ್ರ ಹತ್ರ ಹೋಗಬೇಕು ಅಂತ ಮನ್ಸಲ್ಲಿ ನಾನು ಅಂದ್ಕೊಂಡೆ. ನಾನೇನು ಹೋಗಬೇಕು, ಏನು ನಾನು ಹೋಗ್ತೀನಿ ಏನು ಅಂದ್ಕೊಂಡಿಲ್ಲ, ಅನ್ನಿಸ್ತು ನಂಗೆ ಕಲಿಬೇಕು ಇವ್ರ ಹತ್ರ, ಈ ಥರ ವೀಣೆ ನುಡಿಸಿದ್ರೆ ಚೆನ್ನಾಗಿರುತ್ತೆ, ಅಪೀಲಿಂಗ್ ಆಗಿರುತ್ತೆ ಅಂತ ಅನ್ನಿಸ್ತು. ಯಾಕೆಂದರೆ ಅವರು ಮೆಲಡಿಗೆ, ಇವ್ರು 3 ಜನದಲ್ಲಿ ಮೆಲೋಡಿಗೆ ಟಾಪ್ ಪ್ರಯಾರಿಟಿ ಕೊಟ್ಟವರು ಚಿಟ್ಟಿಬಾಬು ಅವರು. ಟೆಕ್ನಿಕ್ ವೈಸ್ ಎಮಿನಿ ಶಂಕರ್ ಶಾಸ್ತ್ರಿ ಅವರು ಕಂಟಿನ್ಯೂಟಿ. ಅವರು ಎಮಿನಿ ಶಂಕರ್ ಶಾಸ್ತ್ರಿ ಅವರು ನಮ್ಮ ಗುರುಗಳು, ಅವ್ರ ಹತ್ರನೇ ನಮ್ಮ ಗುರುಗಳು ಪಾಠ ಮಾಡಿದ್ದು. ಮತ್ತು ಬಾಲಚಂದರ್ ಅವರು ಕಾಂಟ್ಯಾಕ್ಟ್ ಮೈಕ್ನ ಇಂಟ್ರೊಡ್ಯೂಸ್ ಮಾಡಿ ಆ ಕಂಟಿನ್ಯೂಟಿ ಇಂಪ್ರೂವ್ ಆಗೋಕ್ಕೆ, ಆಮೇಲೆ ಒಂದೇ ಸ್ವರದಲ್ಲಿ ಅನೇಕ ಸ್ವರಗಳನ್ನು ಎಳೆದು ಆ ಗಾಯಕಿ ಭಾವನ ಥರಕ್ಕೆ ಎಲ್ಲ ತುಂಬ ಚೇಂಜಸ್ ತಂದವರು ಇವ್ರು 3 ಜನ. ನಾನು ಅದಾದ ಒಂದು 4-5 ದಿನದಲ್ಲಿ ನನ್ನ ಸ್ನೇಹಿತೆಯಲ್ಲಿ ಇಲ್ಲೇ ನಾನು ಆವಾಗ ಮಲ್ಲೇಶ್ವರದಲ್ಲಿದ್ದೆ. ಸೊ ನಿರ್ಮಲಾ ಅಂತ ನನ್ನ ಸ್ನೇಹಿತೆ, ಅವ್ರ ಮನೆಗೆ ಹೋದೆ ನಾನು. ಅವರ ಅಕ್ಕ ಶ್ಯಾಮಲಾ ಭಾವೆ, ಅವರು ಒಂದು ಪ್ರಸಿದ್ಧ ವೋಕಲಿಸ್ಟ್, ಹಿಂದೂಸ್ತಾನಿ ಮತ್ತು ಸುಗಮ ಸಂಗೀತದಲ್ಲಿ ದೊಡ್ಡ ಹೆಸರು ಮಾಡಿದ್ದ ಗಾಯಕಿಯವರು. ಅವ್ರ ಮನೆಗೆ ಹೋದೆ ನಾನು. ನನ್ನ ಸ್ನೇಹಿತೆ ಹೇಳಿದ್ಲು ಸುಮಾ ವೀಣೆ ತುಂಬ ಚೆನ್ನಾಗಿ ನುಡಿಸ್ತಾಳೆ ಅಂತ. ಅವ್ರ ಮನೇಲಿ ಒಂದು ವೀಣೆ ಇತ್ತು, ಎಲ್ಲ ನುಡಿಸು ಅಂದರು. ಅಲ್ಲಿ ಕೂತ್ಕೊಂಡೆ ನುಡಿಸ್ದೆ. ಅವರ ಒಂದು 2-3 ಜನ ಶಿಷ್ಯಂದ್ರಿದ್ರು. ಅವ್ರ ಅಮ್ಮನೂ, ಅವ್ರ ಹೆಸರಾಂತ ಗಾಯಕಿ, ಅವರ ಶ್ಯಾಮಲಾ ಭಾವೆ ಅವರ ಅಮ್ಮನೂ ಅವರು ಇದ್ದರು. ದೇರ್ ವಾಸ್ ಸ್ಟನ್ಡ್ ಸೈಲೆನ್ಸ್ ವೆನ್ ಐ ಫಿನಿಶ್ಡ್. ಸೊ ಐ ಥಾಟ್ ಓಕೆ, ಐ ಹ್ಯಾವ್ ಗೂಫ್ಡ್ ಅಪ್ ಬಿಗ್ ಟೈಮ್ ಅಂತ ಅಂದ್ಕೊಂಡ್ರೆ. ದೆನ್ ಶಿ ಸೆಡ್, ಏನು ಮಾಡ್ತಾ ಇದೆಯಾ ನೀನು? ಐ ಸೆಡ್, ಕೆಲ್ಸಕ್ಕೆ ನೋಡ್ತಾ ಇದ್ದೀನಿ ನಾನು. ಇಷ್ಟು ಚೆನ್ನಾಗಿ ವೀಣೆ ನುಡಿಸ್ತೀಯಾ? ವೀಣೆ ಇಲ್ಲ, ನಾನು ಕಲಿಬೇಕು, ನಂಗೆ ಚಿಟ್ಟಿಬಾಬು ಅವ್ರ ಹತ್ರ ಕಲಿಬೇಕು ಅಂತ ಇಷ್ಟ. ನಾನಿನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ, ಕೆಲ್ಸಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳಿದೆ. ಅವರು, ನೀನು ನಿಜವಾಗ್ಲೂ ಹೋಗ್ತೀಯಾ ಚಿಟ್ಟಿಬಾಬು ಹತ್ರ ಅಂತ ಹೇಳಿ. ದಿಸ್ ವಾಸ್ ಎ ವೆರಿ ಇಂಪಲ್ಸಿವ್ ಡಿಸಿಷನ್ ಬಿಕಾಸ್ ದ ಪ್ರೀವಿಯಸ್ ವೀಕ್ ಐ ಹ್ಯಾಡ್ ಗಾನ್ ಟು ಹಿಸ್ ಕಚೇರಿ. ಅವತ್ತು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡೆ, ನಾ ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ ನಾ ಹೋಗಬೇಕು ಅಂತ ಇದ್ದೀನಿ. ಇವ್ರ ಹತ್ರ ಹೇಳಿದೆ ನಾನು. ಕೇಳಿದಾಗ ಅವರು,
ಮೇ ಬಿ ನಾನು ಏನು ಯೋಚನೆ ಮಾಡದೆ ಹೇಳಿದ್ದದು. ಹೇಳಿದ್ರೆ ಅವರು ಫೋನ್ ತಗೊಂಡು, ನಂಗೆ ಗೊತ್ತಿಲ್ಲ ಅವರು ಚಿಟ್ಟಿಬಾಬು ಅವರ ಸ್ನೇಹಿತರು ಅಂತ, ಅವ್ರಿಗೆ ಫೋನ್ ಮಾಡಿ ಈ ಥರ ಒಂದು ಹುಡುಗಿ ಇದ್ದಿಲ್ಲ ನಮ್ಮ ಮನೆಯಲ್ಲಿ ವೀಣೆ ನುಡ್ಸಿದ್ಲು, ತುಂಬ ಚೆನ್ನಾಗಿ ನುಡಿಸ್ತಾಳೆ, ನಾನು ನಾಳೆ ಕರ್ಕೊಂಡು ಬರಲ್ಲ, ಅವ್ರು ನಿಮ್ಮ ಹತ್ರ ಕಲಿಬೇಕಂತೆ ಅಂತ. ಸೊ ಬಿಫೋರ್ ನಾನು ನಮ್ಮ ಅಮ್ಮಂಗಾಗ್ಲಿ ಅಥವಾ ನಮ್ಮ ಹಸ್ಬೆಂಡ್ಗಾಗ್ಲಿ ಯಾರಿಗೂ ಏನೂ ಹೇಳಿರಲಿಲ್ಲ. I landed up going to Madras next day with her. And then he accepted me as a student and my life changed. Again, it's destiny. So I always believe that, luck and you being in the right place at the right time makes a difference in life. That made a difference in my life at least. ನಿಮ್ಮ ಗುರುಗಳನ್ನ ನೆನಪಿಸ್ಕೊಂಡು ನೀವೊಂದು ಚಿಕ್ಕ ಪ್ರಸ್ತುತಿ ಕೊಡೋದಾದ್ರೆ ಯಾವ ಪ್ರಸ್ತುತಿಯನ್ನ? No, my Sangeeta is completely influenced by him. So ಹಾಗೆ ಒಂದು ಸಣ್ಣ ಅವ್ರಿಗಾಗಿ ಒಂದು ಚಿಕ್ಕ ಪ್ರಸ್ತುತಿ ಕೊಡ್ಬೋದಾ? ನಾನು ಮೊದಲ ಅವ್ರ ಹತ್ರ ಕಲ್ತಿದ್ದ ರಾಗ ಷಣ್ಮುಗ ಪ್ರಿಯ, ಅದ್ರಲ್ಲಿ ಒಂದು ಸಣ್ಣ ತಾನ ನುಡಿಸ್ತೀನಿ ನಾನು.
ಮ್ಯಾಮ್ ನೋ ಕಾಮೆಂಟ್ಸ್ ಅಂತಾರಲ್ಲ ಹಾಗೆ ನನಗೆ ತಲೆದೂಗೋದ್ ಬಿಟ್ಟು ಬೇರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವರು ತಾಣದಲ್ಲಿ ಈ ಟೆಂಪೋ ಇನ್ಕ್ರೀಸ್ ಮಾಡೋದು ಇದೆಲ್ಲ ನಮ್ಮ ಗುರುಗಳ ಸ್ಪೆಷಾಲಿಟಿ. ಸ್ವತಃ ವಿದ್ವಾನ್ ಚಿಟ್ಟಿ ಬಾಬು ಅವ್ರ ಜೊತೆ ಸಂಗೀತ ವೀಣೆ ಕಲಿಯೋದಕ್ಕೆ ಸಿಕ್ಕಿದ ಅವಕಾಶನೇ ಒಂದು ಅಪೂರ್ವವಾಗಿರುವಂಥದ್ದು. ಅವರ ವೈಣಿಕ ವಿದ್ವತ್ತೆ ಅಪ್ರತಿಮವಾಗಿರುವಂಥದ್ದು. ವಿದ್ವಾನ್ ಚಿಟ್ಟಿ ಬಾಬು ಅವರು ಅವರ ವಿಶೇಷವಾಗಿರುವಂತಹ ಪ್ರಯೋಗಗಳಿಗೆ ಹೆಸರಾದಂಥವ್ರು. ಇವತ್ತಿಗೂ ಅಂತಹ ಪ್ರಯೋಗಗಳು ವಿರಳ ಮತ್ತೆ ವಿಶೇಷ ಅಂತ ಹೇಳ್ತಾರೆ. ಅವರ ಜೊತೆಗೆ ಗುರುವಾಗಿ, ಒಬ್ಬ ಸಂಗೀತ ಸಾಧಕರಾಗಿ, ವ್ಯಕ್ತಿಯಾಗಿ ಅವ್ರ ಜೊತೆಗಿನ ನೆನಪುಗಳನ್ನ ಹಂಚ್ಕೊಳ್ಬಹುದಾ? ಈಗೇನು ಇದು ವಿರಳ ಇಲ್ಲ, ಅನೇಕ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ. ಬಟ್ ಅವರ ಜನರೇಷನ್ ಅಲ್ಲಿ ಆಗಿನ ಕಾಲದಲ್ಲಿ ಇಫ್ ಯು ತಗೊಂಡ್ರೆ ಅವರ ಮಾಡಿದಂತಹ ಇನೋವೇಟಿವ್ ಎಕ್ಸ್ಪೆರಿಮೆಂಟ್ಸ್ ಯಾರು ಮಾಡಿರ್ಲಿಲ್ಲ. ಒಂದು ಗ್ರೂಪ್ ವೀಣಾ ಪ್ರೋಗ್ರಾಮ್ ಆಗಲಿ, ಅಂದ್ರೆ ಯಾವುದು ಲೈವ್ ಮಾಡ್ತಾ ಇರ್ಲಿಲ್ಲ, ಅವರು ಎಲ್ಲ ರೆಕಾರ್ಡಿಂಗ್ ಅಲ್ಲಿ. ಅವರ ಪಂಚವೀಣೆ ರೆಕಾರ್ಡಿಂಗ್ಗಳು ತುಂಬಾ ಕೇಳಿರ್ಬೇಕು ನೀವು. ವೆಡ್ಡಿಂಗ್ ಬೆಲ್ಸು ಅದೆಲ್ಲ, ರಂಜನಮಾಲ ಅದೆಲ್ಲ ಸಿಕ್ಕಾಪಟ್ಟೆ ಆಗಿನ ಕಾಲದಲ್ಲಿ ಸೇಲ್ ಆದಂಥ ಎಲ್ ಪಿ ಮಾಡಬೇಕು ಅಂದರೆ, ಯಾರು ಎಲ್ ಪಿ ತಗೋಬೇಕು ಅಂದ್ರೂ, ಗಿಫ್ಟ್ ಮಾಡಬೇಕು ಅಂದ್ರೂ ಅದನ್ನೇ ಮಾಡ್ತಾ ಇದ್ದಿದ್ದು. ಆಗಿನ ಕಾಲಕ್ಕೆ ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಅದು ಕರ್ನಾಟಕ ಸಂಗೀತ ಉಪಯೋಗಿಸ್ಕೊಂಡು ಅದರ ಚೌಕಟ್ಟಿನ ಕೃತಿಗಳನ್ನು ಮಾಡದೆ ಅವರೇ ಕಂಪೋಸ್ ಮಾಡಿ ರಾಗಗಳನ್ನು ಉಪಯೋಗಿಸ್ಕೊಂಡು ಲಾಟ್ ಆಫ್ ಹಾರ್ಮೋನೀಸ್ ಯೂಸ್ ಮಾಡಿದಂಥ ಒಂದು ಇನೋವೇಟಿವ್ ಮ್ಯೂಸಿಷಿಯನ್ ಅಂದರೆ ನಮ್ಮ ಗುರುಗಳು. ಅವರ ಒಟ್ಟಿಗೆ ಒಡನಾಟದಲ್ಲಿ ನಾನು ಸಂಗೀತ ಮನೆತನದಿಂದ ಬಂದಿಲ್ಲದೆ ಇರೋದ್ರಿಂದ ನಂಗೆ ಅವ್ರ ಹತ್ರ ಸಂಗೀತ ಕಲಿತಿದ್ದಾಗ ಅವ್ರು ತುಂಬ ಪೀಕಲ್ಲಿದ್ದಂಥ ಟೈಮಲ್ಲಿ ನಾನು ಅವ್ರ ಹತ್ರ ಸಂಗೀತ ಕಲಿಯಕ್ಕೆ ಶುರು ಮಾಡಿದೆ. ಸೊ ನಾನು ಒಬ್ಬಳೇ ಸ್ಟೂಡೆಂಟ್ ಇದ್ದಿದ್ದ ಆಗ ಅವ್ರಿಗೆ. ಅಷ್ಟೊತ್ತಿಗಾಗಲೇ ಅವ್ರು ರಂಜನಮಾಲಾ ರೆಕಾರ್ಡಿಂಗು, ವೆಡ್ಡಿಂಗ್ ಬೆಲ್ಸ್ ಮಾಡಿದ್ರು. ದ ನೆಕ್ಸ್ಟ್ ರೆಕಾರ್ಡಿಂಗ್ ಐ ಪ್ಲೇಡ್ ಇನ್ ದಟ್. ನಾನೊಬ್ಬಳೇ ಹೋಗ್ತಾ ಇದ್ದೆ ಪಾಠಕ್ಕೆ. ಹೆಚ್ಚು ಜನ ಬರ್ತಾ ಇರಲಿಲ್ಲ ಪಾಠಕ್ಕೆ, ಅಂದರೆ ಅವ್ರು ಇರ್ತಾನೆ ಇರಲಿಲ್ಲ, ಊರಲ್ಲಿ ಇರ್ತಿದ್ದಿದ್ದೆ ಅಪರೂಪ. ಅವರ ಮನೆಯಲ್ಲೇ ನಾನು ಹೆಚ್ಚು ಕಡಿಮೆ ನಮ್ಮ ಸಿಸ್ಟರ್ಲ ಅವ್ರು ಇದ್ರಲ್ಲ, ನನ್ನ ನಾದಿನಿ ಅವರಿದ್ರು, ಅವ್ರ ಮನೆಯಿಂದ ಇದ್ಬಿಟ್ಟು ನಾನು ಮಡ್ರಾಸ್ಗೆ ಹೋಗಿ ಕಲಿತಾ ಇದ್ದೆ. ಆಗಿನ ಕಾಲದಲ್ಲಿ ಇದು ಒಂದು ರೆವಲ್ಯೂಷನ್ ನಾವು ಮಾಡಿದ್ದು ಅಂತ ಎಲ್ಲರೂ ದೇವರ್ ಶಾಕ್ಡ್ ದಟ್ ಯಾರೋ ಒಬ್ಳು ಇಲ್ಲಿಂದ ಬೆಂಗಳೂರಿಂದ ಹೋಗಿ ಮಡ್ರಾಸ್ಗೆ. ಇವಾಗ ಇದು ತುಂಬಾ ಕಾಮನ್, ಎಲ್ಲರೂ ಹೋಗಿ ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿ ಕಲಿತಾರೆ, ಮಡ್ರಾಸ್ಗೆ ಹೋಗಿ ಕಲಿಯೋದು ತುಂಬಾ ಕಾಮನ್. ಬಟ್ ಆಗಿನ ಕಾಲದಲ್ಲಿ ಪಾತ್ ಬ್ರೇಕಿಂಗ್ ಇವೆಂಟ್ ಅದು. ಎಲ್ಲರೂ ಅಯ್ಯೋ ನೀವು ಮಡ್ರಾಸ್ಗೆ ಹೋಗಿ ಕಲಿತಾವ. ತಿಂಗಳಲ್ಲಿ ನಾನು 2 ಸತಿ ಹೋಗ್ತಾ ಇದ್ದೆ. ಎಷ್ಟೋ ಸತಿ ಅವರೇ ನಮ್ಮ ಮನೆಗೂ ಬರೋರು. ಆಮೇಲೆ ಅಂದರೆ ಅವ್ರು ನಮ್ಮ ಮನೇಲೇ ಇರೋರು. ಬಂದರೆ ಕಚೇರಿ, ಬೆಂಗಳೂರಲ್ಲಿ ತುಂಬ ಕಚೇರಿ ನಡೀತಿತ್ತು ಅವ್ರಿಗೆ. ಅವಾಗ ಬಂದಾಗ ನಮ್ಮ ಮನೇಲೇ ಇರೋರು, ಅಲ್ಲೇ ಪಾಠ ಆಗೋದು. ಮತ್ತು ನಾನು ಮಡ್ರಾಸ್ಗೆ ಹೋಗ್ತಾ ಇದ್ದೆ. ಹೆಚ್ಚು ಕಡಿಮೆ ಅಲ್ಲಿ ಬೆಳಗ್ಗಿಂದ ರಾತ್ರಿವರೆಗೂ ಅವ್ರ ಮನೇಲೇ ಇರ್ತಾ ಇದ್ದೆ ನಾನು. ನನ್ನ ಒಡನಾಟ ಅವ್ರ ಮನೇಲೇ ಇದ್ದಿದ್ದರಿಂದ ಅವರಿಗೆ ಬಾಲಮುರಳಿ ಕೃಷ್ಣ ಸರ್ ತುಂಬ ಫ್ರೆಂಡ್ ಅವ್ರಿಗೆ. ಅವ್ರು ತುಂಬ ಬರೋರು. ಅವ್ರು ನನಗೆ ತುಂಬ ಕ್ಲೋಸ್ ಆದರು. ಅವರು ನಮ್ಮ ಮನೆಗೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ರಮಣಿ ಅವರು ತುಂಬ ಫ್ರೆಂಡ್ ಅವರಿಗೆ. ಅವ್ರ ಮೂಲಕ ನಾನು ಬರೀ ಟಾಪ್ ಲೆವೆಲ್ ಮ್ಯೂಸಿಷಿಯನ್ಸೇ ನನಗೆ ಗೊತ್ತಿದ್ದಿದ್ದು. ನಂಗೆ ಇನ್ಯಾರೂ ಗೊತ್ತೇ ಇರಲಿಲ್ಲ, ಯಾಕಂದರೆ ನಾನು ಸಂಗೀತ ಮನೆತನದಿಂದ ಬಂದಿರಲಿಲ್ಲ. ನನಗೆ ಇಲ್ಲಿ ಆಗ್ತಾನೆ ಕಚೇರಿ ಮಾಡೋಕ್ಕೆ ಶುರು ಮಾಡಿದ್ದೆ. ನಂಗೆ ಹೆಚ್ಚು ಪರಿಚಯನೇ ಇರಲಿಲ್ಲ. ನನಗೆ ಪರಿಚಯ ಆಗಿದ್ದೆಲ್ಲ ನಮ್ಮ ಗುರುಗಳ ಮೂಲಕನೇ. ಸೊ ನನ್ನ ಆಸ್ಪಿರೇಷನ್ಸ್ ಎಲ್ಲ ಅಲ್ಲೇ ಇತ್ತು ಯಾವಾಗಲೂ. ಬಿಕಾಸ್ ನಾನು ಹಾಗೆ ಇರಬೇಕು, ಸಂಗೀತ ಅಂದರೆ ಹಾಗೆ ಇರಬೇಕು, ಪರ್ಫಾರ್ಮ್ ಮಾಡಿದ್ರೆ ಹಾಗೆ ಮಾಡಬೇಕು. ಬಿಕಾಸ್ ನಾನು ಏನು ನೋಡೇ ಇರಲಿಲ್ಲ. ಸೊ ನನ್ನ ಜೀವನದಲ್ಲಿ ನಾನು ಅದನ್ನೇ ಗುರಿಯಾಗಿಟ್ಕೊಳ್ಳೋ ಅಂಥ ಅವಕಾಶ ಸಿಕ್ತು ನನಗೆ. ವೀಣೆ ಅನ್ನೋದು ಒಂದು ಸಂಪೂರ್ಣ ವಾದ್ಯ ಅಂತ ಹೇಳ್ತಾರೆ. ವೀಣೆಯ ಮೆಟ್ಟುಗಳನ್ನ ಬೆನ್ನು ಮೂಳೆಗಳಿಗೆ ಹೋಲಿಸ್ತಾರೆ. ವೀಣೆಯ ವೈಶಿಷ್ಟ್ಯ ಮತ್ತೆ ಅದರ ವೈಜ್ಞಾನಿಕವಾಗಿ ಅದರ ರಚನೆಯ ಬಗೆಗೆ ವಿವರಿಸಬಹುದಾ? ನೀವು ಹೇಳಿದ್ದೆಲ್ಲ ಕರೆಕ್ಟು. ವೀಣೆಗೆ 24 ಮೆಟ್ಲಿದೆ ಎಲ್ಲ. ಇದು ಹ್ಯೂಮನ್ ಬಾಡಿಗೆ ತುಂಬ ಸಂಬಂಧಪಟ್ಟಿದ್ದು. ಆಲ್ಸೋ ನಾನು ನಿಮ್ಮ ಮುಂಚೆನೇ ಹೇಳಿದೆ, ಈ ಮ್ಯೂಸಿಕಾಲಜಿ ಎಲ್ಲ ನಮ್ಮ ಕರ್ನಾಟಕ ಸಂಗೀತ ಏನಿದೆ ಅದೆಲ್ಲ ಏನೇನು ವರ್ಣನೆ ಆಗಿದೆ ಅದೆಲ್ಲ ವೀಣೆ ಮೇಲೆ ಬೇಸ್ಡ್ ಆಗಿದೆ. ಅದರಿಂದ ವೀಣೆಗೆ ಒಂದು ಮಹತ್ವವಾದ ಸ್ಥಾನ ಕರ್ನಾಟಕ ಮ್ಯೂಸಿಕಲ್ಲಿದೆ. ಬಟ್ ಆಸ್ ಎ ಪರ್ಫಾರ್ಮಿಂಗ್ ಇನ್ಸ್ಟ್ರೂಮೆಂಟ್ ಇಟ್ ಹ್ಯಾಸ್ ಇಟ್ಸ್ ಲಿಮಿಟೇಷನ್ಸ್. ಏನಂದರೆ ನಾವು ಇಷ್ಟರಲ್ಲಿ ನಾವು ಸಂಗೀತ ನುಡಿಸ್ಬೇಕು, ವೈಲಿನ್ನವರು ಇಷ್ಟರಲ್ಲಿ ಸಂಗೀತ ನುಡಿಸ್ಬೇಕು, ಫ್ಲೂಟ್ನವ್ರು ಇಷ್ಟರಲ್ಲಿ ಸಂಗೀತ ನುಡಿಸ್ಬೇಕು. ನಾವು ಇಫ್ ಯು ಲುಕ್ ಅಟ್ ಇಟ್ ಪ್ರಾಕ್ಟಿಕಲಿ ಇಷ್ಟರಲ್ಲಿ ನುಡಿಸೋವಾಗ ನಿಮ್ಮ ಸ್ಪೀಡು ಈ ಲೆವೆಲಲ್ಲಿ ಇರ್ಬೋದು, ಇಷ್ಟರಲ್ಲಿ ನುಡಿಸೋವಾಗ ಸ್ಪೀಡ್ ಈ ಲೆವೆಲಲ್ಲಿ ಇರ್ಬೋದು, ಇಷ್ಟರಲ್ಲಿ ನುಡಿಸೋವಾಗ ಸ್ಪೀಡ್ ಈ ಲೆವೆಲಲ್ಲಿ ಇರ್ಬೋದು. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್. ನೋ ಬಡಿ ಅಂಡರ್ಸ್ಟ್ಯಾಂಡ್ಸ್. ನಾವು ಎಷ್ಟೋ ಸತಿ ಟ್ರಯೋ ಪ್ರೋಗ್ರಾಮ್ಗಳು ಮಾಡಿದಾಗ ಇದೆಲ್ಲ ಯೋಚನೆ ಮಾಡಬೇಕಾದಂದ್ರೆ ವೀಣೆಗೆ ಆದಂಥ ಒಂದು ಕಂಟಿನ್ಯೂಟಿ ಇದೆ. ಆಮೇಲೆ ಅದೆಲ್ಲ ಕಡೆ ಅಲ್ಟಿಮೇಟ್ಲಿ ಹೌ ಗುಡ್ ಯು ಆರ್ ಈಸ್ ವಾಟ್ ಇಟ್ ಮ್ಯಾಟರ್ಸ್.
ಕೆಲವರಿಗೆ ವೀಣೆ ತುಂಬ ಇಷ್ಟ, ಕೆಲವರಿಗೆ ಫ್ಲೂಟೇ ಇಷ್ಟ, ಕೆಲವ್ರಿಗೆ ವಯಲಿನೇ ಇಷ್ಟ, ಅದೆಲ್ಲ ಇದೆ. ಆದರೆ ವೀಣೆಗೆ ಆದ ಒಂದು ಸರಸ್ವತಿ ಕೈಲಿದ್ದಿದ್ದಲ್ವ ವೀಣೆ, ಅದಕ್ಕೆ ಆದ ಒಂದು ಮಹತ್ವದ ಸ್ಥಾನ ಕರ್ನಾಟಕ ಸಂಗೀತದಲ್ಲಿದೆ. ಇನ್ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ, ನಾ ತರಂಗಿಣಿ ವೀಣೆ ಮಾಡಿದಾಗ ತುಂಬ ಜನ ಅಬ್ಜೆಕ್ಟ್ ಮಾಡಿದ್ದು, ನೀವು ಸರಸ್ವತಿ ದೇವಿಲಿರೋ ಕೈಲಿರೋ ಅಂಥ ವೀಣೆಗೆ ಚೇಂಜ್ ಮಾಡಿಬಿಟ್ರಿ ಅಂತ ತುಂಬ ಜನ ಅಬ್ಜೆಕ್ಟ್ ಮಾಡಿದ್ರು. ಅಂದರೆ ಎಲ್ಲರ ಸೈಕಿನಲ್ಲಿ ಇದು ವರ್ಕ್ ಆಗತ್ತೆ. ವೀಣೆ ಅಂದರೆ ಸೌತ್ ಇಂಡಿಯನ್ ಮನೆಗಳಲ್ಲಿ ವೀಣೆ ಇಟ್ಕೊಂಡಿರ್ತಾರೆ, ಯಾರಾದ್ರೂ ಮಾರ್ತಾರ? ಯಾರು ಮಾರಲ್ಲ. ಕಡೆಗೆ ಕೊಡ್ಲೇಬೇಕಾದಾಗ ಯಾರಿಗಾರ ದಾನ ಮಾಡಿ ಮೇಡಮ್, ನಾವು ಮಾರಲ್ಲ, ಇದನ್ನ ಮಾರಬಾರ್ದು ಅಂತ. ಅಷ್ಟು ಒಂದು ಪೂಜ್ಯನೀಯವಾದ ಸ್ಥಾನ ವೀಣೆಗಿದೆ, ಅದರಲ್ಲಿ ಏನು ಸಂಶಯನೇ ಇಲ್ಲ. ಮಿಕ್ಕಿದ ಯಾವ ಇನ್ಸ್ಟ್ರೂಮೆಂಟ್ಗೂ ಇಲ್ಲ. ಇದು ಯಾಕೆ ಹೀಗೆ ಅಂದರೆ, ವೀಣೆ ನಮ್ಮ ಕರ್ನಾಟಕ ಸಂಗೀತಕ್ಕೆ ಮತ್ತು ಸೌತ್ ಇಂಡಿಯಾಗೆ ಅಲ್ಲೇ ಮಾಡಿದಂತಹ, ಕೈನಲ್ಲಿ ಮಾಡಿದಂತಹ ಒಂದು ವಾದ್ಯ ಇದು. ಅಂದರೆ ಈ ಮರ ಆಗಲಿ ಅಥವಾ ಇದರ ಮಾಡುವ ವಿಧಾನ ಆಗಲಿ, ಇದೆಲ್ಲ ವೆರಿ ವೆರಿ ಇಂಡಿಜಿನಸ್ ಟು ಆರ್ ಕಲ್ಚರ್. ಇಟ್ ಈಸ್ ಸೋಕ್ಡ್ ಇನ್ ಆರ್ ಕಲ್ಚರ್. ಅದಕ್ಕೆ ವೀಣೆಗೆ ಇಷ್ಟೊಂದು ದೊಡ್ಡ ಸ್ಥಾನಮಾನ ಇದೆ. ಇದು ಮರ ನೋಡಿ, ಹಲಸಿನ ಮರ. ಇದು ನಾನು ಯೂಸ್ ಮಾಡ್ತಾ ಇರೋದು ಮೈಸೂರು ವೀಣೆ. ಇದ್ರ ಹಲಸಿನ ಮರದ ಬೇರೆ. ನೀವು ಇದು ತಂಜಾವೂರು ವೀಣೆ ತಗೊಂಡ್ರೆ ಅದ್ರ ಹಲಸಿನ ಮರ ಬೇರೆ ಥರ. ಅಂದರೆ ನೀವು ಹಲಸಿನ ತಿಂದರೆ ರುಚಿ ಬೇರೆ ಇರುತ್ತಲ್ವಾ. ಒಂದು ಕೆಂಪಗಿರುತ್ತೆ, ಒಂದು ಎಲ್ಲೋ ಇರುತ್ತೆ, ಇನ್ನೊಂದು ತುಂಬಾ ಕೆಂಪಗಿರೋದಿರುತ್ತೆ. ಇವಾಗ ಟ್ರಿವ್ಯಾಂಡ್ರಮಲ್ಲಿ ಮಾಡೋ ವೀಣೆನೂ ಹಲಸಿನ ಮರದಲ್ಲೇ ಮಾಡ್ತಾರೆ. ಅದ್ರ ರುಚಿನೇ ಬೇರೆ, ಹಾಗೆ ಅದರ ನಾದಾನೇ ಬೇರೆ. ಸೊ ಇದು ನಮ್ಮ ವೀಣೆಯ ಒಳಗಿನ ಸತ್ಯ. ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೈನಂದಿನ ಬದುಕಿಗೂ ವೀಣೆಗೂ ತುಂಬಾ ಒಂದು ಸಂಬಂಧ ಇದೆ, ಹತ್ತಿರದ ಸಂಬಂಧ ಇದೆ ಅಂತ. ನಿಮ್ಮ ಗುರುಗಳ ಹಾದಿಯಲ್ಲೇ ನೀವು ತುಂಬಾ ನಿಮ್ಮದೇ ಆಗಿರುವಂತಹ ಒಂದು ಸಂಗೀತದ ದಾರಿಯನ್ನ ರೂಪಿಸ್ಕೊಂಡ್ರಿ. ಅವ್ರ ರೀತಿಯಲ್ಲೇ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ರಿ. ನೀವ್ ಈಗಾಗ್ಲೇ ಪ್ರಸ್ತಾಪ ಮಾಡಿದ್ರಿ ತರಂಗಿಣಿ ವೀಣೆಯ ಬಗ್ಗೆ. 2001ರಲ್ಲಿ ತರಂಗಿಣಿ ವೀಣೆಯನ್ನ ನೀವು ಮಾಡಿದ್ರಿ. ತರಂಗಿಣಿ ವೀಣೆಯನ್ನ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಸೊ ನಮ್ಮ ಗುರುಗಳು ನನ್ನ ಕಚೇರಿಗೆ ಅನೇಕ ಸತಿ ಬಂದಿದ್ರು. ಎಸ್ಪೆಷಲಿ ಒಂದು ಸತಿ ಮಡ್ರಾಸ್, ನಾನು ಈ ಕತೆ ಹೇಳಿದೆ, ಇದನ್ನು ಮುಂದುವರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿನಲ್ಲಿ ನಾನು ನುಡಿಸ್ತಾ ಇದ್ದೆ. ನಾನು ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತೊಗೊಂಡು ಬಂದಿದ್ದೆ ಕಚೇರಿ ಮಾಡಬೇಕು ಅಂತ. ನಾನು ಒಂದು ಕಚೇರಿಯ ಕಾಲ್ಭಾಗ ಮುಗಿದಾಗ ತುಂಬ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿಲಿ ಆ ವಯಸ್ಸಲ್ಲಿ ಕಚೇರಿ ಮಾಡುವಾಗ ತುಂಬ ಟೆನ್ಷನ್, ಈಗಲೂ ಟೆನ್ಷನ್ ಇರುತ್ತೆ. ಯಾವ ಕಚೇರಿಲಿ ಟೆನ್ಷನ್ ಶುರು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಏನೋ ಇದ್ದಕ್ಕಿದ್ದಾಗೆ ಶುರು ಆಗುತ್ತೆ. ಏನೋ ಒಂದು ಐದ ವೀಣೆ ವರ್ಕ್ ಆಗಲ್ವೋ, ಅಥವಾ ಯಾರೋ ಮುಂದೆ ಬಂದಿರ್ತಾರೋ, ಏನೋ ಒಂದು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಟೆನ್ಷನ್ ಇರ್ಬೋದು. ನಾನು ನುಡಿಸ್ತಾ ಇದ್ದೆ, ತಲೆ ಎತ್ತು ನೋಡಿದ್ರೆ ನಮ್ಮ ಗುರುಗಳು ಮತ್ತು ವೀಣಾ ವೆಂಕಟರಾಮನ್ ಅಂತ ಒಬ್ಬರು ಟ್ರಿವ್ಯಾಂಡ್ರಮಲ್ಲಿದ್ದರು. ಅವ್ರನ್ನ ಕರ್ಕೊಂಡು ಗುರುವಾಯಾರ್ ದೊರೆ ಅಂತ ಒಂದು ದೊಡ್ಡ ಮೃದಂಗ ವಿದ್ವಾಂಸರು, ಅವ್ರನ್ನೆಲ್ಲ ಕರ್ಕೊಂಡು ಕಚೇರಿಗೆ ಬಂದು ಮುಂದೆ ಕೂತ್ಕೊಂಡ್ರು. ಇವತ್ತಿಗೂ ನಾನು ನೆನೆಸ್ಕೊಂಡ್ರೆ ನನಗೆ ಹೌ ಡಿಡ್ ಐ ಗೋ ಥ್ರೂ ದಟ್ ಕಚೇರಿ ಅಂತ ಇವತ್ತು ನನಗೆ ಗೊತ್ತಿಲ್ಲ. ಐ ವೆಂಟ್ ಥ್ರೂ ದಟ್ ಕಚೇರಿ ಬಿಕಾಸ್ ಸೋ ಮಚ್ ಟೆನ್ಷನ್ ಟು ಸಿ ಸಚ್ ಸ್ಟಾಲ್ವರ್ಟ್ ಸಿಟ್ಟಿಂಗ್ ಇನ್ ಮೈ ಕಚೇರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗುರುಗಳು ಕೂತಿದ್ರು. ಅವರು ಕಚೇರಿ ಆದಮೇಲೆ ಬಂದು ನಾನು ಹೊರಗಡೆ ಬಂದಾಗ ನಂಗೆ ಹೇಳಿದ್ರು, ನಾನು ಯಾವತ್ತೂ ನನ್ನ ಕಚೇರಿ ಬಿಟ್ಟು ಬೇರೆಯವ್ರ ಕಚೇರಿಗೆ ಟೆನ್ಷನ್ ಮಾಡ್ಕೋತೀನಿ ಅಂತ ನನ್ನ ಜನ್ಮದಲ್ಲಿ ಅಂದ್ಕೊಂಡಿರಲಿಲ್ಲ. ಇವತ್ತು ನೀನು ನುಡ್ಸೋರ್ಗೆ ಬರೋವರೆಗೂ ನನಗೂ ಇಷ್ಟೇ ಟೆನ್ಷನ್ ಆಯಿತು ಅಂತ ಹೇಳಿದ್ರು. ಆ ವರ್ಷ ನನಗೆ 3 ಅವಾರ್ಡು ನನಗೆ ಬಂತು ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿನಲ್ಲಿ. ಇದು ಅವರು ಅವಾರ್ಡ್ಸ್ ಕೊಡ್ತಾರೆ, ಬೆಸ್ಟ್ ಕಾಂಪೋಸಿಷನ್ಸ್ ನುಡ್ಸಿದವ್ರಿಗೆ, ಬೆಸ್ಟ್ ಕಚೇರಿ ಅಂತ. ಸೊ ನಂಗೆ ಐ ಗಾಟ್ 3 ಅವಾರ್ಡ್ಸ್ ಇನ್ ದಟ್ ಇಯರ್. ಯಾಕೆ ಹೇಳಿದೆ ಅಂದರೆ, ಇದನ್ನೆಲ್ಲ ಇಷ್ಟೊಂದು ಏನೋ ಈ ಕಚೇರಿ ಎಲ್ಲ ಮಾಡಬೇಕಾಗಿತ್ತು. ಆಮೇಲೆ ಮುಂದೆ ಯಾಕೆಂದರೆ ನಿನ್ನ ಶೈಲಿ ಬೆಳೆಸ್ಕೋಬೇಕು ಅಂತ ಹೇಳಿದ್ರಿ ಅಲ್ಲ. ಆಮೇಲೆ ಅವತ್ತು ಅವ್ರು ನಮ್ಮ ಮನೆಗೆ ಹೋದಾಗ ಅವ್ರು ಹೇಳಿದ್ರು ನನಗೆ ತುಂಬ ಸಂತೋಷ, ನೀನು ನನ್ನ ಹಾಗೆ ನುಡ್ಸಲ್ಲ, ನನ್ನ ಥರದಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ನಿನ್ನದೇ ಆದ ಶೈಲಿ ಬೆಳೆಸ್ಕೊಳ್ತಿದ್ಯಾ, ತುಂಬ ಒಳ್ಳೆಯದು, ಇದನ್ನೇ ಮುಂದುವರಿಸು, ಮಾಡಿದ್ರೇ ನಿಂಗೆ ಹೆಸರು ಬರೋದು ಅಂತ ಅವ್ರು ನನಗೆ ಹೇಳಿದ್ರು ಅವತ್ತು ಸಂಜೆ. ಸೊ ದಿಸ್ ವಾಸ್ ದ ಥಾಟ್ ಪ್ರೋಸೆಸ್ ವಿಚ್ ಸ್ಟಾರ್ಟೆಡ್ ಫಾರ್ ಮೀ. ನಾನೇ ನನ್ನದೇ ಆದ ಶೈಲಿಯಲ್ಲಿ ನುಡಿಸ್ಬೇಕು. ನಾನು ಬೇಕಾದಷ್ಟು ಸಂಗೀತ ಕೇಳ್ತೀನಿ, ಒಳ್ಳೆ ಸಂಗೀತ ಕೇಳ್ತೀನಿ. ಆದರೆ ನನಗೆ ಏನು, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನನ್ನ ಸ್ಟ್ರೆಂತ್ ಅಷ್ಟೇ, ನನ್ನ ವೀಕ್ನೆಸ್ಸು ನನಗೆ ಗೊತ್ತಿರಬೇಕು. ನನಗೆ ಯಾವುದು ಚೆನ್ನಾಗಿ ಕೈಲಿ ಕೂಡಿ ಬರುತ್ತೆ ಅದನ್ನಲ್ಲಿ ಬೆಳೆಸ್ಕೊಂಡು ನನ್ನ ಸ್ಟೈಲ್ನ ನಾನು ಡೆವಲಪ್ ಮಾಡ್ಕೊಳ್ಬೇಕು ಅಂತ ನನಗೆ ಬುನಾದಿ ಹಾಕ್ಕೊಟ್ಟಾರೆ ನಮ್ಮ ಗುರುಗಳು. ನೀನು ಹೆಸರು ಮಾಡೋಕ್ಕೆ ಇದು ಒಂದು ಒಳ್ಳೆಯ ಹೆಸರಲ್ಲ, ನೀನು ಸಂಗೀತದಲ್ಲಿ ಈ ರೀತಿ ನೀವು ಮುಂದುವರಿಬೇಕು ಅಂತ ಅವರೇ ನನಗೆ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಈ ಕತೆ ಹೇಳಬೇಕಾಯ್ತು. ಈ ನಿಟ್ಟಿನಲ್ಲಿ ನಾನು ಮುಂದುವರೆದಾಗ ಅನೇಕ ಕಚೇರಿಗಳು ಮಾಡೋಕ್ಕೆ ಶುರು ಮಾಡಿದೆ ನಾನು. ಎಸ್ಪೆಷಲಿ ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಅಬ್ರಾಡ್ ಎ ಲಾಟ್. ಅದೇ ನಾನು ಪ್ರತಿ
ಪ್ರತಿ ಕಚೇರಿನಲ್ಲೂ ನಾನು ಟೆಕ್ನಿಷಿಯನಾ ವೀಣೆ ಪ್ಲೇಯರಾ ಅಂತ ಡೌಟ್ ಬರೋ ಸ್ಥಿತಿವರೆಗೂ ಪ್ರತಿ ಕಚೇರಿಲೂ ವೀಣೆ ಹೊಡೆದಿದ್ದೀನಿ ನಾನು. ಫಸ್ಟ್ ಟೈಮ್ ಹತ್ತದ್ದಾಯಿತು, ಬೇಜಾರು ಮಾಡ್ಕೊಂಡಿದ್ದಾಯಿತು, ಡಿಪ್ರೆಷನ್ ಆಯಿತು. ಸೆಕೆಂಡ್ ಟೈಮು ಒಂಚೂರು ಇವತ್ತು ಆಗೋಯ್ತಾ ಹೆಂಗೆ ಅಂತ. ಥರ್ಡ್ ಟೈಮಿಂದ ಓಕೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇಟ್, ಓಪನ್ ಮಾಡೋವಾಗಲೇ ಎಲ್ಲಿ ಮುರಿದಿದೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು. ಬಟ್ ಐ ಲರ್ನ್ ಟು ರಿಪೇರ್ ವಿಚ್ ಈಸ್ ಎ ವೆರಿ ಗುಡ್ ಥಿಂಗ್. ಎಲ್ಲ ಕಲ್ತ್ಕೊಂಡೆ ರಿಪೇರಿ, ಸಣ್ಣ ಪುಟ್ಟ ರಿಪೇರಿ, ಮೇಜರ್ ರಿಪೇರಿ ಎಲ್ಲ ಮಾಡೋಕ್ಕೆ ಬರ್ತಿಲ್ಲ, ಸಣ್ಣ ಪುಟ್ಟ ರಿಪೇರಿ ಆದರೆ ಮಾಡಿಕೊಂಡು ಕಚೇರಿ ಮಾಡೋ. ಬಟ್ ಆದರೆ ದಿಸ್ ಟೆನ್ಷನ್ ವಾಸ್ ವರ್ಕಿಂಗ್ ಎವ್ರಿ ಟೈಮ್. ಏರ್ಪೋರ್ಟಲ್ಲಿ ಪ್ರಾಬ್ಲಮ್ಮು, ಏನೋ ಇಷ್ಟು ದೊಡ್ಡ ಬಾಕ್ಸ್ ತೊಗೊಂಡೋದ್ರೆ ಫಸ್ಟ್ ಎತ್ಕೊಳ್ತಾ ನಾನು ಇನ್ನು ಚೆಕ್ ಇನ್ ಮಾಡಲ್ಲ ಅಂತ ಪ್ರತಿಯೊಂದು ಏರ್ಪೋರ್ಟಲ್ಲೂ ಪಂಚಾಯಿತಿ ಮಾಡ್ಕೊಳ್ದೆ ನಾವು ಮುಂದುವರೆದಿದ್ದೇ ಇಲ್ಲ. ಸೊ ಟ್ರಾವೆಲ್ ಮಾಡೋದಲ್ಲದೆ ಇದೊಂದು ಜೊತೆನಲ್ಲಾಗಿತ್ತು. ಸೊ ನಾನು 2000 ಮೇ ಬಿ ಅರೌಂಡ್ ಲೇಟ್ 90s ಒಂದು ಸೆಮಿನಾರ್ ಮಾಡಿದೆ ನಾನು ವೀಣೆ ಮೇಲೆ. ನನಗೆ ಅಷ್ಟೊತ್ತಿಗಾಗಲೇ ನಾನು PhD ಮಾಡಿದ್ದೆ. ಸೊ ನಾನು PhD ಮಾಡೋಕ್ಕೆ ನನಗೆ ಐ ಆಮ್ ಡೈವರ್ಸಿಫೈ ಸೇಯಿಂಗ್ ಸಮಥಿಂಗ್ ವಿಚ್ ವಿಲ್ ಆಲ್ ಬ್ರಿಂಗ್ ಮೀ ಟು ತರಂಗಿಣಿ ವೀಣಾ. ಸೊ ನಾನು ಈ ಸೆಮಿನಾರ್ ಮಾಡಿದಾಗ ಎಲ್ಲ ವೀಣಾ ಮೇಕರ್ಸ್ನು, ಅಂದರೆ ಯಾರ್ಯಾರು ಹಳೆ ಟ್ರೆಡಿಷ್ನಲ್ ಆಗಿ ವೀಣೆ ಮಾಡ್ತಾರೆ ಮತ್ತು ಮಾಡ್ರನ್ ಡೆವಲಪ್ಮೆಂಟ್ಸ್ ಏನಿತ್ತು ಅಲ್ಲಿವರೆಗೂ ಅವ್ರನ್ನೆಲ್ಲರೂ ಕರೆಸಿದ್ದೆ ಆ ಸೆಮಿನಾರ್ಗೆ. ಅವರೆಲ್ಲರೂ ಕೂತ್ಕೊಂಡು ನುಡಿಸಿ ತೋರಿಸಿದ್ರು. ಲೂಯಿಸ್ ಅಂತ ಒಬ್ಬರು ಬೆಂಗಳೂರಿಂದ ಒಂದು ವೀಣೆ ಮಾಡಿದ್ರು. ಅವ್ರು ವೀಣಾ ಪ್ಲೇಯರ್ ಅಲ್ಲ, ಗಿಟಾರ್ ಮೇಕರ್. ಅವರು 2 ಲೋಟ ಹಾಕ್ಬಿಟ್ಟು ಒಂದು ಇನ್ಸ್ಟ್ರೂಮೆಂಟ್ ಮಾಡಿ ಇಟ್ಟಿದ್ರು. ಅವ್ರು ಬಂದು ಡೆಮಾನ್ಸ್ಟ್ರೇಟ್ ಮಾಡಿದ್ರು. ಅವ್ರಿಗೆ ಡೆಮಾನ್ಸ್ಟ್ರೇಟ್ ಮಾಡೋಕೆ ಅವ್ರಿಗೆ ವೀಣೆ ನುಡ್ಸೋಕೆ ಬರಲ್ಲ. ನಾನು ಅಲ್ಲಿ ನಿಂತಿದ್ದೆ. ಮೇಡಮ್ ನೀವೇ ಬಂದು ನುಡಿಸಿ ಅಂತ ಹೇಳಿದ್ರು. ನಾನು ಹ್ಯಾಡ್ ನಾಟ್ ಟಚ್ ದಟ್ ವೀಣಾ. ಸೊ ಐ ಬೋಲ್ಡ್ಲಿ ವೆಂಟ್ ಅಂಡ್ ಸ್ಯಾಟ್ ದೇರ್ ಅಂಡ್ ಪ್ಲೇಡ್. ಐ ವಾಸ್ ಏಬಲ್ ಟು ಪ್ಲೇ, ಬಟ್ ಇಟ್ ವಾಸ್ ನಾಟ್ ಕಾನ್ಸರ್ಟ್ ವರ್ತಿ. ಇಟ್ ವಾಸ್ ಸೌಂಡಿಂಗ್ ನಾಟ್ ಗುಡ್. So that triggered a lot of things in my head. And I started working with Louis, and I also then I abandoned the project in 2000 late 90s ಅಲ್ಲೇ ಶುರು ಮಾಡಿದೆ ಇದನ್ನ. ಬಟ್ ಆಗಲಿಲ್ಲ, ಬಿಟ್ಬಿಟ್ಟೆ. ಯಾಕೆಂದರೆ ಇಟ್ ವಾಸ್ ನಾಟ್ ಕಾನ್ಸರ್ಟ್ ವರ್ತಿ. ಏನೇನು ಮಾಡಿದ್ರು ನನಗೆ ಐ ವಾಸ್ ವೆರಿ ಪರ್ಟಿಕ್ಯುಲರ್ about one thing. Even today I'm very particular, my tonal quality. I'm known for my tonal quality of the veena. For that ನಾನು ಬೇಕಾದಷ್ಟು ಮೈಕ್ಗಳನ್ನು ಚೇಂಜ್ ಮಾಡಿದ್ದೀನಿ, ಬೇಕಾದಷ್ಟು ಸ್ಪೀಕರ್ಗಳನ್ನ ಚೇಂಜ್ ಮಾಡಿದ್ದೀನಿ, ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ. ಅದು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಐ ಬೀನ್ ಏಬಲ್ ಟು ಅಚೀವ್ ದಿಸ್. ನಾನು ಅಚೀವ್ ಮಾಡೋಕ್ಕೆ ನನ್ನ ಜೊತೆ ಅನೇಕ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ. ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ, ನನ್ನ ಕೈನಲ್ಲಿ ವೀಣೆನೂ ಮಾಡೋಕ್ಕಾಗಲ್ಲ. ಆಮೇಲೆ ಟೆಕ್ನಿಕಲಿ ಐ ಕ್ಯಾನ್ ಸೇ ದಿಸ್ ಇಸ್ ದ ಟೋನ್ ಐ ವಾಂಟ್, ಬಟ್ ಅದನ್ನು ಮಾಡಿಕೊಡೋಕ್ಕೆ ಒಬ್ಬರು ಟೆಕ್ನಿಷಿಯನ್ ಬೇಕು. ನನಗೆ ಅನೇಕ ಜನ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ 2001 ನಾನು 2000 ಐ ವೆಂಟ್ ಟು ಜರ್ಮನಿ. ಐ ವೆಂಟ್ ವಿತ್ ಎ ಫ್ಲೂಟಿಸ್ಟ್ ಟು ಪ್ಲೇ. ವಿ ಡಿಡ್ 24 ಕಾನ್ಸರ್ಟ್ಸ್ ಇನ್ 12 days. ವಿ ಆರ್ ಪ್ಲೇಯಿಂಗ್ ಇನ್ ಹ್ಯಾನೋವರಲ್ಲಿ. ಇದು ಎಕ್ಸ್ಪೋ ಆಗ್ತಾ ಇತ್ತು, ಇಂಡಿಯನ್ ಪೆವಿಲಿಯನಲ್ಲಿ ವಿ ಆರ್ ಪ್ಲೇಯಿಂಗ್. ಆಫ್ಟರ್ 2 days ವಿ ಆರ್ ಸೋ ಪಾಪ್ಯುಲರ್, ವಿ ಯೂಸ್ ಟು ಹ್ಯಾವ್ ಫುಲ್ ಹೌಸ್ ಮಾರ್ನಿಂಗ್ ಈವ್ನಿಂಗ್. ಅಲ್ಲೆಲ್ಲ ಯುರೋಪಲ್ಲಿ ಸಂಗೀತದ ಹುಚ್ಚು, ಒಳ್ಳೆ ಸಂಗೀತ ನಡೀತಿದೆ ಅಂದರೆ ಜನ ಬರ್ತಾರೆ. ಸಿಕ್ಕಾಪಟ್ಟೆ ಜನ ಬರೋಕ್ಕೆ ಶುರು ಮಾಡಿದ್ರು. ನಾವು ಎವ್ರಿ ಡೇ ಫ್ಲೂಟಿಸ್ಟು, ನಾನು ಮತ್ತು ಮೃದಂಗದವ್ರು 3 ಜನ ಹೋಗಿದ್ವಿ. ಅವರಿಬ್ಬರು ನನ್ನ ಇನ್ಸ್ಟ್ರೂಮೆಂಟ್ ತರೋ ಹಾಗೆ ಇಲ್ಲ, ಯಾಕೆಂದರೆ ದಿನಾ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ, ಬೆಳಗ್ಗೆ ಸಾಯಂಕಾಲ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇಂಪಾಸಿಬಲ್. ನಾನು ಹೋಗಿ ಸ್ಟೇಜ್ ಹಿಂದೆ ಇಟ್ಟವಳು ವೀಣೆ, ನಾನು ಅಲ್ಲೇ ಹೋಗಬೇಕು, ಅಲ್ಲೇ ಶ್ರುತಿ ಮಾಡ್ಕೋಬೇಕು, ಅಲ್ಲೇ ನುಡಿಸ್ಬೇಕು. ಬಟ್ ಫ್ಲೂಟ್ನವರು ದಿನಾ ತೊಗೊಂಬಂದು ಫ್ಲೂಟು ಈ ಮುಕ್ತಾಯ ನುಡ್ಸೋಣ ಮೇಡಮ್, ಈ ಕೃತಿ ನುಡ್ಸೋಣ ಮೇಡಮ್ ಅಂತ ನಾನು ಐ ಆಲ್ವೇಸ್ ಯೂಸ್ ಟು ಟೆಲ್ ಹಿಮ್, ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಬಂದರೆ ಐ ಮಸ್ಟ್ ಹ್ಯಾವ್ instrument which I can carry and then do something like this anta. Vapas bandmele I revived it again. And then a lot of my friends who are in America, who are veena players, also gave me a lot of inputs. I started corresponding, I started working very hard, and I was able to do Tarangini Veena, and I have a patent for it. Of course I created a lot of controversy when I did, because I was a woman, and also meddling with veena. So that was because as late as last 15 din hinde ಗಾಯನ ಸಮಾಜ ಕಾನ್ಫರೆನ್ಸ್ ಅಲ್ಲಿ ಹೊಸ ಇನೋವೇಷನ್ಸ್ ಇನ್ ಹೊಸ ಇದು ವಾದ್ಯಗಳು ಅಂತ ಒಂದು ಸೆಮಿನಾರ್ ಮಾಡಿ ಯಾರ್ಯಾರು ಹೊಸ ವಾದ್ಯ ಮಾಡಿದಾರೋ ಅವ್ರನ್ನೆಲ್ಲ ಕರೆದು ಮಾಡಿದ್ರು. ನಾವೆಲ್ಲ ಮಾಡಿದಾಗ ನೀ ಯಾಕೆ ಮಾಡಿದೆ ಅಂತ ಕೇಳ್ತಾ ಇದ್ರು. ಇನ್ 23 years times have changed. So I'm glad it has changed. I'm very happy for that. But ನಾ ಮಾಡಿದಾಗ ತುಂಬ ಕಾಂಟ್ರವರ್ಸಿ ಆಯಿತು. ಬಟ್ ನನಗೆ ಸರ್ಪ್ರೈಸಿಂಗ್ಲಿ ಅನೇಕ ಮ್ಯೂಸಿಕ್ ಕಾಲೇಜಸ್, ದ ಪರ್ಸನ್ ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಮೈ PhD ಇಸ್ BVK ಶಾಸ್ತ್ರಿ. ಅವ್ರು ನನಗೆ ಹೇಳಿದ್ರು, ನೋಡಮ್ಮ ಇದಕ್ಕೆ ವ್ಯಾಲ್ಯೂ ಇಲ್ಲದೆ ಇದ್ದಿದ್ರೆ ಯಾರು ನಿನ್ನ ಅಪೋಸ್ ಮಾಡ್ತಾ ಇರಲಿಲ್ಲ. ಇದು ವ್ಯಾಲ್ಯೂ ಇದೆ, ಅದಕ್ಕೆ ಅಪೋಸ್ ಮಾಡ್ತಿದ್ದಾರೆ, ಅದಷ್ಟು ಅರ್ಥ ಮಾಡ್ಕೋಬೇಕು. ಅಫ್ಕೋರ್ಸ್ ಏನಾದರೂ ಹೊಸ್ತು ಮಾಡಿದಾಗ ಜನ ತುಂಬ ಅಪೋಸ್ ಮಾಡ್ತಾರೆ, ಅದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಇಟ್ಕೋಬೇಕು. ಅದಕ್ಕೆ ವ್ಯಾಲ್ಯೂ ಇದೆ ಅಂತ ನಿನಗೆ ಗೊತ್ತಿದ್ರೆ ಯು ಶುಡ್ ವರ್ಕ್ ಟುವರ್ಡ್ಸ್ ಇಟ್ ಅಂತ ಹೇಳಿದ್ರು. ಹಾಗೆ ನನಗೆ ಮನ್ನಾ ಶ್ರೀನಿವಾಸನ್ ಅಂತ ಡೆಲ್ಲಿನಲ್ಲಿ ಆರ್ಟ್ ಕ್ರಿಟಿಕ್, ತುಂಬ ದೊಡ್ಡ ಆರ್ಟ್ ಕ್ರಿಟಿಕ್ ಅವರು,
ಅವರು ತಿರುವಯ್ಯಾರಲ್ಲಿ ನಾನು ನುಡ್ಸಕ್ಕೆ ಹೋದೆ. ಆವಾಗ ನಾನು ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದೆ, ನೋಡಿ ಎಲ್ಲರೂ ಗಲಾಟೆ ಮಾಡ್ತಾ ಇದ್ದಾರೆ, ನಾನು ಈ ಇನ್ಸ್ಟ್ರೂಮೆಂಟ್ ಮಾಡಿದ್ದೀನಿ ಅಂತ. ತುಂಬ ನಾನು ಯಾರಿಗೋಸ್ಕರನೂ ಮಾಡಲಿಲ್ಲ, ನನಗೋಸ್ಕರ ಮಾಡಿಕೊಂಡೆ. ಐ ಡೋಂಟ್ ಇವನ್ ಹ್ಯಾವ್ ದ ಫ್ರೀಡಮ್ ಟು ಪ್ಲೇ ಆನ್ ದಿಸ್ ಅಂತಾನೆ ಪ್ರಶ್ನೆ. ಇವಾಗ ಏನಿಲ್ಲ, ನೀನು ನುಡ್ಸು, ಏನಾಗುತ್ತೆ ನಿನಗೆ, ಇದರಿಂದ ಒಳ್ಳೇದಾಗತ್ತೆ, ಏನೂ ಆಗಲ್ಲ. ಅಂದರೆ ವಯಸ್ಸಾದವ್ರಿಗೆಲ್ಲ ಗೊತ್ತಿತ್ತು, ಆ ಮೆಚುರಿಟಿ ಇತ್ತು. ಬಟ್ ತುಂಬ ಜನ ಅಪೋಸ್ ಮಾಡಿದ್ರು. ಬಟ್ ಒನ್ ಅಡ್ವಾಂಟೇಜ್, ವೆನ್ ಯು ಗೆಟ್ ಇನ್ ಟು ಆಲ್ ದಿಸ್ ಕಾಂಟ್ರವರ್ಸಿ, your instrument and you become popular. That's what happened to me. The flip side of it was that. ವೀಣೆನ ತುಂಬಾ ಅಂದ್ರೆ ನೀವು ಕೂಡ ಹೇಳಿದ್ರಿ, ವೇದಗಳಲ್ಲೂ ವೀಣೆಯ ರೆಫರೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು, ಅತ್ಯಂತ ಪ್ರಾಚೀನ ವಾದ್ಯಗಳಲ್ಲಿ ಒಂದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನ ಮಾರ್ಪಡಿಸ್ಬೇಕು ಅಂತ ಅಂದಾಗ ಸಾಕಷ್ಟು ಪ್ಲಾನಿಂಗ್ ಇರುತ್ತೆ, ಟ್ರಯಲ್ ಅಂಡ್ ಎರರ್ಸ್ ಆಗಿರುತ್ತೆ. ಆ ಒಂದು ಪ್ರೋಸೆಸ್ ಹೇಗಿತ್ತು ಅಂತ ಹಂಚ್ಕೊಳ್ಬೋದಾ? ಮತ್ತೆ ಮೈಸೂರು ವೀಣೆಗೂ ತರಂಗಿಣಿ ವೀಣೆಗೂ ಇರುವಂತಹ ವ್ಯತ್ಯಾಸಗಳೇನು ಅಂತ ವಿವರಿಸ್ಬೋದಾ? It was a gradual thing. I explained to you already. ನಾನು ಸೆಮಿನಾರ್ ಮಾಡಿದೆ, ಅಲ್ಲಿ ಆ ವೀಣೆ ನೋಡಿದೆ, ಅದನ್ನ ತಗೊಂಬಂದು ಅದಕ್ಕೆ ಚೇಂಜಸ್ ಮಾಡ್ತಾ ಹೋದೆ. ಚೇಂಜಸ್ ಮಾಡಿ ಇವಾಗ ನಾನು ಅದು ಚೇಂಜಸ್ ಮಾಡಿ ಪೇಟೆಂಟ್ ಮಾಡಿ, ಆಮೇಲೆ ಇವಾಗ ಇನ್ನೂ ಒಂದು ಸಣ್ಣ ಪುಟ್ಟ ಚೇಂಜಸ್ ಬೇಕಾದಷ್ಟು ಮಾಡ್ತಾನೆ ಇರ್ತೀವಿ ಅದ್ರ ಮೇಲೆ. ಯಾಕೆಂದ್ರೆ ಅದಾದ್ಮೇಲೆ ಒಬ್ರು ನನ್ನ ರಷ್ಯನ್ ಫ್ರೆಂಡ್ ಒಬ್ರು ಶಿವವೀಣಾ ಅಂತ ಮಾಡಿದ್ರು, ಅದ್ರ ತರಂಗಿಣಿ ವೀಣೆ ಇಂಪ್ರೂವೈಸೇಷನ್. ಅದು ಐ ವಾಸ್ ವೆರಿ ಹ್ಯಾಪಿ. ನಾನೇ ಲಾಂಚ್ ಮಾಡಿಕೊಟ್ಟೆ ಅದನ್ನ, ನಾನೇ ನುಡಿಸಿ, ಅವ್ರು ನುಡ್ಸಲ್ಲ. ಸೊ ನಾನೇ ಬೆಂಗಳೂರಲ್ಲಿ ಲಾಂಚ್ ಮಾಡಿದಾಗ ನಾನೇ ನುಡಿಸಿದೆ. ಅದನ್ನು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸಲ್ಲೂ ಇಟ್ಟಿದ್ದೀವಿ ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ. ಅಂದರೆ ಇಟ್ಸ್ ಒಂದು ವಿಷಯ. ನಾವು ವೇದಗಳ ಕಾಲದಲ್ಲಿ ನಾನು ಆಗಲೇ ಹೇಳಿದೆ, 3 ಸ್ಟ್ರಿಂಗು 3 ನೋಟ್ ಇದ್ದಿದ್ದ ಕಾಲ ಅಂತ. ನಾನು ಏನು ಚೇಂಜ್ ಮಾಡಲ್ಲ, ನಾನು ಹಿಂಗೆ ಇರ್ತೀನಿ ಅಂದಿದ್ರೆ ಇವತ್ತು ವೀಣೆ ಇರ್ತಾ ಇರಲಿಲ್ಲ ಅಲ್ವಾ? ಇರೋ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ನಾವು ಇದನ್ನ ಮುಂದೆ ಒಂದು ಕಾಲಿಡ್ತೀವಿ. ಆಮೇಲೆ ಯಾವುದು ಚೆನ್ನಾಗಿದೆ ಅದು ಮಾತ್ರ ಉಳಿಯುತ್ತೆ, ಯಾವುದು ವ್ಯಾಲ್ಯೂಬಲ್ಲು ಅದು ಉಳಿಯುತ್ತೆ, ಯಾವುದು ಲಾಟ್ ಆಫ್ ಥಾಟ್ ಪ್ರೋಸೆಸ್ ಇದೆ ಹಿಂದೆ. ಕೆಲಸ ಮಾಡೋಕ್ಕೆ ಮುಂಚೆ ಎಷ್ಟೊಂದು ಯೋಚನೆ ಮಾಡಿದ್ರೆ ಸಕ್ಸಸ್ ಆಗ್ಬೋದು, ಆಗದೆ ಇರ್ಬೋದು. ಅಂದರೆ ನಾನು ಸಿನ್ಸ್ ಐ ಆಮ್ ಎ ಪರ್ಫಾರ್ಮಿಂಗ್ ಆರ್ಟಿಸ್ಟ್, ಐ ವಾಸ್ ಲುಕಿಂಗ್ ಅಟ್ ಪರ್ಫಾರ್ಮೆನ್ಸಸ್. ಐ ವಾಸ್ ಲುಕಿಂಗ್ ಅಟ್ ದ ಬೆಸ್ಟ್ ಆಫ್ ದ ಬೆಸ್ಟ್. ನಾನು ವೀಣೆನ ಸರಿಯಾಗಿಲ್ಲದೆ ಯಾವತ್ತೂ ಸ್ಟೇಜಿಗೆ ತೊಗೊಂಡೋಗಲ್ಲ. ಎಲ್ಲ ತಂತಿ ಎಲ್ಲ ಸರಿಗಿರಬೇಕು, ಮೇಳ ಸರಿಗಿರಬೇಕು. ನನ್ನ ಒಂದೊಂದು ಸಣ್ಣ ವಿಷಯಗಳು ಇದರಲ್ಲಿ ಸೋ ಮೆನಿ ಟೆಕ್ನಿಕಲ್ ಥಿಂಗ್ಸ್ ಆರ್ ದೇರ್ ವಿಚ್ ಆಲ್ ಹ್ಯಾವ್ ಟು ಬಿ ಪರ್ಫೆಕ್ಟ್. ನಾನು ಯಾರನ್ನೂ ಮುಟ್ಸಲ್ಲ, ನಾನೇ ತೊಗೊಂಬರ್ತೀನಿ. ಇವತ್ತು ನಾನೇ ತೊಗೊಂಬಂದೆ. ಅವ್ರು ಕೇಳಿದ್ರು ತರ್ತೀಯ ವೀಣೆ ಅಂತ, ಇಲ್ಲ ಬೇಡ ಬಿಟ್ಬೇಡಿ. ಯಾಕೆಂದ್ರೆ ಗೊತ್ತಿರಲ್ಲ ಅಲ್ವಾ ಅವ್ರಿಗೆ, ಬಂದು ಹಿಂಗೆ ದಬ್ಬಂತ ಇಟ್ಟರೆ ಒಡೆದೋಗುತ್ತೆ. ಅಥವಾ ಒಂದು ಪೊಸಿಷನಲ್ಲಿ ಇಡದೇ ಇದ್ರೆ, ಏನೋ ಒಂದು ಯಾವುದೋ ಒಂದು ಸಣ್ಣದು ಕೆಲಸ ಮಾಡದೇ ಇದ್ರೆ ವೀಣೆ ವರ್ಕ್ ಆಗಲ್ಲ. ಸೊ ಇದೆಲ್ಲ ಇರೋವಾಗ ನಾವು ಉಪಯೋಗಿಸ್ಕೋಬೇಕು, ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಮುಂದುವರಿಸಬೇಕು ಅಂತ ನಾನು ನಂಬಿರೋಳು. ಮೇ ಬಿ ನನ್ನ ಎಜುಕೇಷನು, ಸಿನ್ಸ್ ಐ ಆಮ್ ನಾಟ್ ಎ ಕಮಿಂಗ್ ಫ್ರಮ್ ಎ ಲೀನಿಯೇಜ್ ಆಫ್ ಮ್ಯೂಸಿಷಿಯನ್ಸ್, ಐ ಹ್ಯಾವ್ ದಿಸ್ ಫ್ರೀಡಮ್ ಟು ಡೂ ವಾಟ್ ಐ ವಾಂಟ್. ಐ ಥಿಂಕ್ ಇಟ್ ಈಸ್ ನೆಸೆಸರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಮಾಡಬೇಕು. ಎಲ್ಲ ಇನ್ಸ್ಟ್ರೂಮೆಂಟಲ್ಲೂ ನಡೀತಾ ಇದೆ ಇವಾಗ. ಇಟ್ಸ್ ನಾಟ್ ಓನ್ಲಿ ಹಿಯರ್. ಸಿ ವೆಸ್ಟರ್ನ್ ಮ್ಯೂಸಿಕಲ್ಲೆಲ್ಲ ಏನು ಗೊತ್ತಾ, ಗಿಟಾರ್ ನುಡ್ಸೋರು 3 ತಿಂಗಳು 4 ತಿಂಗಳು ನುಡಿಸ್ತಾರೆ. ಆಮೇಲೆ ಹೊಸ ಗಿಟಾರ್ ಬಂದರೆ ಹೊಸ ಗಿಟಾರ್ ತೊಗೊಂಡು ನುಡಿಸ್ತಾರೆ. ನಾವು ಹಂಗಲ್ಲ ಅಲ್ವಾ, ವಿ ಆರ್ ಟ್ರೆಡಿಷ್ನಲ್. ನಮಗೆ ವೀಣೆ ಎಷ್ಟು ಹಳೇದಾದಷ್ಟು ಬೆಟರು ಅಂತ ನಾವು ಚೇಂಜ್ ಮಾಡೋಕ್ಕೆ ಒಪ್ಕೊಳ್ಳಲ್ಲ. ಅದು ನನ್ನ ಪ್ರಕಾರ ಸರಿ ಇಲ್ಲ. ಇರೋ ಸೈನ್ಸ್ ಎಷ್ಟೊಂದು ಮುಂದುವರಿತಾ ಇದೆ. ಮ್ಯೂಸಿಕ್ ಈಸ್ ಲಾಟ್ ಆಫ್ ಸೈನ್ಸ್, ಸೌಂಡ್ ಈಸ್ ಸೈನ್ಸ್. ಸೊ ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಟೆಕ್ನಾಲಜಿ ಎಸ್ಪೆಷಲಿ ವೆನ್ ಎಲೆಕ್ಟ್ರಾನಿಕಲಿ ಸೋ ಮಚ್ ಈಸ್ ಹ್ಯಾಪನಿಂಗ್. ಕಡೆಗೆ ಇಷ್ಟೆಲ್ಲ ಮಾಡಿದ್ರು ನಾನು ಚೆನ್ನಾಗಿ ನುಡಿಸಿದ್ರೆ ಚೆನ್ನಾಗಿ ನುಡಿಸ್ತೀನಿ, ಇಲ್ಲದೇ ವೀಣೆ ಇದನ್ನೇ ಬೇರೆ ಯಾರಿಗೋ ಬಿಗಿನರ್ ಕೊಟ್ಟರೆ ಅವ್ರು ಬಿಗಿನರ್ ಥರನೇ ನುಡಿಸೋದಲ್ವ. ಕಡೆಗೆ ಸಂಗೀತ ಕಮ್ಸ್ ಫ್ರಮ್ ಇನ್ಸೈಡ್, ಕಮ್ಸ್ ಫ್ರಮ್ ವಿತಿನ್. ಇಟ್ಸ್ ಓನ್ಲಿ ಎನ್ ಇನ್ಸ್ಟ್ರೂಮೆಂಟ್ ಟು ಪ್ರೊಜೆಕ್ಟ್ ಮೈ ಥಾಟ್ಸ್. ಹೌದು. ಈಗ ನೀವು ವೀಣೆ ನುಡ್ಸಿದ್ರೆ ಕೇಳ್ತಾರೆ, ನನಗೆ ಅದನ್ನ ನುಡ್ಸು ಅಂತ ಕೊಟ್ರೆ ಓ ವೀಣೆ ಅಂದ್ರೆ ಈಗೇನಂತ ವಾಪಸ್ ಹೋಗೋರು ಇರ್ತಾರೆ. ಆ ತರ ಇರುತ್ತೆ. ಅಂಡ್ ಎವಲ್ಯೂಷನ್ ಅನ್ನೋದು ಇಟ್ಸ್ ಅ ಮಚ್ ನೀಡೆಡ್ ಥಿಂಗ್. ನಾವು ಒಂದ್ಸಲ ಹ್ಯೂಮನ್ ಹಿಸ್ಟ್ರಿನ ತಿರುಗ್ ನೋಡಿದ್ರೆ ಪ್ರತಿ ಒಂದ್ ವಿಷಯದಲ್ಲೂ ನಾವು ಎವಲ್ಯೂಷನ್ ನೋಡಿದೀವಿ. ಎಲ್ಲಾ ವಿಚಾರಗಳಲ್ಲೂ ಮನುಷ್ಯರು ಹಾಗೆ ಎವಲ್ಯೂಷನ್ ಆದಾಗ ಪ್ರೊಟೆಸ್ಟ್ ತುಂಬಾ ಇರುತ್ತೆ ಕೆಲವು ವಿಷಯಕ್ಕೆ. ಇದು ಯಾಕೆಂದ್ರೆ ಇದು ನಾನು ಆಗ್ಲೇ ಹೇಳ್ದೆ ಅಲ್ವಾ, ಇದು ಸರಸ್ವತಿ ಕೈಲಿರುವಂಥ ವಾದ್ಯ. ಆ ವಾದ್ಯದ ಬಗ್ಗೆ ಮಾತಾಡಿದ್ರೆ ಎಷ್ಟೋ ಜನಕ್ಕೆ ನಂಬಿಕೆಗಳಿರುತ್ತೆ. ಅದು ಮೂಢನಂಬಿಕೆ ಇರ್ಬೋದು, ಅಪನಂಬಿಕೆ ಇರ್ಬೋದು, ಅಥವಾ ನಿಜವಾದ ನಂಬಿಕೆನೂ ಇರ್ಬೋದು. ಅದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಇಷ್ಟ ಆಗಲ್ಲ. ಫಾರ್ ಎಕ್ಸಾಂಪಲ್, ರಾಘವೇಂದ್ರ ಸ್ವಾಮಿಯವರ ಕೈನಲ್ಲಿ ವೀಣೆ ಕೊಟ್ಟಿದ್ದಾರೆ.
ಅದು 450 ವರ್ಷದ ಹಿಂದೆ ಇರೋದು ಅಂತ ಹೇಳ್ತಾರೆ. 450 ವರ್ಷದ ಹಿಂದೆ ವೀಣೆ ಹಿಂಗಿರಲಿಲ್ಲ. ನಾನು ಅವತ್ತು ಸೆಮಿನಾರಲ್ಲಿ ಕೂತ್ಕೊಂಡು ಹೇಳಿದಾಗ ತುಂಬ ಜನಕ್ಕೆ ಇಷ್ಟ ಆಗಲಿಲ್ಲ. ದೆನ್ ಐ ಎಕ್ಸ್ಪ್ಲೇನ್ಡ್ ಇಟ್ ಟು ದೆಮ್, ಹೆಂಗೆ ಸಂಗೀತ ಎವಲ್ಯೂಷನ್ ಹೆಂಗೆ ಮುಂದೆ ಬಂದಿದೆ, ಹೆಂಗೆ ನಮಗೆ 72 ಮೇಳಕರ್ತ ಬಂದಾಗ್ಲೇ 24 ವೀಣೆ ಫ್ರೆಟ್ಸ್ಗೆ ಸೆಟ್ ಆಯಿತು. ಇಫ್ ಯು ಲುಕ್ ಬ್ಯಾಕ್ ಅಟ್ ದ ಸ್ಕಲ್ಪ್ಚರ್ಸ್, ಫಾರ್ ಎಕ್ಸಾಂಪಲ್ ಇಫ್ ಯು ಗೋ ಅಂಡ್ ಸಿ ದ ಫಸ್ಟ್ ಸ್ಕಲ್ಪ್ಚರ್ ಆಫ್ ವೀಣಾ ಇಸ್ ಇನ್ ಬೇಲೂರ್. ಇಟ್ಸ್ 12th century, ಈ ಲೇಟ್ 11th and 12th centuryನಲ್ಲಿ ಇದ್ದಿದ್ದು. ಅದನ್ನೆಲ್ಲ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವಾಗ ವೀಣೆ ಹಿಂಗಿರಲಿಲ್ಲ, ನಿಂತ್ಕೊ ಹಿಂಗೆ ವರ್ಟಿಕಲ್ ಆಗಿ ಇಟ್ಕೊಂಡು ನುಡಿಸ್ತಾ ಇದ್ರು ವೀಣೆನ. ಈ ವೀಣೆನೂ ವರ್ಟಿಕಲ್ ಆಗಿ ನಮ್ಮ 20ನೇ ಸೆಂಚುರಿ ಅರ್ಲಿಯರ್ ಪಾರ್ಟಲ್ಲಿ ಎಷ್ಟೋ ಜನ ನುಡಿಸಿದ್ದಾರೆ, ಬಟ್ ತುಂಬ ಲಿಮಿಟೇಷನ್ಸ್ ಹಾಗೆ ನುಡ್ಸಕ್ಕೆ ಹೋದಾಗ ವೀಣೆಗೆ. ಸೊ ಹಾಗೆ ಚೇಂಜಸ್ ಆಗ್ತಾ ಬರುತ್ತೆ. ಇಟ್ಸ್ ಎ ಸ್ಲೋ ಪ್ರೋಸೆಸ್. ಅದರಲ್ಲಿ ನಾನೊಂದು ಮುಖ್ಯ ಪಾತ್ರ ವಹಿಸಿದ್ದಕ್ಕೆ ನನಗೆ ತುಂಬ ಸಂತೋಷ. ನೀವು ಇಫ್ ಯು ಆಸ್ಕ್ ಮೀ ವಾಟ್ ಈಸ್ ಒನ್ ಆಫ್ ಯುವರ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್, there is so much to do in this music field. I would consider my contribution is putting the Tarangini Veena out there for people to play. ನಮಗೂ ಖುಷಿ ಆಗುತ್ತೆ ಮ್ಯಾಮ್ ಕೇಳೋದಕ್ಕೆ. ತರಂಗಿಣಿ ವೀಣೆಯನ್ನ ನುಡಿಸುವಲ್ಲಿ ಇರುವಂತಹ ಅನುಕೂಲಗಳೇನು, ಆಮೇಲೆ ನೀವು ಹೇಳಿದ್ರಿ ಈಗಾಗಲೇ ಅಂದ್ರೆ ನೀವು ಕೇಳಿದ್ರಿ, ನಾನು ಐ ವೆಂಟ್ ಇನ್ ಟು ಎನ್ ಎಕ್ಸ್ಪ್ಲನೇಷನ್. ಮತ್ತೆ ಇದೆರಡಕ್ಕೂ ವ್ಯತ್ಯಾಸ. ವೀಣೆ ಫಸ್ಟ್ ಎತ್ಕೋತಾ ಇದು ಇಷ್ಟು ದೊಡ್ಡ ಇನ್ಸ್ಟ್ರೂಮೆಂಟ್ ಅಲ್ವಾ, ತರಂಗಿಣಿ ವೀಣೆ. ಐ ವಿಶ್ ಐ ಹ್ಯಾಡ್ ಬ್ರಾಟ್ ಇಟ್. ನಾ ತಂದಿಲ್ಲ ಇಲ್ಲಿ. ನಿಮಗೆ ಒಂದು ಫೋಟೋ ಕಳಿಸ್ತೀನಿ, ಇದನ್ನ ಮಾಡಿ ಅದನ್ನ ತೋರಿಸಿದ್ರೆ ಇಷ್ಟೇ ಪೋರ್ಷನ್ ಇರೋದು. ಅದರಲ್ಲಿ ಕೆಳಗಡೆ ಇದಿಲ್ವೇ ಇಲ್ಲ. ಮತ್ತೆ ಇಲ್ಲಿ ಕೆಳಗಡೆ ಇದು ಇಟ್ಕೊಳ್ಳೋಕ್ಕೆ 2 ಡಿಟ್ಯಾಚಬಲ್ ಮಾಡಿದ್ದೀನಿ. ಆಮೇಲೆ ಯಾಕೆ ಮಾಡೋಕ್ಕಾಯ್ತು ಅಂದರೆ, ನಾವು ಸುಮಾರು 1970s ಯಾರು ವೀಣೆನ ಮೈಕ್, ಕಾಂಟ್ಯಾಕ್ಟ್ ಮೈಕು ಅಥವಾ ಮ್ಯಾಗ್ನೆಟಿಕ್ ಪಿಕಪ್ ಹಾಕ್ಕೊಳ್ಳದೆ ನುಡಿಸ್ತಾ ಇಲ್ಲ. ಸೊ ಅದು ಹಾಕ್ಕೊಳ್ಳೋದ್ರಿಂದ ಈ ರೆಸನೆನ್ಸ್ದು ಪಾರ್ಟ್ಗೆ ತುಂಬ ಕಡಿಮೆ ಇಂಪಾರ್ಟೆನ್ಸ್ ಆಯಿತು ವೀಣೆಗೆ. ಅಂದರೆ ಏನಂದರೆ, ಇವಾಗ ನಾನು ಹೆಂಗೆ ಜನಕ್ಕೆ ಅರ್ಥ ಆಗೋಗಿ ಹೇಳೋದು ಅಂದರೆ, ಈಗ ಫ್ಲೂಟ್ ಅಂದರೆ ಏನೋ ಒಂದು ಟೋನಲ್ ಕ್ವಾಲಿಟಿ ಇದೆ ಅಲ್ವಾ. ನೀವು ಇದಕ್ಕೆ ನೀವು ನೋಡಿರಲ್ಲ, ಇವಾಗ ಏನೋ ರೆಕಾರ್ಡಿಂಗ್ ಕೇಳ್ತೀರಾ, ನಿಮಗಿದು ವೈಲಿನ್ ಅಂತ ಗೊತ್ತಾಗುತ್ತೆ, ಇದು ಫ್ಲೂಟ್ ಅಂತ ಗೊತ್ತಾಗುತ್ತೆ, ಇದು ವೀಣೆ ಅಂತ ಗೊತ್ತಾಗುತ್ತೆ. ಯಾಕೆ? ಇಟ್ ಹ್ಯಾಸ್ ಇಟ್ಸ್ ಓನ್ ಒರಿಜಿನಲ್ ಟೋನಲ್ ಕ್ವಾಲಿಟಿ. ಆ ಟೋನಲ್ ಕ್ವಾಲಿಟಿನ ಈ ಮೈಕಿಂದ ನಾವು ರಿಟೈನ್ ಮಾಡ್ಕೊಳ್ಬೋದು. ಸೊ ಅದರಿಂದ ನಾವು ವೀಣೆನ ಶೇಪ್ ಚೇಂಜ್ ಮಾಡೋಕ್ಕಾಯ್ತು. ನಾನು ಸುಮ್ಮನೆ ಓವರ್ ನೈಟು ಚೇಂಜ್ ಮಾಡಬೇಕು ಅಂತ ಮಾಡಲಿಲ್ಲ. ಇದಕ್ಕೆಲ್ಲ ತುಂಬ ಯೋಚನೆ ಮಾಡಿರೋದು. ಅದನ್ನು ಮಾಡಿದಾಗ ಇದನ್ನು ಹಾಕ್ಕೊಂಡು ಈ ಮೈಕನ್ನು ಯೂಸ್ ಮಾಡೋದ್ರಿಂದ ಇಷ್ಟು ದೊಡ್ಡ ರೆಸನೇಟರ್ ನೆಸೆಸಿಟಿ ಇರಲಿಲ್ಲ. ಇಲ್ಲದೆ ಆ ಟೋನಲ್ ಕ್ವಾಲಿಟಿನ, ಆ್ಯಂಡ್ ಆಲ್ಸೋ ಇಫ್ ಯು ಯೂಸ್ ಹೈ ಕ್ವಾಲಿಟಿ ಮಾನಿಟರ್ಸ್ ಆ್ಯಂಡ್ ಮಿಕ್ಸರ್ಸ್ ಆನ್ ಸ್ಟೇಜ್, ಯು ಗೆಟ್ ಎ ಬೆಟರ್ ಕ್ವಾಲಿಟಿ. ಅದನ್ನು ನನಗೆ ಹೆಂಗೆ ಅರ್ಥ ಆಯಿತು ಅಂದರೆ, ನಾನು ತುಂಬ ಫ್ಯೂಷನ್ ಮ್ಯೂಸಿಕ್ ನುಡಿಸ್ತಾ ಇದ್ದೆ ಅಲ್ಲ, ಅದರಿಂದ ಐ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಗಿಟಾರ್ನವ್ರ ಜೊತೆ ಎಲ್ಲ ತುಂಬ ನಾನು ಕಚೇರಿ ಮಾಡ್ತಾಯಿದ್ದೆ, ಈಗಲೂ ಮಾಡ್ತೀನಿ. ಆವಾಗ ಮಾಡ್ತಿರುವಾಗ ಅವ್ರು ಯೂಸ್ ಮಾಡೋರು ಇದೆಲ್ಲ, ಅದನ್ನೆಲ್ಲ ನಾನು ಎಷ್ಟೋ ಸತಿ ನನ್ನ ಇನ್ಸ್ಟ್ರೂಮೆಂಟ್ನ ಸುಮ್ಮನೆ ಪ್ಲಗ್ ಇನ್ ಮಾಡಿ ನುಡಿಸಿದಾಗ ನಂಗೆ ಗೊತ್ತಾಯಿತು ಇದೆಲ್ಲ ಪಾಸಿಬಿಲಿಟಿ ಇದೆ ಅಂತ ಗೊತ್ತಾಯಿತು. ದಟ್ ಈಸ್ ವೈ ಐ ವಾಸ್ ಏಬಲ್ ಟು ಡೂ. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್. ಆ್ಯಂಡ್ ದೆನ್ ಅದನ್ನು ನಾನು ಗಿಟಾರ್ ಕೇಸಲ್ಲಿ ಹಾಕ್ಕೊಂಡು ನನ್ನ ಕೈನಲ್ಲಿ ತೊಗೊಂಡು ಹೋಗ್ಬೋದು, ವೀಣೆನ ತೊಗೊಂಡು ಹೋಗೋಕ್ಕಲ್ಲ. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್. ಆ್ಯಂಡ್ ದೆನ್ ನಾವು ವಿ ಯೂಸ್ ಬೀಸ್ ವ್ಯಾಕ್ಸ್ ಫಾರ್ ದಿಸ್. ಈ ವೀಣೆ ಮಾಡೋಕ್ಕೆ ಈ ಮೆಟ್ಲನ್ನ ಈ ಬಿ ವ್ಯಾಕ್ಸಲ್ಲಿ ಕುಡಿಸ್ತೀವಿ. ಇದು ಕುಡಿಸೋದ್ರಿಂದ ಇದಕ್ಕೆ ಒಂದು ವೀಣೆಗೆ ಏನು ನಾದ ಇದೆ ಅದು ಬರುತ್ತೆ. ಅದೇನಾಗುತ್ತೆ, ಈ ಬಿ ವ್ಯಾಕ್ಸು ಬಿಸಿಲಿಗೆ ಅಥವಾ ತುಂಬ ಚಳಿ ಇದ್ದರೆ ನಾಟ್ ಆಗಿಬಿಡುತ್ತೆ. ಬಿಸಿಲಿದ್ರೆ ಕರ್ಗೋಗುತ್ತೆ, ತುಂಬ ಚಳಿ ಇದ್ದರೆ ನಾಟ್ ಆಗಿಬಿಡುತ್ತೆ. ನಾನು ಇದನ್ನು ಯೂಸ್ ಮಾಡಿದೆ, ಬರೀ ವುಡನ್ ಫ್ರೇಮಲ್ಲೇ ಫ್ರೆಟ್ನ ಕುಡಿಸಿದ್ದೀನಿ. ಇದು ಒಂದು ಮೇಜರ್ ಅಚೀವ್ಮೆಂಟ್ ಟು ಡೂ ದಿಸ್. ಹೌದು, ನೀವು ಹೇಳಿದ್ರಿ ಅಂದ್ರೆ ಸಂಗೀತ ವಿದ್ವಾಂಸರು, ಸಂಗೀತ ಲೋಕ ನಿಮ್ಮ ಒಂದು ಈ ನೀವು ತರಂಗಿಣಿ ವೀಣೆಯನ್ನ ಸೃಷ್ಟಿಸಿದ್ದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತು ಅಂತ. ಅಪ್ರಿಶಿಯೇಟ್ ಮಾಡಿದವರು ಇದ್ದಾರೆ, ಹಾಗೆ ನಿಮ್ಗೆ ಸವಾಲುಗಳು ತುಂಬಾ ಇತ್ತು. ಅದನ್ನ ಹೇಗೆ ಎದುರಿಸಿದ್ರಿ? ಕಾಮೆಂಟ್ಸ್ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು? ಕಾಮೆಂಟ್ಸ್ ಬಂದ, ಬಟ್ ಯಾರು ನೆಗೆಟಿವ್ ಆಗಿ ಯಾರು ಏನು ನೆಗೆಟಿವ್ ಕಾಮೆಂಟ್ ಬರೋವರೆಗೂ ನಾನು ಬರೋ ಅಂಥ ಅವಕಾಶನ ಮಾಡ್ಕೊಳ್ಳಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ದ ಪ್ರಾಬ್ಲಮ್ ವಾಸ್, ನಾವು ವೀಣೆ ನುಡಿಸ್ತೀನಿ ಅಂದರೆ ವೀಣೆ ಥರ ನೋಡೋಕ್ಕಿಲ್ಲ ಅದು. ದಟ್ ವಾಸ್ ದ ಪ್ರಾಬ್ಲಮ್ ಮೋಸ್ಟ್ ಆಫ್ ದೆಮ್ ಹ್ಯಾಡ್. ಬಟ್ ಟೋನಲ್ ಕ್ವಾಲಿಟಿ ವಾಸ್ ವೆರಿ ಗುಡ್. ಆಮೇಲೆ ನನ್ನ ಚಿಕ್ಕವ್ರು ಇವಾಗ ಕ್ರಿಟಿಸಿಸಮ್ ನೋಬಡಿ ಲೈಕ್ಸ್ ಇಟ್, ಓಕೆ, ಲೆಟ್ಸ್ ಬಿ ಆನೆಸ್ಟ್. ಬಟ್ ದೆನ್ when I look at 2000 and 2005, the positive criticism which was coming to my positive vibes which were coming were bigger than the negative vibes. So it worked. It was difficult to live through that,
ಬಟ್ ದೆನ್ ನನಗೆ ಅನೇಕ ಜನ ಕಚೇರಿಗೆ ಕರೆಯೋರು, ಯಾಕಂದರೆ ಇದು ನೋಡಬೇಕು ಅಂತಾನೆ ಕರೆಯೋಕ್ಕೆ ಶುರು ಮಾಡಿದ್ರು. ಸೊ ತುಂಬ ಕಚೇರಿ, ಒಂದು ಆರ್ಟಿಸ್ಟ್ ಏನು ಬೇಕು, ಕಚೇರಿ ಮಾಡಬೇಕು ಅಂತ ಇಷ್ಟ ಅಲ್ವಾ, ಅದು ಎಲ್ಲ ಜಾಸ್ತಿ ಆಯಿತು ಇದರಿಂದ. ಮತ್ತು ನಾನು ಹೊರದೇಶಗಳಿಗೆಲ್ಲ ಆರಾಮಕ್ಕೆ ಎಲ್ಲಿ ಬೇಕಾದರೂ ಹೋಗೋ ಅಂತ ಅವಕಾಶ ಆಯಿತು. ಯಾಕಂದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅನೇಕ ಜನ ಇನ್ಸ್ಟ್ರೂಮೆಂಟ್ನ ಆರ್ಡ್ರ್ ಮಾಡಿ ತೊಗೊಳಕ್ಕೆ ಶುರು ಮಾಡಿದ್ರು. ಇವತ್ತು ನನ್ನ ಅನೇಕ ಜನರು ನನ್ನ ಹತ್ರ ವೀಣೆ ಇದನ್ನು ತಗೊಳ್ತಾರೆ. ಮತ್ತು ಹೊರದೇಶದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋರು ಅನೇಕರು ಈ ವೀಣೆನ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು. ಹೌದು. ಒಂದೇನಾರ ಒಳ್ಳೆ ಕೆಲಸ ಮಾಡುವಾಗ ಜನ ಕ್ರಿಟಿಸ 100 ಜನದ ಮುಂದೆ ಕುತ್ಕೊಂಡು ನೋಡಿಸಿದಾಗ 100 ಜನಕ್ಕೂ ಇಷ್ಟ ಆಗಲ್ಲ. 50 ಜನಕ್ಕೆ ಇಷ್ಟ ಆಗ್ಬೋದು, ಅಥವಾ 10 ಜನಕ್ಕೆ ಇಷ್ಟ ಆಗ್ಬೋದು, 90 ಜನಕ್ಕೆ ಇಷ್ಟ ಇರ್ಬೋದು, ಅಥವಾ 90 ಜನಕ್ಕೆ ಇಷ್ಟ ಆಗ್ಬೋದು, 10 ಜನಕ್ಕೆ ಇಷ್ಟ ಆಗದಿರ್ಬೋದು, ಅಥವಾ ಒಬ್ಬರಿಗೆ ಇಷ್ಟ ಆಗದೆ ಇರ್ಬೋದು. ಇದೆಲ್ಲ ವೆರಿ ಸಬ್ಜೆಕ್ಟಿವ್ ಮ್ಯಾಟರ್. ಅದಕ್ಕೆಲ್ಲ ಇಫ್ ಯು ಹ್ಯಾವ್ ಕನ್ವಿಕ್ಷನ್, ನನ್ನ ಮೇಲೆ ನಂಬಿಕೆ ಇದ್ರೆ, ನಾನು ನಂಬಿಕೆಯಿಂದ ಕೆಲಸ ಮಾಡಿದ್ದೀನಿ, ಮತ್ತು ನಾನೇನು ಹಾಗೆ ಸುಮ್ಮನೆ ಇಲ್ಲೇನೋ ಇನ್ಸ್ಟ್ರೂಮೆಂಟ್ ಇದೆ ತೊಗೊಂಬಂದು ನುಡ್ಸೋಣ ಅಂತ ಮಾಡಿದ್ದಲ್ಲ ಅಲ್ವಾ. ಲಾಟ್ ಆಫ್ ಥಾಟ್, lot of work, lot of research has gone behind it. So ಅದನ್ನ ಮಾಡಿದಾಗ ಆ ಧೈರ್ಯ ಸ್ಥೈರ್ಯ ಎಲ್ಲ ಬರುತ್ತೆ. ಗೋಪಾಲ್ ಕೃಷ್ಣ ಅಡಿಗರು ಒಂದ್ ಕಡೆ ಹೇಳ್ತಾರೆ, ಅನ್ಯರೊರೆದುದನೆ ಬರೆದುದನೆ ಬರೆದು ಭಿನ್ನವಾಗಿದೆ ಮನವು, ನನ್ನದೆನ್ನುವ ಪನ್ನತಿಕೆ ಬರುವ ತನಕ ನನ್ನ ಬಾಳಿದು ನರಕ ಅಂತ. ಅಂದ್ರೆ ನಮ್ದು ಅನ್ನೋ ಶೈಲಿ ನಮಗ್ ಬಹಳ ಮುಖ್ಯವಾದದ್ದು. ನೀವು ಕೂಡ ನಿಮ್ಮ ಗುರುಗಳ ಹಾಗೆ ನಿಮ್ದೇ ಆಗಿರುವಂತಹ ಒಂದು ವಿಭಿನ್ನ ಶೈಲಿಯನ್ನ, ಪ್ರಯೋಗಶೀಲತೆಯನ್ನ ರೂಢಿಸ್ಕೊಂಡಂಥವ್ರು. ನೀವು ಸ್ವವಿಮರ್ಶೆ ಮಾಡ್ಕೊಳ್ತೀರಾ, ಹಾಗೆ ನಿಮ್ಮ ಶೈಲಿ ಅಂತ ನೀವು ವಿಮರ್ಶಿಸ್ಕೊಳ್ಳೋದಾದ್ರೆ, ಮತ್ತೆ ವಿಮರ್ಶಿಸ್ಕೊಳ್ಳುವಂತ ಸಂದರ್ಭದಲ್ಲಿ ನಿಮ್ಮ ವೀಣೆಯ ಶೈಲಿ ಹಾಗೆ ಬೇರೆಯವರ ಶೈಲಿ, ಈ ವ್ಯತ್ಯಾಸಗಳನ್ನ ನೀವು ಗುರುತಿಸ್ತೀರಾ? ನಾನು ಬೇರೆಯವ್ರ ಶೈಲಿ ಬಗ್ಗೆ ನಾ ಮಾತಾಡಕ್ ಹೋಗಲ್ಲ. ನನ್ನ ಶೈಲಿ ಬಗ್ಗೆ ನಾನು ಏನ್ ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನು ನುಡ್ಸೋದ್ರಲ್ಲಿ ಅಂತ. ನಾನು PhD ಮಾಡೋ ಸಮಯದಲ್ಲಿ ನಾನು ಅನೇಕ ವೀಣಾ ವಿದ್ವಾಂಸರನ್ನ ಇಂಟರ್ವ್ಯೂ ಮಾಡಿದೆ. ಅವರು ಎಲ್ಲರೂ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಇದೊಂದು, ನಾವು ಏನು ಹೇಳ್ತೀವಿ ಹೊರಗಡೆ ಅದನ್ನು ನಾವು ಎಲ್ಲರೂ ಅಭ್ಯಾಸ ಮಾಡಲ್ಲ. ಸಾರಿ ಟು ಸೇ ದಿಸ್, ಬಟ್ ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಬಟ್ ಆದರೆ ನಾನು ಹೊರಗಡೆ, ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಿರುವಾಗ ನಾನೇ ಹೇಳಿದೆ, ನಾ ಬೇರೆಯವ್ರ ವಿಷಯ ಮಾತಾಡಲ್ಲ, ನನ್ನ ವಿಷಯ ನಾ ಹೇಳ್ತೀನಿ. ಸೊ ನನಗೆ ಎಲ್ಲರೂ ಹೇಳ್ತಾರೆ, ನಾನು ಹಾಡುಗಾರಿಕೆಯ ಬಾಣಿಯನ್ನೇ ಫಾಲೋ ಮಾಡ್ತೀನಿ, ಅದಕ್ಕಿಂತ ಬಿಟ್ಟು ನಾನೇನು ಮಾಡಲ್ಲ ಅಂತ. ನನ್ನ ನಂಬಿಕೆ, ನಾನು ಕೃತಿ ನುಡ್ಸೋವಾಗ ನಾನು ಹಾಡುಗಾರಿಕೆಯ ಬಾಣಿ ತುಂಬ ಚೇಂಜಸ್ ಮಾಡ್ಕೊಂಡು, ಅಂದರೆ ಈಗ ಒಂದು 4 ಅಕ್ಷರಕ್ಕೆ ಒಂದು ನಿಮಗೆ ತೋರಿಸ್ಬೇಕು ಅಂದರೆ, ಓಕೆ, ಸಾಹಿತ್ಯಕ್ಕೆ ಕರೆಕ್ಟಾಗಿ ನುಡಿಸ್ಬೇಕು ಅಂದರೆ ಒಂದು ಸಿಂಪಲ್ ವರ್ಣ, this is what I will play. Earlier ನಾನು ಪಾಠ ಕಲ್ತಾಗ ಹೀಗೆ ಕಲಿತೆ. ಅಂದ್ರೆ ಏನಂದ್ರೆ ಈ ತರ ನುಡ್ಸೋದ್ರಿಂದ ಆವಾಗ ಸಿ ಯು ಆಲ್ಸೋ ಹ್ಯಾವ್ ಟು ಲುಕ್ ಅಟ್ ದ ಟೈಮ್ ಫ್ರೇಮ್ ದೇ ವರ್ ಲಿವಿಂಗ್ ಇನ್. ಆ ಟೈಮ್ ಫ್ರೇಮಲ್ಲಿ ಏನು ಅಂದರೆ ಕಾಂಟ್ಯಾಕ್ಟ್ ಮೈಕ್ಗಳಿರಲಿಲ್ಲ, ಮೈಕಲ್ಲಿ ವೀಣೆ ಚೆನ್ನಾಗಿ ಕೇಳಿಸ್ತಾ ಇರಲಿಲ್ಲ, ಸೊ ಮೀಟ್ ಹಾಕದೇ ಇದ್ದರೆ ಕೇಳ್ತಾ ಇರಲಿಲ್ಲ, ಅದಕ್ಕೆ ಮಾಡ್ತಾಯಿದ್ರು. ಬಟ್ ನಾವು ನುಡ್ಸೋ ಟೈಮಲ್ಲಿ ನನಗೆ ಬೇಕಾದಷ್ಟು ಗ್ಯಾಡ್ಜೆಟ್ಸು ನೋಡಿ, ಈಗ so I have not used my right hand at all. So I'm able to do it because I have a mic which is helping me. So ಇದನ್ನೆಲ್ಲ ಇದ್ದಾಗ ಈ ಕಂಟಿನ್ಯೂಟಿ ಇಟ್ಕೊಂಡು ನಾವು ವಿ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ಆಮೇಲೆ ವೋಕಲಿಸ್ಟ್ಗೆ ಮೇಲ್ಗಡೆ ಪಂಚಮದಿಂದ ಮೇಲ್ಗಡೆ ಈ ಸಹ ಎಲ್ಲ ರೀಚ್ ಆಗೋಕ್ಕಾಗಲ್ಲ, ಅಥವಾ ಈ ಪಾ ರೀಚ್ ಆಗೋಕ್ಕಾಗಲ್ಲ. ಸೊ ಐ ಬಿಲೀವ್ ದಟ್ ವಿ ನೀಡ್ ಟು ಯೂಸ್ ಲಾಟ್ ಆಫ್ ನಾನು ವೀಣೆ ನುಡ್ಸೋಳಾದ್ರೆ ನಾನು ಇದನ್ನೆಲ್ಲ ಉಪಯೋಗಿಸ್ಕೋಬೇಕು ಅಂತ ನಂಬಿದವಳು ನಾನು. ಸೊ ವೆನ್ ಯು ಪ್ಲೇ ರಾಗ ಆರ್ ವೆನ್ ಯು ಇಂಪ್ರೂವೈಸ್ ದ ಸ್ವರಾಸ್, ಅದನ್ನ ಚಿಕ್ಕದಾಗಿ ಡೆಮಾನ್ಸ್ಟ್ರೇಟ್ ಮಾಡ್ಬೋದಾ ಮ್ಯಾಮ್?
ಸೊ ಇಫ್ ಐ ವಾಸ್ ಪ್ಲೇಯಿಂಗ್ ತಾನ ಇದಲ್ವಾ, ಷಣ್ಮುಗ ಪ್ರಿಯರೇ ಕಂಟಿನ್ಯೂ ಮಾಡಿದ್ರೆ ಸೊ ಇದು ಬೇಸು. ಈ ಬೇಸಲ್ಲಿ ಹಾಡಕ್ ಆಗೋದೇ ಇಲ್ಲ. ಒಬ್ರೋ ಇಬ್ಬರಿಗೂ ಹಾಡಕ್ ಆಗ್ಬೋದು, ಬಟ್ ಜನರಲಿ ಆಗಲ್ಲ. ಸೇಮ್ ಥಿಂಗ್ ಇಲ್ಲಿ. ನಾನು ಈಸಿಲಿ ಐ ಕ್ಯಾನ್ ಪ್ಲೇ ಆಲ್ ದಿಸ್. ಐ ಕ್ಯಾನ್ ಡೂ ಅನದರ್ 10 minutes ಪ್ಲೇಯಿಂಗ್ ದೇ. ಬಟ್ ಇದು ವೋಕಲಿಸ್ಟ್ಗೆಲ್ಲ ಆಗಲ್ಲ. ಅರ್ಲಿಯರ್ ಏನಾಗ್ತಿತ್ತು, ಬರೀ ಎಲ್ಲರೂ ನಮ್ಮ ಸಂಗೀತ ಕರ್ನಾಟಕ ಸಂಗೀತ ತುಂಬಾ ಕಾಂಪೋಸಿಷನ್ ಬೇಸ್ಡ್. ಅದರಿಂದ ವೋಕಲಲ್ಲಿ ಏನ್ ಮಾಡ್ತಿದ್ರು ಅದ್ ಮಾತ್ರ ಮಾಡ್ಬೇಕು ಅಂತ ಒಂದು ನಂಬ್ಕೊಂಡಿದ್ದ ಅನೇಕ ಇನ್ಸ್ಟ್ರೂಮೆಂಟಲಿಸ್ಟ್ ಇದ್ರು. ಈಗೆಲ್ಲ ತುಂಬಾ ಚೇಂಜ್ ಆಗಿದೆ. ನನ್ನ ಯೋಚನೆ ಈ ನಿಟ್ಟಿನಲ್ಲೇ ನಡೀತಾ ಇದೆ. ವೀಣಾ ವಾದನದಲ್ಲಿ ನೀವು ಬಹಳ ಬೇಗ ಪ್ರವರ್ಧಮಾನಕ್ಕೆ ಬಂದ್ರಿ. ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚೇರಿ ಕೊಟ್ರಿ. ಅಮೆರಿಕ, ಇಂಗ್ಲೆಂಡ್, ಸಿಂಗಾಪುರ್, ಮಲೇಷಿಯಾ ಇನ್ನೆಲ್ಲ ದೇಶಗಳಲ್ಲೂ ಕೂಡ ನಿಮ್ಮ ವೀಣಾ ವಿದ್ವತ್ತನ ಬಹಳ ಮೆಚ್ಚುವಂತಹ ಸಂಗೀತ ಪ್ರಿಯರ ವೃಂದ ಬಹಳ ದೊಡ್ಡದಾಗಿ ಬೆಳೆದಿದೆ. ನಮ್ಮ ನೆಲದಲ್ಲಿ ಮತ್ತೆ ವಿದೇಶಗಳಲ್ಲಿ ಕಚೇರಿಯ ಸಂದರ್ಭದಲ್ಲಿ ನಿಮ್ಮ ಅನುಭವಗಳೇನು? ಹಾಗೆ ವೀಣೆ ಅನ್ನೋದು ಅತ್ಯಂತ ಸಾಂಪ್ರದಾಯಿಕ ಸಂಗೀತ ಸೂತ್ರಗಳ ಆಧಾರದ ಮೇಲೇನೆ ನಿಂತಿದೆ. ಆದ್ರಿಂದ ಕೇಳುಗರು ಪ್ರಾರಂಭದಲ್ಲಿ ಅದನ್ನ ಹೇಗ್ ಸ್ವೀಕರಿಸಿದ್ರು? ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಗೆ ಬೇರೆ ದೇಶದಲ್ಲಿ ತುಂಬಾ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಬರೀ ನಮ್ಮ ಇಂಡಿಯನ್ಸ್ ಬಂದು ಕೇಳೋ ಕಚೇರಿಗಳೆಲ್ಲ. ನಾವು ಬೇರೆ ದೇಶಗಳಿಗೆ ಹೋದಾಗ, ಯೂನಿವರ್ಸಿಟಿಗಳಿಗೆಲ್ಲ ಹೋದರೆ ಬರೀ ಮ್ಯೂಸಿಕ್ ಸ್ಟೂಡೆಂಟ್ಸು ಅಂದರೆ ಎಲ್ಲ ಅವ್ರ ದೇಶದ ಸ್ಟೂಡೆಂಟ್ಸ್ ಎಲ್ಲ ಇದ್ದರೆ ಅವ್ರಿಗೆಲ್ಲ ತುಂಬ ಇಷ್ಟ. ಯಾವುದೋ ಒಂದು ಹೊಸ ನಾವಲ್ ಇನ್ಸ್ಟ್ರೂಮೆಂಟ್, ಏನು ಡಿಫ್ರೆಂಟ್ ಆಗಿದೆ, ಟೋನಲ್ ಕ್ವಾಲಿಟಿ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ದ ವೇ ವಿ ಅಪ್ರೋಚ್ ಮ್ಯೂಸಿಕ್ ಇಸ್ ವೆರಿ ಡಿಫ್ರೆಂಟ್. ನಮ್ಮ ಸೆಮಿಟೋನ್ಸ್, ನಾವು ಗಮಕ ಅಂತ ಏನು ಹೇಳ್ತೀವಿ, ಅದೆಲ್ಲ ಅವ್ರಿಗೆ, ಅವರು ತುಂಬ ಸ್ಟ್ರೇಟ್ ನೋಟ್ಸಲ್ಲಿ ನುಡ್ಸೋರಲ್ವಾ, ಅವ್ರಿಗೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ನಮ್ಮ ಇಂಡಿಯನ್ಸ್ಗೆ ವೀಣೆ ಇಷ್ಟ ಎಲ್ಲರಿಗೂ. ಅಂದರೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಗೆ ತುಂಬ ಡಿಫ್ರೆಂಟ್ ಆಡಿಯನ್ಸ್ ಬರ್ತಾರೆ. ಯಾಕಂದರೆ ವೋಕಲ್ ಮ್ಯೂಸಿಕ್ ಆದರೆ ನಿಮಗೆ ಭಾಷೆ ಬರಬೇಕು, ಇಲ್ಲದೇ ಇದ್ರೆ ಅಷ್ಟೊಂದು ಅಪ್ರಿಷಿಯೇಷನ್ ಕಡಿಮೆ ಆಗುತ್ತೆ. ಬಟ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ಲಿ ಇಟ್ಸ್ ಓನ್ಲಿ ದ ಪ್ಯೂರ್ ಫಾರ್ಮ್ ಆಫ್ ಮ್ಯೂಸಿಕ್ ಅಲ್ವಾ. ಸೊ ತುಂಬ ಇಷ್ಟಪಡ್ತಾರೆ ಜನ. ಅದರಿಂದ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಗೆ ತುಂಬ ಪಾಪ್ಯುಲಾರಿಟಿ ಹೊರ ದೇಶಗಳಲ್ಲಿ. ಆಮೇಲೆ ಇನ್ವಿಟೇಷನ್ಸು ಜಾಸ್ತಿ ಬರೋದು, ಯಾಕೆಂದರೆ ಅವ್ರಿಗೆ ಅರ್ಥ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಐ ವೆಂಟ್ ಟು ಆಮ್ಸ್ಟರ್ಡ್ಯಾಮ್ ಫ್ಯೂ ಇಯರ್ಸ್ ಬ್ಯಾಕ್ ಟು ಡೂ ಎ ಕಾನ್ಸರ್ಟ್, ಬಟ್ ದೆನ್ ಐ ಆಲ್ಸೋ, ಸಿನ್ಸ್ ದ ಯೂನಿವರ್ಸಿಟಿ ಹೆಡ್ approached me, they asked me to teach the master class. So I taught somebody playing harp, violin, piano, guitar, bass guitar. ಇವರು ನನ್ನ ಸ್ಟೂಡೆಂಟ್ಸ್ ಒಂದಿನಕ್ಕೆ. ಸೊ ನಾನು ಒಂದು ಸಣ್ಣ ಸ್ವರ ಪಲ್ಲವಿ ಮಾಡಿ ಇದನ್ನ ಹಾರ್ಮೋನೈಸ್ ಮಾಡೋಕ್ಕೆ ಕೆಪಾಸಿಟಿ, ಅಂದರೆ ನಾನು ಅಷ್ಟೊತ್ತಾಗಲೇ ಅನೇಕ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಜೊತೆ ನುಡಿಸಿದ್ದೆ. ಮಾಡಿದ್ರೆ ಅದು ಎಷ್ಟು ಇಂಪ್ರೆಸ್ ಆಯಿತು ಅವ್ರಿಗೆ ಅಂದರೆ, ಸಾಯಂಕಾಲ ಅವ್ರ ಕಚೇರಿಲಿ ಐ ಡಿಡ್ 2 workshops. ಬೆಳಗ್ಗೆ ಮಾಡಿ ಮಧ್ಯಾಹ್ನದ ವರ್ಕ್ಶಾಪ್ಗೆ ಅಷ್ಟು ಜನನೂ ವಾಪಸ್ ಬಂದು ಇದನ್ನೇ ಕಂಟಿನ್ಯೂ ಮಾಡಿ, ನೀವು ಇನ್ನೇನು ಮಾಡಬೇಡಿ. ನಾವು ಹೊಸಬರು ಬಂದಿದ್ದಾರೆ, ಇಲ್ಲ ಪರವಾಗಿಲ್ಲ, ಅವ್ರಿಗೂ ನಾವು ಹೇಳ್ಕೊಡ್ತೀವಿ, ನೀವು ಇದನ್ನೇ ಮಾಡಿ ಅಂತ. ಆಮೇಲೆ ನಮ್ಮ ಸಂಗೀತ ತುಂಬ ಇಂಪ್ರೂವೈಸೇಷನ್, ಆನ್ ದ ಸ್ಪಾಟ್ ಇಂಪ್ರೂವೈಸೇಷನ್ ನಮ್ಮದೆಲ್ಲ. ಇವಾಗ ರಾಗ ಆಗಲಿ, ತಾನ ಆಗಲಿ, ಕೃತಿಗಳನ್ನ ನಾವು ಫಾಲೋ ಮಾಡ್ತೀವಿ ಕಲ್ತ್ಕೊಂಡು. ಬಟ್ ಆ ಕೃತಿ ಒಳಗಡೆನೆ ನೆರವಲ್ಲಾಗಲಿ ಅಥವಾ ಸ್ವರ ಪ್ರಸ್ತಾರ ಆಗಲಿ ಏನು ಮಾಡ್ತೀವಿ ಅದೆಲ್ಲ ಆನ್ ದ ಸ್ಪಾಟ್ ಅಲ್ಲಿ ಮಾಡೋದ್ರಿಂದ ತುಂಬ, ಅದು ಜಾಝ್ ಮ್ಯೂಸಿಕಲ್ಲೂ ಹಾಗೆ ಮಾಡೋದವರು, ಅದು ತುಂಬ ಅವ್ರಿಗೆ ಹತ್ತಿರ ಅನಿಸುತ್ತೆ, ಅವ್ರಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕತ್ತೆ. ಇದು ವೀಣೆಗೆ ಅಂತ ಅಲ್ಲ, ಎನಿ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್, ಫ್ಲೂಟು ಆಗಲಿ, ವೈಲಿನು, ದೋ ಇಟ್ಸ್ ಎ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್, ದೇ ಆರ್ ವೆರಿ ಅಮ್ಯೂಸ್ಡ್ ಅಟ್ ದ ವೇ ವಿ ಹ್ಯಾಂಡಲ್ ವೈಲಿನ್. ನಮ್ಮ ಸಂಗೀತಕ್ಕೆ ಹೆಂಗೆ ಬೇಕೋ ಹಂಗೆ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಲ್ವ ನಾವು. ಅವರಿಗೆ ಇಟ್ ಮೇಕ್ಸ್ ದೆಮ್ ಫೀಲ್ ಟು ಲರ್ನ್ ಸಮ್ ಮೋರ್. ಆ್ಯಕ್ಚುಲಿ ಯುರೋಪಲ್ಲೆಲ್ಲ ಕರ್ನಾಟಕ ಸಂಗೀತದ ಬಗ್ಗೆ ಈಗ ತುಂಬ ಗೌರವ, ಬಿಕಾಸ್ ನಮ್ಮದು ಒಳ್ಳೆ ಸ್ಟ್ರಕ್ಚರ್ಡ್ ಮ್ಯೂಸಿಕ್ ಅಲ್ವಾ. ಏನಾಯಿತು ಕರ್ನಾಟಕ ಸಂಗೀತಕ್ಕೆ ಅಂದರೆ, ಅನೇಕ ವರ್ಷಗಳು ಎಲ್ಲ ಟ್ರೆಡಿಷ್ನಲ್ ಫ್ಯಾಮಿಲೀಸಲ್ಲಿ, ಅಂದರೆ ಅವ್ರ ಅಪ್ಪ ಸಂಗೀತಕಾರ ಆಗಿದ್ದ, ಮಗ ಸಂಗೀತಕಾರ ಆಗಿದ್ದ, ಅವ್ರ ಮೊಮ್ಮಗ ಸಂಗೀತಕಾರ ಆಗಿದ್ದ. ಇಟ್ ವಾಸ್ ಓನ್ಲಿ ಎನ್ ಎ ಮೇಲ್ lineage. Very few women were musicians. If you look at the previous generations, 2 generations before me, a lot of them
ಆರ್ ಮ್ಯೂಸಿಷಿಯನ್ಸ್ ಬಂದವರು ಹೆಚ್ಚು ಜನ ದೇವದಾಸಿ ಫ್ಯಾಮಿಲಿನಲ್ಲಿ ಬಂದವರು. ಎಲ್ಲೋ ಇಲ್ಲೋ ಅಲ್ಲೋ ಅಪರೂಪಕ್ಕೆ ದ ಹೈಯರ್ ಕಾಸ್ಟ್ ಆರ್ ದ ಬ್ರಾಹ್ಮಿನ್ಸ್ ಆಸ್ ವಿ ಕಾಲ್ ದೆಮ್. ಸೊ ದೇವರ್ ವೆರಿ ಫ್ಯೂ ಆಫ್ ದೆಮ್ ವಿಮೆನ್ ಮ್ಯೂಸಿಷಿಯನ್ಸ್ ಅದೇ. ಒಂದು 100 ವರ್ಷಕ್ಕೆ ತಗೊಂಡ್ರೆ, ಇವಾಗ ತಗೊಂಡ್ರೆ, there are more female musicians than male musicians. So times have changed. ಆಮೇಲೆ ಅವರೆಲ್ಲ ಏನು ಅವರ ಮನೆಯಲ್ಲೇ ಬರೋರು, ಅವ್ರು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ ಅಥವಾ ಪಾಠ ಮಾಡ್ತಾ ಇರಲಿಲ್ಲ. ಸೊ ಅವರ ಲಿಮಿಟೇಷನ್ಸ್ ಇತ್ತು. ಎಕ್ಸ್ಪ್ಲೇನ್ ಮಾಡೋದಾಗ್ಲಿ, ಸಂಗೀತದ ಬಗ್ಗೆ ಮಾತಾಡೋಕ್ಕಾಗಲಿ, ಅವ್ರಿಗೆ ಜನರ ಜೊತೆ ಬೆರೆಯೋದಾಗ್ಲಿ, ತುಂಬ ಒಳ್ಳೆ ಸಂಗೀತ ಪ್ರೆಸೆಂಟ್ ಮಾಡೋರು. ಐ ಆಮ್ ನಾಟ್ ಡಿನೈಯಿಂಗ್ ಎನಿ ಆಫ್ ದಟ್, ಬಟ್ ದಿಸ್ ವಾಸ್ ದ ಪ್ರಾಬ್ಲಮ್ ಆಫ್ ಪ್ರೆಸೆಂಟಿಂಗ್ our music to somebody outside. They were not even interested. They were ನಮ್ಮ ಹಳೆ ಕಾಲದ ಸಂಗೀತಗಾರೆಲ್ಲ ಅವರ ಚೌಕಟ್ಟಲ್ಲಿ ಅವ್ರ ಸಂಗೀತ ಕೇಳೋ ಅಂಥ ಜನದ ಜೊತೆಲೇ ತುಂಬ ಖುಷಿಯಾಗಿ, ಐ ಥಿಂಕ್ ಇಟ್ಸ್ ಎ ಬ್ಯೂಟಿಫುಲ್ ವೇ ಆಫ್ ಲಿವಿಂಗ್. ಬಟ್ ಇವಾಗ ಹಾಗಿಲ್ಲ ಅಲ್ವಾ. ಈಗ ಎಕ್ಸ್ಪೋಷರ್ ಜಾಸ್ತಿ ಆಗಿದೆ. ಅನೇಕ ಜನ ಕರ್ನಾಟಿಕ್ ಮ್ಯೂಸಿಷಿಯನ್ಸು ನಮ್ಮ ನೆಕ್ಸ್ಟ್ 2 ಜನರೇಷನ್ಸ್ನವರು most of the time they are in Europe and they are able to explain, they are able to you know compare. ಆ್ಯಂಡ್ ದೆನ್ ಅದೆಲ್ಲ ನೋಡಿದಾಗ ಅವ್ರಿಗೆಲ್ಲ ಇವಾಗ ಗೊತ್ತಾಗಿದೆ ನಮ್ಮ ಸಂಗೀತ ಎಷ್ಟು ಶ್ರೇಷ್ಠವಾದ ಸಂಗೀತ. ಪ್ರಪಂಚದಲ್ಲೇ ಒಂದು ಶ್ರೇಷ್ಠವಾದ ಸಂಗೀತ ಪದ್ಧತಿ ಅಂದರೆ ಅದು ಕರ್ನಾಟಕ ಸಂಗೀತ ಪದ್ಧತಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾರು ಏನು ಬೇಕಾದ್ರೆ ಹೇಳಿದ್ರು ನಮಗೆ ನಮ್ಮ ಲಯ, ನಮ್ಮ ತಾಳ ಎಲ್ಲ ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಚೆನ್ನಾಗಿ ಸಂಗೀತ ಕಲಿತ್ರೆ. ಆಮೇಲೆ ಮೆಮರಿ ಪವರು, ನಾವೆಲ್ಲ ಮೆಮರೈಸ್ ಮಾಡ್ತೀವಿ. ನಮಗೊಂದು 100 ಕೀರ್ತನೆ ಅಥವಾ ಒಂದು 50 ವರ್ಣ, ಒಂದು ಬೇಕಾದಷ್ಟು ಜಾವಳಿಗಳು, ಪದಗಳು ಎಲ್ಲ ತಲೆಯಲ್ಲಿದೆ. ಯಾವ ಪುಸ್ತಕನೂ ಬೇಕಿಲ್ಲ. ಬಿಕಾಸ್ ದಟ್ ಈಸ್ ದ ವೇ ವಿ ಆರ್ ಟ್ರೈನ್ಡ್. ಇದನ್ನೆಲ್ಲ ನೋಡಿದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನಾನು ಒನ್ ಆಫ್ ದ ಜಾಸ್ ಕಾನ್ಸರ್ಟ್ಸ್ ವೆನ್ ಐ ವಾಸ್ ಡೂಯಿಂಗ್, ಯಾವುದೋ ಒಂದು ನಂಬರ್ ನುಡ್ಸೋವಾಗ ನಮಗೆ ಯಾವ ರಾಗನೂ ಸೂಟ್ ಆಗ್ತಾ ಇರಲಿಲ್ಲ. ಸೊ ಐ ಪ್ಲೇಡ್ ಅಬೌಟ್ 10 ಒನ್ ಆಫ್ಟರ್ ಅಂದರೆ ಯಾವ್ದು ಸೂಟ್ ಅವರೆಲ್ಲ ಇಷ್ಟೆಲ್ಲ ನೀವು ಪುಸ್ತಕ ನೋಡ್ಕೊಳ್ಳಿ ನುಡಿಸ್ತೀಯ. ಹೌದು, ಇದೇನು ಯಾವ ಸಂಗೀತಗಾರ ಮಾಡ್ತಾರೆ. ಬಟ್ ನಮ್ಮ ವ್ಯಾಲ್ಯೂ ನಮಗೆ ಗೊತ್ತಾಗಬೇಕಾದ್ರೆ ಇನ್ನೊಬ್ಬರು ಹೇಳಿದ್ರೆ ಅಲ್ವಾ ಗೊತ್ತಾಗುತ್ತೆ. ಎಷ್ಟೋ ಸತಿ ಯು ವುಡ್ ಬಿ ವರ್ಕಿಂಗ್ ಸೋ ಹಾರ್ಡ್, ಯು ಡೋಂಟ್ ರಿಯಲೈಸ್ ವೇರ್ ಯು ಹ್ಯಾವ್ ರೀಚ್ಡ್. ಸೊ ಈಗ ತುಂಬ ಜನ ಸಂಗೀತ, ನಮ್ಮ ಎಸ್ಪೆಷಲಿ ನಮ್ಮ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಆರ್ ಹೈಲಿ ಅಕ್ಸೆಪ್ಟೆಡ್. ನಮ್ಮ ಕೊನೆಗೋಲಾಗಲಿ ಅಥವಾ ನಮ್ಮ ಮೃದಂಗ ಎಲ್ಲ ಹೈಲಿ ಅಕ್ಸೆಪ್ಟೆಡ್ ಆ್ಯಂಡ್ ದೆನ್ ಅಕ್ಸೆಪ್ಟೆಡ್ ಇನ್ ದೇರ್ ಅವರ ಆನ್ಸೆಂಬಲಲ್ಲೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇವಾಗ ತುಂಬ ಜನ ಅಲ್ಲಿಂದ ಬಂದು ಇಲ್ಲಿ ಸಂಗೀತ ಕಲಿಬೇಕು, ನಮ್ಮ ಕರ್ನಾಟಕ ಸಂಗೀತದ ಇಂಟ್ರಿಕೆಸಿಸ್ ಕಲ್ತ್ಕೊಂಡ್ರೆ ಅವ್ರ ಸಂಗೀತಕ್ಕೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೋದು ಅಂತ ಬಂದು ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಒಂದು ಸುವರ್ಣ, ವಾಟ್ ವುಡ್ ಇಸ್ ಎ ಗೋಲ್ಡನ್ ಪೀರಿಯಡ್ ಫಾರ್ ಕರ್ನಾಟಕ ಮ್ಯೂಸಿಕ್. ಹಿಂದೂಸ್ತಾನಿ ಮ್ಯೂಸಿಕಲ್ಲೂ ಇದೆ ಇದೆಲ್ಲ, ಆದರೆ ಕರ್ನಾಟಕ ಮ್ಯೂಸಿಕಲ್ಲಿ ಇದು ತುಂಬ ಸ್ಟ್ರಕ್ಚರ್ಡ್. ನಮ್ಮ ಇಟ್ಸ್ ವೆರಿ ಪ್ರೊನೌನ್ಸ್ಡ್. ನಮ್ಮ ತಾಳ ಸಿಸ್ಟಮ್ ಆಗಲಿ ಎಲ್ಲ, ಅಥವಾ ರಾಗ ಸಿಸ್ಟಮ್ ಆಗಲಿ, ಇದೆಲ್ಲ ತುಂಬ ಕೋಡಿಫೈಡ್ ವೆರಿ ವೆಲ್. ಹೌದು. ಸಮೂಹ ವೀಣಾವಾದನದಲ್ಲಿ ನಿಮ್ದೊಂದು ಅಪೂರ್ವವಾಗಿರುವಂತಹ ಸಾಧನೆ ಇದೆ. ನೀವು 75 ವೀಣಾವಾದಕರ ಒಂದು ಬೃಹತ್ ಆನ್ಸೆಂಬಲ್ ಒಂದನ್ನ ನಡೆಸ್ಕೊಟ್ಟಿದ್ದೀರಾ. ಆ ಅವಿಸ್ಮರಣೀಯ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಮೊದಲ ಬಾರಿ ನಡೆದಿರೋಂತಹ ಒಂದು ಘಟನೆ. ಸಂಗೀತ ರಸಿಕರಿಂದ ಮತ್ತೆ ವಿಮರ್ಶಕರಿಂದ ಅತ್ಯಂತ ಮೆಚ್ಚುಗೆಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಮೆಚ್ಚುಗೆ ಕೂಡ ದೊರೀತು. ಆ ಸಂದರ್ಭ ಮತ್ತೆ ಆ ಅನುಭವ, ಕಾರ್ಯಕ್ರಮದ ರೂಪುರೇಷೆ, ಇದ್ರ ಬಗ್ಗೆ ಹೇಳ್ಬಹುದಾ? ನಾನು 2000 ಅಲ್ಲಿ ಐ ಡಿಡ್ 25 ವೀಣಾಸ್. ದಟ್ಸ್ ದ ಫಸ್ಟ್ ಟೈಮ್. ಇಟ್ಸ್ ಎ ನೈಟ್ ಮೇರ್ ಟು ಡೂ ಎನಿ ಆನ್ಸೆಂಬಲ್ ಪ್ರೋಗ್ರಾಮ್. ಇಟ್ಸ್ ಎ ನೈಟ್ ಮೇರ್. ಫಸ್ಟ್ ಎತ್ಕೊತಾ 7 ತಂತಿ ಶ್ರುತಿ ಸೇರಿಸೋದೇ ಕಷ್ಟ. ಅಂದರೆ 25 + 7 ಯು ಕ್ಯಾನ್ ಇಮ್ಯಾಜಿನ್ ಏನು ಕಷ್ಟ. ಫಸ್ಟ್ ಶ್ರುತಿ ಮಾಡೋದ್ರಿಂದ ಪ್ರಾಬ್ಲಮ್ಮು. ಆಮೇಲೆ ದೇರ್ ಆರ್ ಮಲ್ಟಿಪಲ್ ಲೆವೆಲ್ಸ್ ಆಫ್ ಪ್ರಾಬ್ಲಮ್ಸ್. ಕಚೇರಿ ಒಂದೇ ಸತಿ ನುಡ್ಸೋಕ್ಕಾಗೋದಲ್ವಾ. ಒಂದು ಸತಿ ಶುರು ಮಾಡಿದ್ಮೇಲೆ ನಾವು ಏನು ತಪ್ಪಾದ್ರೂ ತಪ್ಪಾಯ್ತು, ಶ್ರುತಿ ಹೋದ್ರೆ ಹೋಯ್ತು. ಸೊ ಇದೆಲ್ಲ ಇರೋವಾಗ 25 ಜನನ ಕಂಟ್ರೋಲ್ ಮಾಡ್ಕೊಂಡು ನುಡ್ಸೋದು ತುಂಬ ಕಷ್ಟದ ವಿಷಯ. ತುಂಬ ಚೆನ್ನಾಗಾಯ್ತು. ಅದಕ್ಕೆ ಹಿಂದೆ ತುಂಬ ಕೆಲಸ ಮಾಡಬೇಕು, ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕು, ಸಿಕ್ಕಾಪಟ್ಟೆ ರಿಹರ್ಸಲ್ ಮಾಡಬೇಕು, ಸಿಕ್ಕಾಪಟ್ಟೆ ಜನದ ಜೊತೆ ಕೂತ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟದ ಕೆಲಸ. 25 ವೀಣೆ ಮಾಡಿದ್ಮೇಲೆ ಧೈರ್ಯ ಬಂತು ಮಾಡ್ಬೋದು ಅಂತ. 75 ವೀಣೆ ರಾಮಸೇವಾ ಮಂಡಳಿ, ನಮ್ಮ ಪ್ರಸಿದ್ಧ ಚಾಮರಾಜಪೇಟೆ ರಾಮಸೇವಾ ಮಂಡಳಿ 75ನೇ ವರ್ಷಕ್ಕೆ ಐ ಪ್ರೆಸೆಂಟೆಡ್. ದೇ ಆರ್ ರಿಕ್ವೆಸ್ಟೆಡ್ ಮೀ ಟು ಡೂ ದಟ್ ಆನ್ಸೆಂಬಲ್ ವಿತ್ ಅನುರಾಧ. ಸೊ ವಿ ಡಿಡ್ ದಟ್ ಆನ್ಸೆಂಬಲ್. ನನಗೇನು ಸಂತೋಷ ಅಂದರೆ ದೇ ಕೇಮ್ ಅರ್ಲಿ. ಅಂದರೆ ಏಪ್ರಿಲಲ್ಲಿ ಇದ್ದೋ ಕಾರ್ಯಕ್ರಮಕ್ಕೆ ಡಿಸೆಂಬರಲ್ಲೇ ನಮಗೆ ಡಿಸೆಂಬರ್ಗಿಂತ ಮುಂಚೆನೇ ಗೊತ್ತಾಗಿತ್ತು, ಸೆಪ್ಟೆಂಬರ್ಲೇ ಗೊತ್ತಾಗಿತ್ತು. ನಾವು ಏನು ಕಾಂಪೋಸಿಷನ್ ನುಡಿಸ್ತೀವಿ ಅಂತ ಎಲ್ಲರಿಗೂ ಹೇಳಿಕೊಟ್ಟು
ನಾನು ಬೇರೆ ಬೇರೆ ಕಡೆ ಹೋಗಿ 15 ಜನನ ಒಟ್ಟಿಗೆ ಕೂರಿಸ್ಕೊಂಡು ಪಾಠ ಮಾಡಿ ಎಲ್ಲರೂ ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತೀವಿ 75 ಜನನೂ ನುಡ್ಸಲ್ಲ, ಅರ್ಧ ಜನ ನುಡ್ಸ್ತಾರೆ, ಅರ್ಧ ಜನ ನುಡ್ಸಲ್ಲ, ಹಾಗಾಗುತ್ತೆ. ಹಾಗಾಗದೆ 75 ಜನನು ಇವತ್ತು ನಾವು ವಿಡಿಯೋ ನೋಡಿದ್ರೆ 75 ಜನನು ನುಡ್ಸಿದ್ದಾರೆ. ನನಗೆ ಅದೊಂದು ತುಂಬ ಸಂತೋಷ. ನನಗಿಂತ ವಯಸ್ಸಾದವರೆಲ್ಲ ನುಡ್ಸಿದ್ರು. ಅವರೆಲ್ಲ ಬಂದು ನನ್ನನ್ನು ಮೋಸ್ಟ್ ಆಫ್ ದೆಮ್ ಕಾಲಿಗೆ ನಮಸ್ಕಾರ ಮಾಡಿ ನಾವು ವೀಣೆ ನುಡ್ಸೋ ಹಂಗೆ ಮಾಡಿದ್ರಿ 2.5 ಗಂಟೆ ನಾವೆಲ್ಲ ಬಿಟ್ಬಿಟ್ಟಿದ್ವಿ ಅಂದರು. ನನಗೆ ಅದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಇಟ್. ಒನ್ಸ್ ಇನ್ ಎ ವೇ ಮಾಡಬಹುದು, ಆನ್ ಎ ರೆಗ್ಯುಲರ್ ಬೇಸಿಸ್. ಆಲ್ಸೋ ದೆರ್ ಇಸ್ ಎ ಕಾಂಪ್ರಮೈಸ್. ಆನ್ಸೆಂಬಲ್ ಪ್ರೋಗ್ರಾಮ್ಗೆ ಹೋದ ತಕ್ಷಣ ಇಟ್ಸ್ ಆಲ್ ಮ್ಯೂಸಿಕ್ ಬಿಕಮ್ಸ್ ಸೆಟ್. ತುಂಬ ಮನೋಧರ್ಮ ಸಂಗೀತ. ಈಗ ನಾನು ಒಬ್ಬಳೇ ಕೂತ್ಕೊಂಡು ನುಡ್ಸಿದ್ರೆ ನನಗೊಂದು ಆಡಿಯನ್ಸ್ನ ನೋಡ್ತೀನಿ, ಮನೋಧರ್ಮ ಏನೋ ಇನ್ಕ್ರೀಸ್ ಆಗುತ್ತೆ. ಅಥವಾ ನನ್ನ ಸಹ ಕಲಾವಿದರು ತುಂಬ ಚೆನ್ನಾಗಿ ನುಡಿಸ್ತಿರ್ತಾರೆ, ಅದರಿಂದ ಇನ್ಸ್ಪೈರ್ ಆಗಿ ಯು ಆರ್ ಏಬಲ್ ಟು ಪ್ಲೇ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಎಲ್ಲ ಸೆಟ್ ಆಗಿ ಅಂದರೆ ರಾಗ ನುಡಿಸ್ಬೋದು, ಸ್ವರ ಹಾಕ್ಬೋದು, ಬಟ್ ಎಲ್ಲ ಲಿಮಿಟೇಷನ್ಸ್ ಇರುತ್ತೆ ಅದರಲ್ಲಿ. ಅದು ಒಂದು ಲಿಮಿಟೇಷನ್ಸ್ ಎಲ್ಲ ಆನ್ಸೆಂಬಲಲ್ಲೂ ಇದೆ. ವೆಸ್ಟರ್ನ್ ಆನ್ಸೆಂಬಲಲ್ಲಿ ಅವರು ದೇ ಆರ್ ಟ್ರೈನ್ಡ್ ಇನ್ ಎ ವೆರಿ ಡಿಫ್ರೆಂಟ್ ವೇ. ಸಿ ಅವ್ರಿಗೆ ವೈಲಿನ್ಗೆ ಆದ ಸಂಗೀತ ಬರೆದಿರ್ತಾರೆ, ಚೆಲ್ಲೋಗೆ ಬೇರೆ ಸಂಗೀತ ಬರೆದಿರ್ತಾರೆ. ಸೊ ಅವ್ರು ಮಾಡೋದೇ ಆ ಸಂಗೀತ, ಗ್ರೂಪಲ್ಲೇ ಮಾಡೋದು. ಆಲ್ಸೋ ಅದು ಫಸ್ಟ್ ಲೀಡ್, ಸೆಕೆಂಡ್ ಲೀಡ್ ಅಂತ ಇರುತ್ತೆ. ನೀವು ಒಂದು ಲೆವೆಲ್ ನುಡಿಸ್ತಾ ಇದ್ರೆ ಯು ಲೇಯರ್ ಅಪ್ ದ ಮ್ಯೂಸಿಕ್. ಅಂದರೆ ಒಂದು ಈ ಸಂಗೀತ ಇದರಲ್ಲಿ ಹೋಗ್ತಿದ್ರೆ ಇನ್ನೊಂದು ಲೇಯರಲ್ಲಿ ಇನ್ನೊಂದು ಬೇರೆ ನೋಟಲ್ಲಿ ಹೋಗ್ತಿರುತ್ತೆ ಆ ಸಂಗೀತ, ಇನ್ನೊಂದು ಲೇಯರಲ್ಲಿ ಇನ್ನೊಂದು ಹೋಗುತ್ತೆ. ಅದು 3 ಕೇಳಿದಾಗ ನಿಮಗೆ ಕೇಳೋಕ್ಕೆ ವಾ ಇದು ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ನಮ್ಮ ಸಂಗೀತ ಹಂಗಿಲ್ಲ, ನಮ್ದೆಲ್ಲ ಒಂದೇ ಶ್ರುತಿನಲ್ಲಿ. ನಾನು ಎಲ್ಲ ಕಚೇರಿ ಮಾಡೋದು ಇದು ನನ್ನ ಆಧಾರ ಷಡ್ಜ, ಇದರಲ್ಲೇ ನಾನು ಕಚೇರಿ ಮಾಡೋದು. ಹಾಗಿರುವಾಗ ಡಿಫ್ರೆಂಟ್ ಚಾಲೆಂಜಸ್ ಆನ್ಸೆಂಬಲ್ ಪ್ರೋಗ್ರಾಮ್ ಮಾಡಬೇಕಾದಾಗ. ಬಟ್ ಇಟ್ಸ್ ಚಾಲೆಂಜಿಂಗ್ ಟು ಡೂ, ಒನ್ಸ್ ಇನ್ ಎ ವೇ ಟು ಡೂ ಇಟ್. ಐ ಆಮ್ ಹ್ಯಾಪಿ ದಟ್ ಐ ವಾಸ್ ಏಬಲ್ ಟು ಡೂ 75 ವೀಣಾಸ್. ಐ ಆಮ್ ಯೆಟ್ ಟು ಡೂ 100 ವೀಣಾ, ವಿಚ್ ಐ ವೆಂಚರ್ಡ್ ಇನ್ ಟು ಮೆನಿ ಟೈಮ್ಸ್ ಆ್ಯಂಡ್ ಬ್ಯಾಕ್ಡ್ ಆಫ್. ಯಾವಾಗಲೂ ಒಂದ್ಸತಿ ಮಾಡಬೇಕು ಆದ ಕಾರ್ಯಕ್ರಮನ. ಅದೇ ಒಂದು ದೊಡ್ಡ ಚಾಲೆಂಜ್ ಅದು. 75 ಮಾಡಿದ್ದೀರಾ ಅಂದ್ರೆ 100 ಖಂಡಿತ ಮಾಡ್ತೀರಾ ಮೇಡಮ್. ಇಂಡಿವಿಜುವಲ್ ಆಗಿ ನಾವು ಒಂದು ಸಾಧನೆ ಮಾಡೋದು ಎಷ್ಟು ಕಷ್ಟನೋ ಸಂಘಟನೆ ಮಾಡೋದು ಕೂಡ ಅಷ್ಟೇ ಕಷ್ಟ. ಸಮೂಹವನ್ನ ಸಂಘಟಿಸುವಂಥದ್ದು 75 ವೀಣೆಯ ವಾದನದ ಒಂದು ಕಾರ್ಯಕ್ರಮ ನೋಡಿದ್ರೆ ನೀವು ಎಷ್ಟು ಒಳ್ಳೆ ಸಂಘಟನಾಕಾರರು ಅಂತ ಗೊತ್ತಾಗುತ್ತೆ. ನೀವು ತರಂಗಿಣಿ ಆರ್ಟ್ಸ್ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿದ್ದೀರಾ. ಈ ಒಂದು ಆರ್ಟ್ಸ್ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಕಾರಣ ಏನು, ಯಾವಾಗ ಸ್ಥಾಪನೆ ಮಾಡಿದ್ರಿ, ಹಾಗೆ ಇದರ ಉದ್ದೇಶ ಮತ್ತೆ ಕಾರ್ಯವಲಯ ಏನು? ನಾನು ವೀಣೆ ನುಡ್ಸೋಕ್ಕೆ ಕಚೇರಿಗಳು ಮಾಡೋಕ್ಕೆ ಶುರು ಮಾಡಿದಾಗಲೇ ಪಾಠನೂ ಶುರು ಮಾಡಿದೆ. ಆವಾಗಲೇ ನಾನು ತರಂಗಿಣಿ ಆರ್ಟ್ಸ್ ಫೌಂಡೇಶನ್ನ ಪ್ರಾರಂಭ ಮಾಡಿದೆ. ಇಲ್ಲಿ ನಾವು ಅನೇಕ ವರ್ಕ್ಶಾಪ್ಗಳು ಮತ್ತು ಅನೇಕ ಕಾರ್ಯಕ್ರಮಗಳು, ಹೆಚ್ಚಾಗಿ ಇಟ್ಸ್ ಮೋರ್ ಟುವರ್ಡ್ಸ್ ದ ಅಕಾಡೆಮಿಕ್ಸ್ ಮೇಲೆ, ಕಚೇರಿಗಳಿಗಿಂತ ಜಾಸ್ತಿ ಸಂಗೀತ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ಹಾಗೆ. ನಾನು ವರ್ಕ್ಶಾಪ್ ಮಾಡಿದಾಗ ಬರೀ ನನ್ನ ಸ್ಟೂಡೆಂಟ್ಸ್ಗಳೇ ಬರಬೇಕು ಅಂತ ಏನಿಲ್ಲ, ಹೊರಗಡೆಯವರು ಬರ್ತಾರೆ. ನಾನು ಮುಂಚೆನೇ ಹೇಳ್ದಂಗೆ ನನಗೆ ಎಲ್ಲ ಹಿರಿಯ ವಿದ್ವಾಂಸರ ನಿಕಟವಾದ ಸಂಪರ್ಕ ಇತ್ತು. ಅದರಿಂದ ನಾನು ಲಾಲ್ಗುಡಿ ಜಯರಾಮನ್ ಸರ್ ಆಗಲಿ, ಅಥವಾ TR ಸುಬ್ರಹ್ಮಣ್ಯನ್ ಸರ್ ಆಗಲಿ, ಅಥವಾ ವೇದವಲ್ಲಿ ಮಾಮಿ ಆಗಲಿ, ಅವ್ರನ್ನೆಲ್ಲ ಕರೆಸಿ, ಅಂದರೆ ಸಂಗೀತ ಹೇಗೆ ಅಂದರೆ ಇದು ಒಂದು ಸಮುದ್ರ ಇದ್ದ ಹಾಗೆ. ನಾವು ಇಷ್ಟು ತೊಗೊಂಡ್ರೆ ನಮಗೆ ಬೊಕ್ಸಲ್ಲಿ ಇಷ್ಟೇ ಬರೋದು, ಸಮುದ್ರ ಅಲ್ಲೇ ಇರುತ್ತೆ. ಕರ್ನಾಟಕ ಸಂಗೀತ ಹಾಗೆ ಕಲಿತಾ ಇದ್ದರೆ ಕಲಿಕೆಗೆ ಕೊನೆಯೇ ಇಲ್ಲ. ನಾನು ಇನ್ನೂ ಬೇಕಾದಷ್ಟು ಕಲಿಯೋದಿದೆ. ನಾನು ಯಾವತ್ತೂ ನಾನು ಸ್ಟೂಡೆಂಟ್ ಅಲ್ಲ, ನನ್ನ ಬಿಟ್ಟರೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾವತ್ತೂ ನನ್ನ ಸಂಗೀತದ ಡೌನ್ಫಾಲ್ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಒಂದು ದೊಡ್ಡ ಸಂಗೀತಗಾರರು, ಫಾರ್ ಎಕ್ಸಾಂಪಲ್ ಸಂಬಡಿ ಲೈಕ್ ಲಾಲ್ಗುಡಿ ಜಯರಾಮನ್ ಸರ್ ಥರ, ಅವ್ರ ಹತ್ರ ಒಂದು ನಿಕಟವಾಗಿ 5 ದಿನ ಕಳೆದ್ರೆ ಸಂಗೀತ ಒಂದೇ ಅಲ್ಲ, ಸಂಗೀತದ ಒಂದು ಉತ್ತಮವಾದ ಆಲ್ರೌಂಡ್ ಬೆಳವಣಿಗೆಗೆ ಏನು ಮಾಡಬಹುದು ಅಂತ ಅವ್ರ ಹತ್ರ ಅನೇಕ ಪಾಠಗಳನ್ನ ಕಲಿಬೋದು. ಬರೀ ಒಂದು 4 ಕೃತಿ ಕಲಿಯೋದು ಅಥವಾ ಅವ್ರ 4 ತಿಲ್ಲಾನ ಕಲಿಯೋದು ಮಾತ್ರ ಅಲ್ಲ, ಅವ್ರ ಅನುಭವ ಏನಿದೆ ಅದನ್ನೆಲ್ಲ ನಾವು ಕೇಳ್ಕೊಂಡ್ರೆ ನಮ್ಮದೇ ಅದೇ ಒಂದು ಸ್ಕೂಲ್ ಇದ್ದ ಹಾಗೆ. ಅದು ಯು ಗೋ ಟು ಎ ಇಂಟೆನ್ಸ್ ಸ್ಕೂಲ್ನೋ, ಅದು ಆ ಅನುಭವ ಆಗುತ್ತೆ. ಅದಕ್ಕೋಸ್ಕರ ನಾನು ತರಂಗಿಣಿನ ಇನ್ಸ್ಟಿಟ್ಯೂಷನ್ ಶುರು ಮಾಡಿದ್ದು. ಅದಲ್ಲದೆ ನಾನು ನನ್ನ ಸಂಗೀತದ ಕಚೇರಿ ಶುರು ಮಾಡಿದಾಗಿಂದ ನಾನು ಅನೇಕ ಸಂಸ್ಥೆಗಳ ಜೊತೆ ನಿಕಟವಾದ ಸಂಪರ್ಕನ ಹೊಂದಿದ್ದೆ. ಚೌಡಯ್ಯ ಮೆಮೋರಿಯಲ್ ಹಾಲ್, ಅಕಾಡೆಮಿ ಆಫ್ ಮ್ಯೂಸಿಕ್ಗೆ ನಾನು ನನ್ನ ಸಂಗೀತ ಶುರು ಮಾಡಿದ್ದಿನಿಂದ ನಾನು ಅಲ್ಲಿ ಸೆಕ್ರೆಟ್ರಿ ಆಗಿದ್ದೆ ಮತ್ತು ಪ್ರೆಸಿಡೆಂಟ್ ಆಗಿದ್ದೆ. ಈಗಲೂ ಅಲ್ಲಿ ನಾನು ಕೌನ್ಸಿಲ್ ಮೆಂಬರ್ ಆಗಿದ್ದೀನಿ. ಸೊ ನನಗೆ ಚೌಡಯ್ಯದಲ್ಲಿ ಅನೇಕ ಹೊಸ ಹೊಸ ಕಾರ್ಯಕ್ರಮಗಳನ್ನು ನಾನು ನಿಯೋಜಿಸಿ ನಾನು ಪ್ರೆಸಿಡೆಂಟ್ ಆದಾಗ ಒಂದು
ಒಳ್ಳೆ ಅಕಾಡೆಮಿಕ್ ಸೆಷನ್ ಆಗಲಿ, ಆಮೇಲೆ ಒಳ್ಳೊಳ್ಳೆಯ ಕಚೇರಿಗಳನ್ನು ಮಾಡಿಸಿ ಎಲ್ಲ ಮಾಡಿದ್ದೀನಿ. ಅನೇಕ ವರ್ಷಗಳ ಕಾಲ ನಾನು ಈ ಕೆಲಸಗಳನ್ನು ಮಾಡಿದ್ದೀನಿ. ನನಗೆ ಚೌಡಯ್ಯ ಮೆಮೋರಿಯಲ್ ಈಸ್ ಲೈಕ್ ಎ ಸೆಕೆಂಡ್ ಹೋಮ್ ಟು ಮೀ ಈವನ್ ಟುಡೇ. ಐ ಕನ್ಸಿಡರ್ ದಿಸ್ ಆಸ್ ಸಮಥಿಂಗ್ ವೆರಿ ಎಮೋಷ್ನಲಿ ಕನೆಕ್ಟೆಡ್ ಟು ಇಟ್. ಅದಾದಮೇಲೆ ನಾನು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಮಲ್ಲಿ ನಾನು ಪ್ರೆಸಿಡೆಂಟ್ ಆಗಿ ನನ್ನ ಟರ್ಮ್ ಮುಗಿದ ತಕ್ಷಣ ನಾನು ಇಂಡಿಯನ್ ಮ್ಯೂಸಿಕ್ ನನ್ನ ಜೀವನದ ಮತ್ತೊಂದು ಒಳ್ಳೆಯ ಅವಕಾಶ ಸಿಕ್ಕಿದ್ದು, ಮತ್ತು ಒಂದು ಓಪನಿಂಗ್ ಅದೇನೋ ಅದಷ್ಟೇ ಬಂದಿದ್ದ ಅವಕಾಶ ಅದು. ಅವರು ನನ್ನ ಈ ಸಂಸ್ಥೆಗೆ ಡೈರೆಕ್ಟರ್ ಆಗಿ ಬನ್ನಿ ಅಂತ ಕೇಳಿದಾಗ ನಾನು ಐ ವಾಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಕ್ಯೂರೇಟಿಂಗ್ ದ ಇದು ಆ ಮ್ಯೂಸಿಯಂನ. ಅದು ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಯಮ್ಸ್ ಬೆಸ್ಟ್ ಏನು ಇರೋದೇ ಒಂದು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇರೋದೇ ಅದೊಂದು. ಇಟ್ ಈಸ್ ಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಫಾರ್ 9 years ಇವತ್ತು ಬೆಳಗ್ಗೆ ರಾತ್ರಿ ಸ್ಯಾಟರ್ಡೇ ಸಂಡೇ ಅಂತ ನೆನೆಸ್ಕೊಳ್ಳದೆ ಕಚೇರಿ ಮಾಡೋದೊಂದು ಬಿಟ್ಟರೆ ಬೇರೆ ಎಲ್ಲ ವಿಷಯನೂ ನೆಗ್ಲೆಕ್ಟ್ ಮಾಡಿ ಆ ಮ್ಯೂಸಿಯಮ್ಗೆ ನಾನು ಕೆಲಸ ಮಾಡಿದೆ. ಐ ಆಮ್ ವೆರಿ ಹ್ಯಾಪಿ ಐ ವರ್ಕ್ ಲೈಕ್ ದಟ್, ಬಿಕಾಸ್ ನಾನು ಇನ್ನೆರಡು ಥೀಸಿಸ್ ಬರೆಯುವಷ್ಟು ನಾಲೆಡ್ಜ್ ನಂಗೆ ಇಂಪ್ರೂವ್ ಆಯಿತು. ಆ್ಯಂಡ್ ಎಸ್ಪೆಷಲಿ ವಾದ್ಯದ ಅಲ್ಲಿ ಒನ್ ಆಫ್ ದ ಪಾಪ್ಯುಲರ್ ಗ್ಯಾಲರೀಸ್ ಇಸ್ ವಾದ್ಯದ ಗ್ಯಾಲರಿ. ಅದನ್ನು ಪೂರ್ತಿ ನಾನು ಕ್ಯೂರೇಟ್ ಮಾಡೋಕ್ಕೆ ನಾನೇ ವಾದ್ಯಗಳನ್ನು ಸಂಗ್ರಹಿಸಿ ನನ್ನ ಟೀಮಲ್ಲಿ ಅನೇಕ ಜನ ವರ್ಕ್ ಮಾಡಿದ್ರು. ನಾನು ಒಂದು ಸ್ಮಾಲ್ ಟೀಮ್ ಇಟ್ಕೊಂಡು ಐ ಆಮ್ ವೆರಿ ಹ್ಯಾಪಿ ದಟ್ ವಿ ಆರ್ ಏಬಲ್ ಟು ಪುಟ್ ದಿಸ್ ಮ್ಯೂಸಿಯಂ ಟುಗೆದರ್. ನನಗೆ ಒಂದು ತುಂಬ ಸಂತೃಪ್ತಿ ತಂದುಕೊಟ್ಟಂಥ ಕೆಲಸ ಏನು ಮಾಡಿದ್ದೀನಿ ತರಂಗಿಣಿ ವೀಣೆ ಆದಮೇಲೆ ಅಂದರೆ ಪುಟ್ಟಿಂಗ್ ಟುಗೆದರ್ ದ ಥಾಟ್ and the thought process behind Indian music experience, and to put that museum together, I think it gave me the greatest satisfaction. ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ. ಹಿರಿಯರಿಂದ ಕಿರಿಯರ್ ಎಲ್ಲರೂ ಕೂಡ ಮ್ಯೂಸಿಕನ್ನು ಒಂದು ನಾನು ಆಗಲೇ ಹೇಳ್ದಂಗೆ ಟಚ್, ಫೀಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅನ್ನೋವಂಥ ಒಂದು ಎಕ್ಸ್ಪೀರಿಯನ್ಸ್ ಕೊಡೋವಂಥ ಒಂದು ಪ್ಲೇಸ್ ಅದು. ಭಾರತದಲ್ಲಿ ಬಹುಶಃ ಇದು ಒಂದು ಮೊದಲನೇ ಒಂದು ಎಕ್ಸ್ಪೆರಿಮೆಂಟ್. ಪ್ರಪಂಚದಲ್ಲೇ ಇರೋದು 5 ಮ್ಯೂಸಿಯಂ ಮ್ಯೂಸಿಕ್ಗೆ, ಅದರಲ್ಲಿ ಇದೊಂದು. ಇನ್ನಷ್ಟು ಆ ಒಂದು ಮ್ಯೂಸಿಯಂ ಬಗ್ಗೆ ಇನ್ನು ಒಂದಷ್ಟು ವಿವರಿಸಬಹುದಾ? ಇದು ಏನಂದ್ರೆ 2009 ಅಲ್ಲಿ ಬ್ರಿಗೇಡ್ ಮಿಲೇನಿಯಂ ಅಲ್ಲಿ ಬ್ರಿಗೇಡ್ ಹೆಡ್ ಇದಾರಲ್ಲ CMD ಅವರು, ಜೈಶಂಕರ್ ಅಂತ ಇದ್ದಾರೆ, ಅವರು ಸಿಯಾಟಲಲ್ಲಿ ಒಂದು ಮ್ಯೂಸಿಯಂಗೆ ಹೋಗಿದ್ರು. ಆ ಮ್ಯೂಸಿಯಂ ನೋಡಿದಾಗ ಅಲ್ಲಿ ಒಬ್ಬ ಪಾಪ್ ಮ್ಯೂಸಿಷಿಯನ್ ಬಗ್ಗೆ ಸಿಯಾಟಲಲ್ಲಿ, ಸೆಂಟರ್ ಆಫ್ ಸಿಯಾಟಲಲ್ಲಿ ಮೈಕ್ರೋಸಾಫ್ಟ್ ಕಂಪನಿನವರು ಒಂದು ದೊಡ್ಡ ಮ್ಯೂಸಿಯಂ ಮಾಡಿದ್ದಾರೆ. ಅದು ಟಚ್ ಆ್ಯಂಡ್ ಫೀಲ್ ಮ್ಯೂಸಿಯಂ. ಆಗಿನ ಯು ಹ್ಯಾವ್ ಟು ಲುಕ್ ಅಟ್ ಎವ್ರಿಥಿಂಗ್ ಇನ್ ಇಟ್ಸ್ ಟೈಮ್ ಫ್ರೇಮ್. 2009 ಟಚ್ ಆ್ಯಂಡ್ ಫೀಲ್ ಮ್ಯೂಸಿಯಂ ಎಲ್ಲೂ ಇರಲಿಲ್ಲ. ಈಗ ಎವ್ರಿ ಮ್ಯೂಸಿಯಂ ಇಸ್ ಟರ್ನಿಂಗ್ ಇನ್ ಟು ಎ ಟಚ್ ಆ್ಯಂಡ್ ಫೀಲ್ ಮ್ಯೂಸಿಯಂ. ಸೊ ಅದನ್ನ ನೋಡ್ಕೊಂಡು ಬಂದು ಇದು ಇಷ್ಟು ಒಬ್ಬ ಮ್ಯೂಸಿಷಿಯನಿಗೆ ಮಾಡಿದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದು ವಿ ಆರ್ ರಿಚ್ ಇನ್ ಅವರ್ ಕಲ್ಚರ್. ಅದ್ರ ಬಗ್ಗೆ ಒಂದು ಏನಾದರೂ ಮಾಡಬೇಕು ಅಂತ ಅವ್ರಿಗನ್ನಿಸ್ತು. ಅವ್ರ 2 ಎಕರೆ ಭೂಮಿ ಇತ್ತು ಅಲ್ಲಿ ಸುತ್ತಮುತ್ತ ಎಲ್ಲಾನು ಸರ್ವೆ ಕೇಳಿದಾಗ ಎಲ್ಲರೂ ಸಂಗೀತದ ಬಗ್ಗೆ ಏನಾರ ಮಾಡಿ ಅಂತ ಹೇಳಿದ್ರು. ಸಂಗೀತದ ಬಗ್ಗೆ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ 2009 ದಿಸ್ ಐಡಿಯಾ ಕೇಮ್ ಅಪ್ ಟು ಹಿಮ್ ವೆನ್ ಹಿ ವೆಂಟ್ ಟು ಸಿ ದ ಮ್ಯೂಸಿಯಂ, ಆ್ಯಂಡ್ ದೆನ್ ಹಿ ಅಪಾಯಿಂಟೆಡ್ one of my young friends, I would say, Manasi anta, Manasi Prasad anta musician, ಅವರು ಆ ಮ್ಯೂಸಿಯಂಗೆ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ತಗೊಂಡು. ಸೊ ಶಿ ಸ್ಟಾರ್ಟೆಡ್ ರೈಟಿಂಗ್ ದ ಪ್ರಾಜೆಕ್ಟ್ ಆ್ಯಂಡ್ ಐ ಜಾಯಿನ್ ದ ಪ್ರಾಜೆಕ್ಟ್ ಇನ್ 2012. ನಾನು 12 ಮಾಡಿದ್ಮೇಲೆ ನಾವು ಒಂದು ಕ್ಯೂರೇಟೋರಿಯಲ್ ಟೀಮ್ ಮಾಡಿಕೊಂಡು, ಹೊಸ ಒಂದು ಕ್ಯೂರೇಟೋರಿಯಲ್ ಟೀಮ್ ಮಾಡಿಕೊಂಡು, ಅಂದರೆ ಇಂಡಿಯಾದಲ್ಲಿದ್ದ ಬೆಸ್ಟ್ ಬ್ರೈನ್ಸ್ನ ಸಂಗೀತದ ಬಗ್ಗೆ, ಯಾಕೆಂದರೆ ಫಿಲ್ಮ್ ಮ್ಯೂಸಿಕ್ಕು, ಫೋಕ್ ಮ್ಯೂಸಿಕ್ಕು, ರೀಜನಲ್ ಮ್ಯೂಸಿಕ್ಕು, ಕರ್ನಾಟಿಕ್ ಮ್ಯೂಸಿಕ್ಕು, ಹಿಂದೂಸ್ತಾನಿ ಮ್ಯೂಸಿಕ್ಕು, ಟ್ರೈಬಲ್ ಮ್ಯೂಸಿಕ್ಕು, ಎವ್ರಿಥಿಂಗ್ ವಿ ಹ್ಯಾವ್ ಕವರ್ಡ್. ಅಂದರೆ ನಾವು ಐ ವೋಂಟ್ ಸೇ ಯು ವಿಲ್ ಡೂ ಎ ಡೀಪ್ ಡೈವ್. ನಿಮಗೇನು ಸಂಗೀತದ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ನೀವು ಮ್ಯೂಸಿಯಂಗೆ ಹೋಗ್ಬಿಟ್ಟು ಹೊರಗಡೆ ಬಂದರೆ 3 ಗಂಟೆನಲ್ಲಿ ನಿಮಗೆ ಸಂಗೀತದ ನಮ್ಮ ಭಾರತ ದೇಶದ ಒಂದು ಸಂಗೀತದ ಸಮಗ್ರ ಚಿತ್ರಣ ನಿಮಗೆ ಸಿಕ್ಕತ್ತೆ. ಸೊ ದಿಸ್ ವಾಸ್ ದ ಗೋಲ್. ಆ್ಯಂಡ್ ಆಲ್ಸೋ ವಿ ವರ್ ಟಾರ್ಗೆಟಿಂಗ್ ಯಂಗ್ ಆಡಿಯನ್ಸ್. ನಮ್ಮ ಯಂಗರ್ ಜನ್ರೇಷನ್ಗೆ ನಮ್ಮ ಸಂಗೀತ ಏನಿದೆ ಅಂತ ತೋರಿಸ್ಬೇಕು ಅಂತ. ಸೊ ಇಷ್ಟೊಂದು ಥರದ ಜಾನ್ರಾಸ್ ಆಫ್ ಮ್ಯೂಸಿಕ್ ಮಾಡಬೇಕು ಅಂದರೆ ನಮಗೆ ಒಂದು ದೊಡ್ಡ ಟೀಮ್ ಬೇಕಿತ್ತು. ಆ ಟೀಮ್ನ ನಾವಿಬ್ಬರು ಸೇರಿಸಿ ಇಂಟೆಲೆಕ್ಚುಯಲಿ ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆಲ್ಸೋ ನಾನೀಗ ತಾನೇ ನಿಮ್ಗೆ ರಾಗ ಬಗ್ಗೆ ಹೇಳ್ತಾ ಇದ್ದೆ, ನಮ್ಮ ಸ್ಟ್ರಕ್ಚರ್ಡ್ ಮ್ಯೂಸಿಕ್ ಅಂತ.
ನಾನು ಹೇಳೋದು ಸುಲಭ, ಆದರೆ ನಿಮ್ಗೆ ಅದನ್ನು ತಲುಪಿಸೋಕ್ಕೆ ನಾವು ಇಂಟ್ರಾಕ್ಟಿವ್ಸ್ ಎಲ್ಲ ಮಾಡಿದ್ದೀವಿ. ಅದನ್ನೆಲ್ಲ ಮಾಡೋಕ್ಕೆ ಒಂದೊಂದು ರಾಗದ ಒಂದು ಇಂಟ್ರಾಕ್ಟಿವ್, ತಾಳದ ಒಂದು ಇಂಟ್ರಾಕ್ಟಿವ್, ಅಥವಾ ಸ್ವರದ ಏನೋ ಮಾಡಬೇಕಾದ್ರೆ ಶ್ರುತಿಯ ಬಗ್ಗೆ ನಾವು ಇವಾಗ ನಾ ಹೇಳಿದೆ ಆಧಾರ ಶ್ರುತಿ ನಮ್ಮದು, ಎಲ್ರಿಗೂ ಒಂದು ಆಧಾರ ಶ್ರುತಿ ಇದೆ. ಅದನ್ನ ಹೆಂಗೆ ಕಂಡುಹಿಡಿಯೋದು, ಪಿಚ್ ಫೈಂಡಿಂಗ್ ಒಂದು ಮಾಡಿದ್ದೀವಿ ನಾವು. ಈ ಥರ ಇಂಟ್ರಾಕ್ಟಿವ್ಸ್ ಮಾಡೋಕ್ಕೆ, ಒಂದೊಂದು ಇಂಟ್ರಾಕ್ಟಿವ್ ಮಾಡೋಕ್ಕೆ ಅನೇಕ ದಿನಗಳು ನಾವು ಆ ಫೀಲ್ಡಲ್ಲಿರೋ ಮಾಸ್ಟರ್ಸ್ನೆಲ್ಲ ಕರೆಸಿ ಕೂತ್ಕೊಂಡು ಏನೋ ಕಾನ್ಸೆಪ್ಟ್ ಡೆವಲಪ್ಮೆಂಟಿಂದ ಮಾಡಿದ್ದೀವಿ. It was a very beautiful experience, and also we have a very beautiful sound garden outside. ನಾವು 9 ಇನ್ಸ್ಟಲೇಷನ್ಸ್ ಇದೆ ಅಲ್ಲಿ. ಅದು ಒಂದೊಂದು ಇನ್ಸ್ಟಲೇಷನು ದೊಡ್ಡ ಇನ್ಸ್ಟಲೇಷನು, ಯಾರು ಬೇಕಾದರೂ ಮಾಡ್ಬೋದು, ಟಚ್ ಆ್ಯಂಡ್ ಫೀಲ್, ಯಾರು ಬೇಕಾದರೂ ನುಡಿಸ್ಬೋದು. ಅಂದರೆ ಏನಾಗುತ್ತೆ, ವರ್ಲ್ಡ್ ಓವರ್ ಯಾವ ದೊಡ್ಡ ಮ್ಯೂಸಿಯಮ್ಗೆ ಹೋದ್ರು ನೀವು, ಅಲ್ಲಿ ಹೊರಗಡೆ ಒಂದು ಗಾರ್ಡನ್ ಇರುತ್ತೆ, ನೀವು ಕೂತ್ಕೋಬೋದು, ತಿಂಡಿ ತಿನ್ಬೋದು, ಏನೋ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಥವಾ ಮ್ಯೂಸಿಯಮ್ಗೆ ಹೋಗ್ಬಿಟ್ಟು ಸುಸ್ತಾಗುತ್ತೆ ತುಂಬ ನಡೆದ್ಮೇಲೆ ಬಂದು ಕೂತ್ಕೊಂಡು. ಸೊ ನಾವು ಅಂದ್ಕೊಂಡ್ವಿ ಇದೆಲ್ಲ ಮಾಡುವಾಗ ಒಂದು ಬಿಫೋರ್ ದೇ ಎಂಟರ್ ದ ಮ್ಯೂಸಿಯಂ ದೇ ಶುಡ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಅಬೌಟ್ ಸೌಂಡ್ ಅಂತ. ಸೊ ವಿ ಹ್ಯಾವ್ ಎ ದೊಡ್ಡ ಸೌಂಡ್, ಇದು ನೀವು ಝೆಲೋಫೋನ್ ಥರ ಇದೆ. ಸೊ ಯು ಕ್ಯಾನ್ ಪ್ಲೇ ಯರ್ ಟ್ಯೂನ್ಸ್, ಯು ಕ್ಯಾನ್ ಪ್ಲೇ ಫಿಲ್ಮ್ ಟ್ಯೂನ್ಸ್, ಏನೋ ಸರಿ. ಆಮೇಲೆ ಕೈನಲ್ಲಿ ಮುಟ್ಟಿದ್ರೇ ಎಲ್ಲ ಸೌಂಡ್ ಬರೋದು. ಆಮೇಲೆ ಒಂದು ಎಕೋ ಇದೆ, ಒಂದು ಒಳಗಡೆ ಬಾಯ್ಟು ಅಂದರೆ ಇಟ್ ಎಕೋಸ್ ಅಂಡ್ ಏನೋ ವಿ ಹ್ಯಾವ್ ಬ್ಯೂಟಿಫುಲ್ ಇನ್ಸ್ಟಲೇಷನ್ಸ್ ಆರ್ ದೆ. ಸೊ ಇಟ್ ವಾಸ್ ಆಮೇಲೆ ಒಂದು ಸಿಂಗಿಂಗ್ ಸ್ಟೋನ್ ಇದೆ, ನೀರು ಹಾಕ್ಬಿಟ್ಟು ಕೈನಲ್ಲಿ ನೀವು ಹೀಗೆ ಕೈನ ಚೆನ್ನಾಗಿ ಅದರ ಮೇಲೆ ರಬ್ ಮಾಡ್ತಾ ಇದ್ರೆ ಮ್ಯೂಸಿಕಲ್ ಟೋನ್ಸ್ ಬರುತ್ತೆ ಅದರಲ್ಲಿ. ನೀವು ಇದ್ರಲ್ಲಿ ಕೇಳಿದ್ರಿ ಅಲ್ವಾ, ಹಂಪಿನಲ್ಲಿ ಸರಿಗಮ ಪದವಿದೆ. ಇದು ವೆರಿ ಸಿಮಿಲರ್ ಟು ದಟ್, ವೆರಿ ಮಾಡರ್ನ್ ವೇ ಆಫ್ ಡೂಯಿಂಗ್ ಇಟ್. ತುಂಬ ಇದಕ್ಕೆಲ್ಲ ತುಂಬ ಯೋಚನೆ ಎಲ್ಲ ಮಾಡಿದ್ದು. ನಾನು PhD ಮಾಡಿದ್ದೆಲ್ಲ, ನಾನು PhD ಮಾಡಿದಾಗ ಅಂದ್ಕೊಳ್ತಿದ್ದೆ ಯಾಕಪ್ಪ PhD ಬೇಕು ನಂಗೆ ಮಾಡೋಕ್ಕೆ, ಅಷ್ಟೇನು ಇಷ್ಟ ಇಲ್ಲ, ಯಾಕಂದರೆ ನಾನು ಕಚೇರಿ ಚೆನ್ನಾಗಿ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ. ಬಟ್ BVK ಶಾಸ್ತ್ರಿ ಅವ್ರು ಹೇಳಿದ್ರು, ನೀನೆಲ್ಲ ಇಷ್ಟೆಲ್ಲ ಓದಿದೀಯಾ, ಫಸ್ಟ್ ಜನ್ರೇಷನ್ ಓದಿರೋದು, ಇದೆಲ್ಲ ಮಾಡಲೇಬೇಕು, ನಿಂಗೆ ಮುಂದೆ ಹೆಲ್ಪ್ ಆಗುತ್ತೆ ಅಂತ. ಐ ಅಂಡರ್ಸ್ಟುಡ್ ವೆನ್ ಐ ಬಿಕೇಮ್ ಡೈರೆಕ್ಟರ್ ಆಫ್ ದಿಸ್ ಮ್ಯೂಸಿಯಂ. ಸೊ ಐ ಕುಡ್ ಡೂ ಎ ಡೀಪ್ ಡೈವ್ ಟು ಡೂ ಆಲ್ ದಿಸ್. ಸಂಗೀತ ವಿದ್ವಾಂಸರು ಅಂದ್ರೆ ತುಂಬಾ ಸಂಪ್ರದಾಯಸ್ಥರು ಅನ್ನುವಂಥ ಮಾತಿಗೆ ತದ್ವಿರುದ್ಧವಾಗಿ ನಿಮ್ಮ ಗುರುಗಳಾದಂತಹ ವಿದ್ವಾನ್ ಚಿಟ್ಟಿಬಾಬು ಅವರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು. ನೀವು ಕೂಡ ಮ್ಯಾಂಗೋ ಸಫಲ್ ಅನ್ನುವಂತಹ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ದೀರಾ, ಇದ್ರ ಬಗ್ಗೆ ಹೇಳ್ಬಹುದಾ? I was literally dragged to do it. I was not looking. He was my friend, so he asked me to come and do the scene. I really enjoyed it ಅಷ್ಟೇ. ನಾನೇನು ಮಾಡಬೇಕು ಅಂತಿಲ್ಲ, ಬಟ್ ಅನೇಕ ಕೆಲಸಗಳು ಮಾಡೋಕ್ಕೆ ನನಗೆ ಇಷ್ಟ. ಸಂಗೀತದ ಚೌಕಟ್ಟಲ್ಲೇ ಅದನ್ನು ಇಷ್ಟೇ ಕರ್ನಾಟಿಕ್ ಮ್ಯೂಸಿಕ್ಕೇ ನುಡಿಸ್ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನಗೆ ಚಾಲೆಂಜಸ್ ತುಂಬ ಇಷ್ಟ. ಇದು ಮಾಡೋಕ್ಕಾಗಲ್ಲ ಅಂದರೆ ಐ ಗೋ ಫಾರ್ ಇಟ್. ನಂಗೆ ಮುಂಚೆಯಿಂದ ಚಾಲೆಂಜಸ್ ಇಷ್ಟ. ಅದರಿಂದ ಐ ಆಮ್ ಏಬಲ್ ಟು ಎಕ್ಸ್ಪ್ಯಾಂಡ್ ಮೈ ಹೊರೈಸನ್ ಆ್ಯಂಡ್ ಐ ಆಮ್ ಏಬಲ್ ಟು ಡೂ ಸೋ ಮೆನಿ ಥಿಂಗ್ಸ್. ಮೇ ಬಿ ಐ ಆಮ್ ಇನ್ಫ್ಲೂಯೆನ್ಸ್ಡ್ ಬೈ ಮೈ ಗುರು ಆಲ್ಸೋ, ಹೂ ವಾಸ್ ಆಲ್ಸೋ ಎಕ್ಸ್ಪರಿಮೆಂಟಿಂಗ್ ಸೋ ಮಚ್ ವೆನ್ ಐ ವೆಂಟ್ ಟು ಹಿಮ್. ನನಗೆ ಎಕ್ಸ್ಪರಿಮೆಂಟ್ ಮಾಡೋದು, ಇಟ್ಸ್ ವೆರಿ ಚಾಲೆಂಜಿಂಗ್ ಟು ಇಂಪ್ರೂವೈಸ್ ಆನ್ ಯುವರ್ ಓನ್ ವಿತಿನ್ ದಟ್ ಫ್ರೇಮ್ವರ್ಕ್. To do a lot of improvisation and to look beyond it sometimes is very interesting. Sometimes you succeed, sometimes you don't. But then when you succeed, that feeling is extremely good. Experiment is important. ಉತ್ತರ ಭಾರತದ ಪ್ರಸಿದ್ಧ ಸಂಗೀತಗಾರರಾದಂತಹ ವಿಶ್ವಮೋಹನ್ ಭಟ್ ಅವರು ಮತ್ತೆ ಶಾಹಿದ್ ಪರ್ವೇಜ್ ಮುಂತಾದ ಕಲಾವಿದರ ಜೊತೆಗೆ ನೀವು ಜುಗಲ್ಬಂದಿ ಕಾರ್ಯಕ್ರಮಗಳನ್ನ ಕೂಡ ನೀಡಿದ್ದೀರಾ. ನಿಮಗೆ ಇವುಗಳಲ್ಲಿ ಮರೆಯಲಾಗದಂತಹ ನೆನಪುಗಳು ಅಂದ್ರೆ? ಐ ಹ್ಯಾವ್ ಎಂಜಾಯ್ಡ್ ಪ್ಲೇಯಿಂಗ್ ಆಲ್ ದೀಸ್ ಕಾನ್ಸರ್ಟ್ಸ್. ತುಂಬ ಜುಗಲ್ಬಂದಿಗಳನ್ನ ಮಾಡಿದ್ದೀನಿ. ಶಾಹಿದ್ ಪರ್ವೇಜ್ ಅವರು ಉನ್ನತ ಮಟ್ಟದಲ್ಲಿರುವಂಥ ಒಬ್ಬ ಸಿತಾರ್ ವಾದಕರು. ಅವರು ಹಿ ಕಮ್ಸ್ ಫ್ರಮ್ ಎ ವೆರಿ ಟ್ರೆಡಿಷ್ನಲ್ ಬ್ಯಾಕ್ಗ್ರೌಂಡ್. ತುಂಬ ಚಾಲೆಂಜಿಂಗ್. ಅವ್ರ ಜೊತೆ ನುಡಿಸ್ಬೇಕು ಅಂದರೆ ಪ್ರಿಪ್ರೇಷನ್ನೇ ಬೇಕು, ಇಲ್ಲದೇ ನುಡ್ಸೋಕ್ಕಾಗಲ್ಲ ಅವ್ರ ಜೊತೆ. ಆ ಥರ ವಿದ್ವಾಂಸರವರು. ಐ ಹ್ಯಾವ್ ಎಂಜಾಯ್ಡ್ ಇಟ್. ಐ ಜಸ್ಟ್ ನೌ ಟೋಲ್ಡ್ ಯು ಐ ಲವ್ ಚಾಲೆಂಜಸ್. ವಿಶ್ವಮೋಹನ್ ಭಟ್ ಅವರು ಅವರ ಟೋನಲ್ ಕ್ವಾಲಿಟಿನೇ ಸಾಕು, ಇನ್ನೇನು ಬೇಡ. ಅದು ತುಂಬ ಅವ್ರಗಳ ಜೊತೆ ಎಲ್ಲ ನುಡ್ಸೋದೇ ಒಂದು ಇಟ್ಸ್ ಎ ಚಾಲೆಂಜ್. ಇಟ್ಸ್ ಆಲ್ವೇಸ್ ಎ ಚಾಲೆಂಜ್. And I've always enjoyed doing it. ಏನಾಗುತ್ತೆ, when you sit with somebody who is so good in their own genre of music, you get inspired to play the best. I have done many concerts with them.
ಒನ್ ಆಫ್ ದ ಕಾನ್ಸರ್ಟ್ಸ್ ನಾನು ಶಾಹಿದ್ ಪರ್ವೀಸ್ ಅವರು ಬಾಸ್ಟನಲ್ಲಿ ನುಡಿಸಿದ್ವಿ. ದಿಸ್ ವಾಸ್ ಎ 5 hour ಮ್ಯಾರಥಾನ್ ಕಾನ್ಸರ್ಟ್ ಇನ್ ಯೂನಿವರ್ಸಿಟಿನಲ್ಲಿ. ಅವ್ರು ನಮ್ಮ ಇಂಡಿಯನ್ಸು, ಲಾಟ್ ಆಫ್ ಅಮೇರಿಕನ್ಸ್. ಇಟ್ ವಾಸ್ ದ ಯೂನಿವರ್ಸಿಟಿ ಕಾನ್ಸರ್ಟ್. ಸೊ ಫಸ್ಟ್ 1 hour I played, second 1 hour he played, and we played together for 3 hours. ಸೊ ಫಸ್ಟ್ ನಾನು ನುಡಿಸ್ಬಿಟ್ಟು ಬಂದೆ. ಅವ್ರು ನುಡ್ಸಕ್ಕೆ ಹೋದಾಗ ಅವ್ರಿಗೆ ಏನೋ ಅವತ್ತು ಸೌಂಡ್ ಸಿಸ್ಟಮ್ ಪ್ರಾಬ್ಲಮ್ ಏನೋ. ಸಮ್ಟೈಮ್ಸ್ ಇಟ್ ಹ್ಯಾಸ್ ಹ್ಯಾಪನ್ ಮೆನಿ ಟೈಮ್ಸ್ ಟು ಬಿ. ಅವತ್ತು ಅವ್ರಿಗೆ ಏನೋ ಅವ್ರಿಗೆ ಸೋಲೋಗಿ ನುಡ್ಸಕ್ಕೆ ಹೋದಾಗ ಅಂದನೇ ಪ್ರಾಬ್ಲಮ್ ಶುರು ಆಯಿತು. ಈ ಗಾಟ್ ಇನ್ ಟು ಒನ್ ಆಫ್ ಹಿಸ್ ಮೂಡ್ಸ್. ಸೊ ಜುಗಲ್ಬಂದಿ ಕೂತ್ಕೊಳ್ಳೋ ಹೊತ್ತಿಗೆ ಅವ್ರು ಹಿ ವಾಸ್ ನಾಟ್ ಇನ್ ಎ ವೆರಿ ಗ್ರೇಟ್ ಮೂಡ್. ಸೊ ದ ಆರ್ಗನೈಸರ್ ಬ್ಯಾಕ್ ಸ್ಟೇಜ್ ಟೋಲ್ಡ್ ಮಿ ಅವ್ರಿಗೆ ಮೂಡಿಲ್ಲ. ನಾ ಹೇಳಿದೆ ಏನು ಯೋಚನೆ ಮಾಡಿಬಿಟ್ಟು. ದೆನ್ ವೆನ್ ಐ ವೆಂಟ್ ಆನ್ ಸ್ಟೇಜ್ ಐ ಟೋಲ್ಡ್ ಹಿಮ್, ನೀವು ಫಸ್ಟ್ ನಿಮ್ಮ ಸೌಂಡ್ ಸೆಟ್ ಮಾಡ್ಕೊಳ್ಳಿ, ನನ್ನ ಸೆಟ್ ಆಗಿಬಿಟ್ಟಿದೆ, ನಾನು ನುಡಿಸ್ಬಿಟ್ಟು ಅಲ್ಲೇ ವೀಣೆ ಇಟ್ಬಿಟ್ಟು ಬಂದಿದ್ದೆ, ಅವ್ರು ಸೋಲೋ ನುಡಿಸ್ತಾರೆ, ನೀವು ಒಂದು 15 ನಿಮಿಷ ತೊಗೊಳ್ಳಿ, 15 ನಿಮಿಷ ನಾವು ಕಡಿಮೆ ನುಡ್ಸೋಣ, ನೀವು ಸೆಟ್ ಮಾಡ್ಕೊಳ್ಳಿ, ಆಮೇಲೆ ನುಡ್ಸೋಣ, ಒಳ್ಳೆ ಕಚೇರಿ. ಅವ್ರಿಗೆ ಅದು ಹೇಳಿದ್ದೆ ಅವ್ರಿಗೆ ಸಂತೋಷ ಆಗೋಯ್ತು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಜುಗಲ್ಬಂದಿ ಕಾರ್ಯಕ್ರಮಗಳಿಗೆ ಶುರು ಆಗಿದ್ದ ಹೊಸರಲ್ಲಿ ಎಲ್ಲರೂ ಕಾಂಪಿಟೇಷನ್ ಅಂದ್ಕೊಂಡಿದ್ರು. ನಾವೆಲ್ಲ ನುಡ್ಸೋ ಟೈಮ್ಗೆ ಐ ಹ್ಯಾವ್ ಆಲ್ವೇಸ್ ಥಾಟ್ ದಟ್ ಹೂಎವರ್ ಇಸ್ ಸಿಟ್ಟಿಂಗ್ ವಿತ್ ಮೀ ಈಸ್ ಮೈ ಕೋ ಆರ್ಟಿಸ್ಟ್. ಹಿ ಎನ್ಹಾನ್ಸಸ್ what I play, I enhance what he plays. This is what I believe in. This is my philosophy. All of us need to be a team. ನಾವೆಲ್ಲ ಒಟ್ಟಿಗೆ ಬಂದರೆ ಆ ಕಚೇರಿ ಚೆನ್ನಾಗಾಗುತ್ತೆ. ಒಬ್ಬರು ಕೆಟ್ಟ ಮೂಡಲ್ಲಿದ್ದರೆ ಆ ಕಚೇರಿ ಹೇಳಲ್ಲ. ಯಾಕೆಂದರೆ ಆ ಮೃದಂಗದವ್ರದ್ದು ಇಂಪಾರ್ಟೆಂಟ್ ರೋಲು, ವಯಲಿನವ್ರದ್ದು ಇಂಪಾರ್ಟೆಂಟ್ ರೋಲು. ಇಫ್ ಐ ಆಮ್ ಪ್ಲೇಯಿಂಗ್ ಎ ಜುಗಲ್ಬಂದಿ, ನನ್ನ ಕೋ ಆರ್ಟಿಸ್ಟ್ ಅವ್ರದ್ದು ಇಂಪಾರ್ಟೆಂಟ್ ರೋಲು, ನಂದು ಇಂಪಾರ್ಟೆಂಟ್ ರೋಲ್. ಸೊ ನೀವು ಮಾಡ್ಕೊಳ್ಳಿ. ಅವ್ರಿಗೆ ತುಂಬ ಅವ್ರಿಗೇನೋ ಸಂತೋಷ ಆಗೋಯ್ತು. ಸೋ ನೈಸ್ ಆಫ್ ಯು ಅಂತ. ಒನ್ ಆಫ್ ದ ಬೆಸ್ಟ್ ಕಚೇರೀಸ್ ವಿ ಹ್ಯಾವ್ ಡನ್ ಟುಗೆದರ್ ವಾಸ್ ದಟ್. I still remember we were willing to play 1 more hour. After 3 hours, which we had said we'll cut it down by 15 minutes, we extended it by another 45 minutes. So that's one of my memorable kacheris with him, I remember. ನೀವು ಶುದ್ಧ ಅಂದ್ರೆ ಶಾಸ್ತ್ರೀಯ ಸಂಗೀತಕ್ಕೆ ಎಷ್ಟು ಹೆಸರುವಾಸಿನೋ ಹಾಗೆ ಫ್ಯೂಷನ್ಗೂ ಕೂಡ ತುಂಬಾ ಹೆಸರುವಾಸಿ ಆಗಿರೋಂಥವ್ರು. ಅನೇಕ ವರ್ಷಗಳಿಂದ ರಚ್ ಜಾಝ್ ಗ್ರೂಪ್ ಸ್ಪೈನೆಕ್ಸ್ ಅಂತ ಜೊತೆಗೆ ಹಲವಾರು ಫ್ಯೂಷನ್ ಪರ್ಫಾರ್ಮೆನ್ಸ್ಗಳನ್ನ ನೀಡ್ತಾ ಬಂದಿದ್ದೀರಾ. ಈ ಒಂದು ಅಪೂರ್ವವಾಗಿರುವಂತಹ ಸಂಗೀತ ಸಮ್ಮಿಲನದ ಬಗೆಗೆ ಹೇಳಬಹುದಾ? ನಾನು ಸಂಗೀತ ನಾನು ಕಚೇರಿ ಮಾಡಕ್ಕೆ ಶುರು ಮಾಡಿದ ಟೈಮಲ್ಲೇ ಆಗಿನ ಕಾಲದಲ್ಲಿ ವೇಮು ಮುಕುಂದ ಅಂತ ಒಬ್ಬರು ಇಂಗ್ಲೆಂಡಲ್ಲಿದ್ದರು, ವೀಣಾ ಪ್ಲೇಯರ್ ಅವರು. ಅವರು ತುಂಬ ಫ್ಯೂಷನ್ ಕಾರ್ಯಕ್ರಮಗಳನ್ನು, ಅವರು ಸತ್ಯ ಸಾಯಿಬಾಬಾ ಅವರ ಭಕ್ತರು. ಅಲ್ಲಿಗೆ ತುಂಬ ಜನ ಮ್ಯೂಸಿಷಿಯನ್ಸು, ಅಂದರೆ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಯೂಸ್ ಟು ಕಮ್. ಅವ್ರ ಜೊತೆಯಲ್ಲೇ ಅವ್ರು ನುಡ್ಸೋರು. ಇವರು ಅವ್ರ ಭಕ್ತರು, ಅವ್ರುಗಳು ಅವ್ರ ಭಕ್ತರು, ಅವ್ರು ನುಡ್ಸೋರು. ಅವರ ಭೇಟಿ ಆಯಿತು ನಂಗೆ ಬೆಂಗಳೂರಲ್ಲಿ. ಅವರು ನೀನು ನನ್ನ ಜೊತೆ ಬಂದು ನುಡ್ಸು ಈ ಕಚೇರಿಗೆ ಅಂತ ಕರ್ಕೊಂಡೋದ್ರು. ದಟ್ಸ್ ಹೌ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ವಿತ್ ವೆಸ್ಟರ್ನ್ ಮ್ಯೂಸಿಷಿಯನ್ಸ್. ಅವರೇ ನನ್ನನ್ನು ಇದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು. ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ವಿ ನಾವು ಅಂದರೆ, ಹೆಚ್ಚಾಗಿ ನಾವು ಕರ್ನಾಟಕ ಸಂಗೀತನೇ ನುಡಿಸ್ತಾ ಇದ್ದಿದ್ದು. ನಾವೇನು ಅವ್ರ ಸಂಗೀತದಿಂದ ನಾವೇನೂ ತೊಗೊಳ್ತಿರ್ಲಿಲ್ಲ. ನಮ್ಮ ಸಂಗೀತದಲ್ಲಿ ಏನಿದೆ ಅದಕ್ಕೆ ಅವ್ರು ನಮ್ಮ ಜೊತೆ ನುಡಿಸ್ಬೇಕು, ಹಂಗೆ ನುಡಿಸ್ತಾ ಇದ್ವಿ. ಆಮೇಲೆ ಐ ಮೆಟ್ ಜಿರಾರ್ಡ್ ಮಚಾಡೋ ಅಂತ ಇಲ್ಲಿ ಒಬ್ಬ ಗಿಟಾರ್ ಪ್ಲೇಯರ್ ಬೆಂಗಳೂರಲ್ಲಿ. ದೆನ್ ವಿ ಫಾರ್ಮ್ಡ್ ಎ ಗ್ರೂಪ್ ಕಾಲ್ಡ್ ಮೇಘಾ. ವಿ ರಿಲೀಸ್ಡ್ ಮೆನಿ ಆಲ್ಬಮ್ಸ್ ವಿಚ್ ಆರ್ ಟಾಪ್ ಆಫ್ ದ ಆಲ್ಬಮ್ಸ್ ಸೇಲ್ಸಲ್ಲಿ. ವಿ ಆರ್ ಒನ್ ಆಫ್ ದ ಹೈಯೆಸ್ಟ್. ನಾವು ನಮ್ಮ 2 ಆಲ್ಬಮ್ಮು ತುಂಬ ಚೆನ್ನಾಗಾಯಿತು. ನಾವು ಈವನ್ ಟುಡೇ ವಿ ಪ್ಲೇ ದಟ್ troupe is there. Only 2 of us are we had a huge group. Most of them have gone to America. ಅದೊಂದು ಜೋಕ್ ನಡೀತಾ ಇತ್ತು ತುಂಬ ದಿನ. ಯಾರು ಮೇಘಾ ಜೊತೆ ನುಡಿಸ್ತಾರೆ ಅವ್ರು 2 ವರ್ಷದಲ್ಲ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗಿಬಿಡ್ತಾರೆ, ಇಲ್ಲಿರಲ್ಲ ಅಂತ. ಸೊ ಓನ್ಲಿ 2 of us have stayed back. We still play in the Megha, and I also play with this jazz with Spinifex. Spinifexu ಈಗಿಲ್ಲ, ಅದರಲ್ಲಿದ್ದ one of them. He's coming. In fact, I'm playing with him in January, this January. So ಇವಾಗ ನಾವು ವಿ ಹ್ಯಾವ್ ಎಕ್ಸ್ಪ್ಯಾಂಡೆಡ್. ವಿ ಆಲ್ಸೋ ಪ್ಲೇ ಲಾಟ್ ಆಫ್ ದೇರ್ ನಂಬರ್ಸ್. ಅದೇನಾಗುತ್ತೆ ಈಗ, ಐ ಆಮ್ ಜಸ್ಟ್ ಗಿವಿಂಗ್ ಯು ವೆರಿ ಸಿಂಪಲ್ ಎಕ್ಸಾಂಪಲ್. ಇದು ಸರಿಗಮ ಪದನಿಸ. ಸೊ ದೇ ಪ್ಲೇ ಮೇಕ್ ದಿಸ್ ರಿ ಎಸ್ ಸ ರೇ ಗ ಮ ಪದ ನಿ ಸ. It's a different scale. So it's a very challenging thing to do, especially on a fretted instrument. So it's very challenging to do all these concerts. I thoroughly enjoy it. ಈ ಮೇಘಾ ಟೀಮ್ ಏನಿದೆ, ಇದ್ರ ಮೂಲಕ ಸಾಕಷ್ಟು ಪರ್ಫಾರ್ಮೆನ್ಸ್ ಗಳನ್ನ ನೀವು ಕೊಟ್ಟಿದ್ದೀರಾ. ಈ ತರ ಒಂದು ಫ್ಯೂಷನ್ ಪರ್ಫಾರ್ಮೆನ್ಸ್ ಕೊಡುವಂತ ಒಂದು ಗ್ರೂಪಿನ ಭಾಗವಾಗಿರುವಂತ, ಅಂದ್ರೆ ಕರ್ನಾಟಕದಲ್ಲಿ ಈ ತರದ್ ಒಂದು ಗ್ರೂಪಿನ ಭಾಗವಾಗಿರುವಂತ ಮಹಿಳೆ ಬಹುಶಃ ನೀವೇ ಆಗಿರ್ತೀರಾ ಅನ್ಸುತ್ತೆ. ಆ ಒಂದು ಸಂದರ್ಭದಲ್ಲಿ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಅಲ್ಲಿ ಈಗ ತುಂಬಾ ಜನ ಚಿಕ್ಕವರೆಲ್ಲ ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ನಾನು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್. ಮೇಘದ ಸ್ಥಾಪನೆಯ ಉದ್ದೇಶ ಏನಾಗಿತ್ತು?
Megha happened. Most of the things in my life has happened organically. I have not planned, ನಾನು ಈ ಗ್ರೂಪ್ ಮಾಡಬೇಕು, ಇದರಿಂದ ನಾನು ಕಚೇರಿ ಮಾಡಬೇಕು ಅಂತ. ನಾನು ವೇಮು ಮುಕುಂದ ಅವ್ರ ಜೊತೆ ನುಡಿಸ್ತಿದ್ದಾಗ ಜೆರಾರ್ಡ್ ಕೇಮ್ ಟು ಪ್ಲೇ ಒನ್ ಆಫ್ ದ ಕಾನ್ಸರ್ಟ್ಸ್. ವೇಮು ಮುಕುಂದ ಅವ್ರು ವಾಪಸ್ ಇಂಗ್ಲೆಂಡ್ ಕೊಟ್ಟೋದ್ರು, ನಾವು ಕಂಟಿನ್ಯೂ ಮಾಡಿದ್ವಿ, ಅಷ್ಟೇ ಆಗಿದ್ದು. ನಾವು ಅವ್ರು ಜೆರಾರ್ಡ್ ಸ್ಟಾರ್ಟೆಡ್ ಪ್ಲೇಯಿಂಗ್, ಅವ್ರಿಗೆ ಯಾವುದೋ ಒಂದು ಕಚೇರಿ ಬಂತು, ಇಲ್ಲ ಫ್ಯೂಷನ್ ಮ್ಯೂಸಿಕ್ ಬೇಕಂತೆ ಅಂತ ಒಂದು ಕಚೇರಿ ಶುರು ಮಾಡಿದ್ರು. ಆಮೇಲೆ ದೆನ್ ಆವಾಗ ಒಂದು ದೊಡ್ಡ ಜಾಝ್ ಫೆಸ್ಟಿವಲ್ ಆಗ್ತಿತ್ತು. ಐ ಡೋಂಟ್ ನೋ, ಮೇ ಬಿ ಯು ಆರ್ ನಾಟ್ ಇವನ್ ಬಾರ್ನ್ ಅಟ್ ದ ಟೈಮ್. ಸೊ ಅದು ಜಾಝ್ ಯಾತ್ರಾ ಅಂತ ಮಾಡೋರು, ಮುಂಬೈನಲ್ಲಿ ಮಾಡೋರು, ಬೆಂಗಳೂರಲ್ಲೂ ಮಾಡಿದ್ರು. ಆ ಜಾಝ್ ಯಾತ್ರಾಗ ನುಡಿಸಿ ಅಂತ ಕೇಳಿದ್ರು. They approached him, they approached me separately. So we decided we'll play together. So that's how we started. ನನಗೆ ಅವಾಗಿಂದ ಏನ್ ಅನ್ಸ್ತದೆ ಅಂದ್ರೆ, ಬರೀ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ ಅಂತ ನನಗೆ ಫ್ರಸ್ಟ್ರೇಷನ್ ಆಗ್ತಿದೆ. ದಯಮಾಡಿ ಒಂದು ನಿಮಗ್ ತುಂಬಾ ಇಷ್ಟವಾಗಿರೋ ಅಂತ ಒಂದು ವೀಣೆಯ ಚಿಕ್ಕ ಪ್ರಸ್ತುತಿಯನ್ನ ಕೊಡಿ. ಏನ್ ಗೊತ್ತಾ, ನುಡ್ಸಕ್ಕೆ ನಂಗೆ ಜೊತೆಲಿ ಸಹ ಕಲಾವಿದ್ರು ಇರ್ಬೇಕು. ಇಲ್ಲದೆ ಒಬ್ಳೆ ನುಡ್ಸೋದು ಅಭ್ಯಾಸನೇ ಇಲ್ಲ ನಂಗೆ. ಮನೆಯಲ್ಲಿ ನುಡ್ಸೋದು ಬಿಟ್ರೆ ಹೆಚ್ಚಾಗಿ ಮಾಡಲ್ಲ. ಎಲ್ರಿಗೂ ಇಷ್ಟ ಆಗೋವಂತ ಒಂದು ಕೃಷ್ಣಾನಿ ಬೇಗನೆ ಬರೋನು, ನನಗೂ ಇಷ್ಟ ಅದು. ಅಂದ್ರೆ ಎಲ್ರಿಗೂ ಅಪೀಲ್ ಆಗುತ್ತೆ ಅದು.
ಸುಮ್ಮನಿರು ಮಾತಿಲ್ಲಿ ಮೈಲಿಗೆ ಅಂತ ಹೇಳ್ತಾರೆ ಕುವೆಂಪು ಅವ್ರ ಒಂದ್ ಕಡೆ. ನನಗೂ ಮಾತಾಡಿದ್ರೆ ಹಾಗೆ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಫ್ಯೂಷನ್ ಪ್ರಯೋಗಗಳ ಮೂಲ ಉದ್ದೇಶ ಏನು? ಮ್ಯೂಸಿಕ್ ಅಪ್ರಿಷಿಯೇಷನ್ ಅಥವಾ ಸಂಗೀತ ಆಸ್ವಾದನೆ ಅನ್ನುವಂಥದ್ದು ತುಂಬಾ ವೈಯಕ್ತಿಕವಾಗಿರುತ್ತೆ, ಮತ್ತೆ ಒಬ್ರೊಬ್ರಿಗೂ ಒಂದೊಂದ್ ರೀತಿ ಇರುತ್ತೆ, ಭಿನ್ನವಾಗಿರುತ್ತೆ. ಫ್ಯೂಷನ್ ಪ್ರಯೋಗಗಳನ್ನ ಸಾಮಾನ್ಯ ಪ್ರೇಕ್ಷಕರಿಗೆ ಹೇಗೆ ತಲುಪಿಸುವಂಥದ್ದು, ಮತ್ತೆ ಸಾಮಾನ್ಯ ಕೇಳುಗರು ಫ್ಯೂಷನ್ ಪ್ರಯೋಗಗಳನ್ನ ಹೇಗೆ ಸ್ವೀಕರಿಸ್ತಾರೆ? There are two things which you achieve by ಹೊರಗಡೆ ಬೇರೆ ಜಾನ್ರ ಆಫ್ ಮ್ಯೂಸಿಕ್ನವ್ರ ಜೊತೆ ನುಡಿಸಿದಾಗ ಎರಡು ಮುಖ್ಯ ಉದ್ದೇಶಗಳು. ಒಂದು ಹೆಚ್ಚು ಜನನ ಮುಟ್ಟೋದು, ಇನ್ನೊಂದು ಪುಷಿಂಗ್ ಯರ್ ಬೌಂಡ್ರೀಸ್. ದೀಸ್ ಆರ್ ಟೂ ಮೇನ್ ಥಿಂಗ್ಸ್ ವಿಚ್ ವರ್ಕ್. ಸೇಮ್ ಏನು ಹೇಳ್ಬೋದು, ಇದೇ ಸಂಗೀತನ ಯಂಗ್ಸ್ಟರ್ಸ್ಗೆ ಮುಟ್ಟಿಸ್ಬೇಕು ಅಂದಾಗ ಮೇ ಬಿ ಇಫ್ ಯು ಪ್ಲೇ ಎ ಸೋಲೋ ಇಟ್ ವೋಂಟ್ ರೀಚ್ ದೆಮ್. ಬಟ್ ಅದೇ ಸಂಗೀತನ ನೀವು ಬೇರೆ ಕಪ್ಪಲ್ ಹಾಕ್ಕೊಟ್ಟಾಗ ಸ್ವಾತ್ಸಕ್ಕೆ ಇಷ್ಟಪಡ್ತಾರೆ. ಸೊ ದಿಸ್ ಈಸ್ ಒನ್ ಥಿಂಗ್. ಹೆಚ್ಚು ಹೆಚ್ಚು ಜನ ಕರ್ನಾಟಕ ಸಂಗೀತಕ್ಕೆ ಯಾಕೆ ವಾಪಸ್ ಬರ್ತಿದ್ದಾರೆ ಅಂದರೆ ಈ ಸಂಗೀತಗಳನ್ನೆಲ್ಲ ಕೇಳಿದ್ದೆ. ಈ ಥರದ ಸಂಗೀತ ಶುರು ಆಗಿದ್ದೆ 70s ಅಲ್ಲಿ, ಮೇ ಬಿ ಲೇಟ್ 60s and 70s ಅಲ್ಲಿ ರವಿಶಂಕರ್ ಅವರು ಶುರು ಮಾಡಿದ್ದವ್ರು. ಅನೇಕ ಬೀಟಲ್ಸ್ನವ್ರ ಜೊತೆ ನುಡಿಸಿದ್ರು. ಆದರೆ ಅವರೆಲ್ಲ ನುಡಿಸ್ತಾ ಇದ್ದಿದ್ದ ಕಾಲದಲ್ಲಿ ನಾನು ಆಗಲೇ ಹೇಳಿದೆ, ಎಲ್ಲರೂ ಹೆಚ್ಚು ಕಡಿಮೆ ಅವ್ರ ಹಿಂದೂಸ್ತಾನಿ ಮ್ಯೂಸಿಕ್ ನುಡಿಸಿದ್ರೆ ಅದನ್ನು ನುಡಿಸ್ತಾ ಇದ್ರು. ನಾವು ಕರ್ನಾಟಿಕ್ ಮ್ಯೂಸಿಕ್ ನುಡಿಸಿದ್ರೆ ನಾವು ಕರ್ನಾಟಿಕ್ ಮ್ಯೂಸಿಕ್ಕಿಂದ ರಾಗಗಳನ್ನ ತಗೊಂಡು ಆ ರಾಗಗಳಲ್ಲೇ ಅಲ್ಲೇ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಿದ್ವಿ. ಅದ್ರ ಜೊತೆಗೆ ಅವರೆಲ್ಲ ಬಂದು ಸೇರ್ಕೊಳ್ಳೋರು, ಅಷ್ಟೇ ನಡೀತಾ ಇತ್ತು. ಆದರೆ ಬರ್ತಾ ಬರ್ತಾ ಒಂದು ಸ್ಟೆಪ್ ಬೈ ಸ್ಟೆಪ್ ಮುಂದುವರಿತಾ ಈಗ ಇಟ್ಸ್ ವೆರಿ ಲೇಯರ್ಡ್ ಮ್ಯೂಸಿಕ್, ಅಂದರೆ ಕಾಂಪ್ಲಿಕೇಟೆಡ್. ಇಟ್ಸ್ ಈ ಲೇಯರ್ ಮೇಲೆ ಈ ಲೇಯರು, ಈ ಲೇಯರ್ ಮೇಲೆ ಈ ಲೇಯರು ಬೆಳೆಸ್ಕೊಂಡು ಹೋಗಿ ಈಗ ತುಂಬ ಇಟ್ಸ್ ಬಿಕಮ್ ಎ ಜಾನ್ರ ಆಫ್ ಇಟ್ಸ್ ಓನ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ಕೇಳಕ್ಕೆ ಕರ್ನಾಟಕ ಸಂಗೀತಕ್ಕೆ ಆದ ಒಂದು ಆಡಿಯನ್ಸ್ ಇದ್ದಾರಲ್ವಾ, ಈ ಸಂಗೀತ ಕೇಳಕ್ಕೆ ಚಿಕ್ಕವ್ರಿಗೆಲ್ಲ ಇಷ್ಟ ತುಂಬ. ಬಿಕಾಸ್ ಇಟ್ಸ್ ಎಕ್ಸೈಟಿಂಗ್ ಆ್ಯಂಡ್ ಆಲ್ಸೋ ಯು ಆರ್ ನಾಟ್ ಯೂಸಿಂಗ್ ಲಾಟ್ ಆಫ್ ಕಾಂಪೋಸಿಷನ್ಸ್ ಇನ್ ದಿಸ್. ಕರ್ನಾಟಕ ಸಂಗೀತದ ಬಗ್ಗೆ ತೊಗೊಂಡಾಗ ನಾವು ಕರ್ನಾಟಕ ರಾಗಗಳನ್ನು ಉಪಯೋಗಿಸ್ಕೊಂಡಿದ್ದೀವಿ, ಆ ತಾಳ ಸ್ಟ್ರಕ್ಚರ್ಗಳನ್ನು ಉಪಯೋಗಿಸ್ಕೊಂಡಿದ್ದೀವಿ. ಆದರೆ ಅದನ್ನು ಟ್ರೀಟ್ಮೆಂಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ನಾ ಹೇಳಿದೆ, ತುಂಬ ಸ್ಕೋಪ್ ಇದೆ ಇದೆಲ್ಲ ಮಾಡೋಕ್ಕೆ. ಇದನ್ನು ಮಾಡೋದ್ರಿಂದ ಹೆಚ್ಚು ಜನಕ್ಕೆ ತಲುಪುತ್ತೆ ಅನ್ನೋದು ಒಂದು ಉದ್ದೇಶ. ಆ ಉದ್ದೇಶನ ಇದು ತುಂಬ ಸುಲಭವಾಗಿ ವೆನ್ ಯು ಪ್ಲೇ ವಿತ್ ಅದರ್ ಮ್ಯೂಸಿಷಿಯನ್ಸ್ ಯು ಆರ್ ಏಬಲ್ ಟು ರೀಚ್ ಔಟ್ ಟು ಮೆನಿ ಪೀಪಲ್. ನೀವು ಕೂಚಿಪುಡಿ ನೃತ್ಯ ಗುರು ಶ್ರೀಮತಿ ವೀಣಾ ಮೂರ್ತಿ ವಿಜಯ್ ಅವ್ರ ಜೊತೆಗೆ ಆರ್ಟಿಸ್ಟ್ ಇಂಟ್ರೋಸ್ಪೆಕ್ಟಿವ್ ಮೂವ್ಮೆಂಟ್ ಅನ್ನುವಂಥ ಒಂದು ಹುಟ್ಟು ಹಾಕಿದ್ರಿ. ಅದ್ರ ಮೂಲಕ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಆರ್ಟ್ ಫೆಸ್ಟಿವಲ್ ಅಂತ ನಡ್ಸ್ಕೊಂಡು ಬರ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿ. ದಟ್ಸ್ ನಾನು ಅನೇಕ ದೇಶಗಳಿಗೆ ಹೋದಾಗ ಅನೇಕ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸಲ್ಲಿ ನುಡಿಸಿದಾಗ ನಂಗೆ ಯಾವಾಗಲೂ ಅನ್ನಿಸ್ತಾ ಇತ್ತು ಬೆಂಗಳೂರಲ್ಲಿ ಆ ಥರ ಒಂದು ಉತ್ಸವ ಇಲ್ಲ. ವೇರ್ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಲುಕ್ ಫಾರ್ವರ್ಡ್ ಟು ಕಮ್ ಅಂಡ್ ಪಾರ್ಟಿಸಿಪೇಟ್ ಅಂತ. ಸೊ ಅದನ್ನು ಮಾಡಬೇಕು ಅಂತ ಒಂದು 15 ವರ್ಷದಿಂದ ಇದನ್ನು ಮಾಡ್ತಾ ಇದ್ವಿ. ಈ ವರ್ಷ 15ನೇ ವರ್ಷ ಮಾಡಿದ್ವಿ. ನಾವು ಪ್ಯಾಂಡಮಿಕ್ಕಲ್ಲೂ ಬಿಡದೆ ಎಷ್ಟು ತೊಂದರೆ ಆದರೂ ಮನೆಯವರೆಲ್ಲರ ಅಪೋಸಿಷನಲ್ಲೂ ಫ್ರೆಂಡ್ಸ್ಗಳ ಅಪೋಸಿಷನಲ್ಲೂ ಹೋಗಿ ನಾವು ಆ 2 ವರ್ಷನೂ ಆನ್ಲೈನಲ್ಲಿ ಕಾರ್ಯಕ್ರಮ ಮಾಡಿದ್ರು ನಾವು ಹೋಗಿ ನುಡಿಸ್ಬೇಕಿತ್ತಲ್ವ, ಅದಕ್ಕೂ ಅವಕಾಶ ಇರಲಿಲ್ಲ ನಮ್ಮ ಈ ಕರೋನಾ ಟೈಮಲ್ಲಿ. ಆದರೂ ಬಿಡದೆ ನಾವು ಆ 2 ವರ್ಷನೂ ಮಾಡಿದ್ವಿ. ಒಂದು ಸ್ಯಾಟಿಸ್ಫೈಯಿಂಗ್ ಜಾಬ್ ಇದು ನಮಗೆ. ಯಾಕೆಂದರೆ ಅನೇಕ ಅಂತಾರಾಷ್ಟ್ರೀಯ ಕಲಾವಿದರು, ಫೋಕ್ ಆರ್ಟಿಸ್ಟ್ ಆಗಲಿ ಅಥವಾ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಆಗಲಿ ಅಥವಾ ಜಾಝ್ ಮ್ಯೂಸಿಷಿಯನ್ಸ್ ಆಗಲಿ ಅಥವಾ ಡಾನ್ಸರ್ಸ್ ಆಗಲಿ, ಟ್ಯಾಪ್ ಡಾನ್ಸರ್ಸ್ ಆಗಲಿ, ಏನೋ ಅನೇಕ, ನನ್ನ ಪ್ರಕಾರ ನಾವು ಹತ್ತಿರದಲ್ಲಿ ಕೂತ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮನ ಎದುರುಗಡೆ ಆಸ್ವಾದಿಸಿದ್ರೆ ಅದರಿಂದ ಕಲ್ತ್ಕೊಳ್ಳೋದು ಎಷ್ಟೊಂದಿರುತ್ತೆ. ಇಟ್ ಎಕ್ಸ್ಪ್ಯಾನ್ಸ್ ಯರ್ ಹೊರೈಸನ್. ಆ ದಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಮಗೆ ತುಂಬ ಸಂತೋಷ ತಂದುಕೊಟ್ಟಿರುವಂಥದ್ದು. ನಾವು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೋಪ್ಫುಲಿ ವಿಲ್ ಡೂ ಇಟ್ ಫಾರ್ ಸಮ್ ಮೋರ್ ಇಯರ್ಸ್. ಐ ಡೋಂಟ್ ನೋ ಹೌ ಲಾಂಗ್ ವಿಲ್ ಡೂ ಇಟ್,
ಬಟ್ ವಿಲ್ ಡೆಫಿನೆಟ್ಲಿ ಡೂ ಇಟ್. ಕಳೆದ ವರ್ಷ ಅಂದ್ರೆ ಕಳೆದ 2 ವರ್ಷದಲ್ಲಿ ಅಂದ್ರೆ ಪ್ಯಾಂಡಮಿಕ್ ಸಂದರ್ಭದಲ್ಲಿ ನೀವು ಆನ್ಲೈನ್ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತಾ ಇದ್ರಿ. ಈ ಒಂದು ಡಿಸ್ಟೆನ್ಸ್ ಟೀಚಿಂಗ್ ಹೇಗ್ ಅನ್ಸ್ತಿತ್ತು? ಯಾಕಂದ್ರೆ ಸಂಗೀತ ಅಂತ ಬಂದಾಗ ಮತ್ತೆ ಸ್ಪೆಷಲಿ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಸ್ ಅಂತ ಬಂದಾಗ ಸ್ವರ ಸಾಧನೆಯಲ್ಲಿ ಗುರುಗಳ ಹತ್ರ ಅಂದ್ರೆ ಸಾಮೀಪ್ಯ ಬಹಳ ಅಗತ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಟೀಚಿಂಗ್ ಬಗೆಗೆ ನಿಮಗೆ ಏನ್ ಅನ್ಸುತ್ತೆ? ಲಾಟ್ ಆಫ್ ಮಿತ್ಸ್ ವರ್ ಬ್ರೋಕನ್. ಐ ಆಲ್ಸೋ ಬಿಲೀವ್ ದಟ್. ನಾನು ಇದಕ್ಕೆ ಮುಂಚೆನೇ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೆ. ನಾನು ಅನೇಕ ಜನಕ್ಕೆ ಸ್ಕೈಪಲ್ಲಿ ಪಾಠ ಹೇಳ್ಕೊಡ್ತಾನೆ ಇರ್ತೀನಿ. ಅವರೆಲ್ಲ ಚೆನ್ನಾಗಿ ಕಲ್ತಿರೋರು, ಅದರಿಂದ ಹೇಳ್ಕೊಡೋದು ಸುಲಭ ಇತ್ತು. ಬಟ್ ಐ ವಾಸ್ ಆಲ್ಸೋ ಅಂಡರ್ ದಟ್ ಮಿತ್. ಅಯ್ಯೋ ಎದುರುಗಡೆನೆ ಕೂತ್ಕೊಂಡು ಹೇಳ್ಕೊಡ್ಬೇಕು, ಇಲ್ಲದೆ ಇದ್ರಾಗಲ್ಲ ಅಂತ. ಪ್ಯಾಂಡಮಿಕ್ ಟೈಮಲ್ಲಿ ಏನಾಯಿತು, ನನ್ನ ಅನೇಕ ಹಳೆ ಸ್ಟೂಡೆಂಟ್ಸು ಹೂ ಆರ್ ಆಲ್ ಓವರ್ ದ ವರ್ಲ್ಡ್, ಎಲ್ರಿಗೂ ಟೈಮ್ ಇತ್ತು. ಎಸ್ಪೆಷಲಿ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಟೈಮ್ ವೆನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ವೇವ್ ಹ್ಯಾಪನ್ಡ್, ಎಲ್ಲರೂ ಮನೆಯಲ್ಲೇ ಕೂತ್ಕೊಳ್ಳೋ, ಕೆಲಸನೂ ಇಲ್ಲದೆ ಕೂತ್ಕೊಳ್ಳೋ ಪರಿಸ್ಥಿತಿಲಿ ಇದ್ವಲ್ಲ ಎಲ್ಲ. I actually had my busiest times of teaching in those 2 years. I hardly had time. ದಿವಸಕ್ಕೆ 8-10 ಗಂಟೆ ಕೆಲಸ ಮಾಡೋ ಥರ ಇತ್ತು ನನಗೆ. ನಾನು ದಿಸ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ವಾಸ್ ಸ್ಟೇಯಿಂಗ್ ಇನ್ ಒನ್ ಪ್ಲೇಸ್ ಫಾರ್ 2 years. ನಾನು ಯಾವತ್ತೂ ಮೋರ್ ದೆನ್ ಎ ಮಂತ್ ಇಲ್ವೇ ಇಲ್ಲ. ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರೋದು, ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ದಟ್ ಈಸ್ ಬೀನ್ ಮೈ ಲೈಫ್. ಪಾಠ ಮಾಡ್ತಾ ಇದ್ದೆ, ಬಟ್ ನಾಟ್ ದಿಸ್ ಮಚ್. ಬಟ್ ಇಟ್ ಈಸ್ ನಾಟ್ ಟ್ರೂ. ಇಟ್ಸ್ ಆಲ್ ಯು ಕ್ಯಾನ್ ಪ್ಲೇ. ನನ್ನ ಪ್ರಕಾರ ತುಂಬ ಕಲ್ತ್ಕೊಂಡೆ ನಾನು ಈ 2 ವರ್ಷದಲ್ಲಿ. ಪಾಠ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಡಿಲೇ ಇರುತ್ತಲ್ವಾ. ಸ್ಕೈಪಲ್ಲಿ ಪಾಠ ಮಾಡಿದಾಗ ಸಂಗೀತದಲ್ಲಿ ಡಿಲೇ ಇಸ್ ಎ ವೆರಿ ಡೇಂಜರಸ್ ಥಿಂಗ್. ಸೊ ಇದನ್ನು ಓವರ್ಕಮ್ ಮಾಡೋದು ಹೆಂಗೆ ಅಂತ ನಾವೆಲ್ಲರೂ ವಿ ಹ್ಯಾವ್ ಬಿಕಮ್ ಇಂಡಿಪೆಂಡೆಂಟ್ ನಾವು. ಐ ಸಿ ಮೈ ಸ್ಟೂಡೆಂಟ್ಸ್ ಹ್ಯಾವ್ ಗ್ರೋನ್ ಆಸ್ ಮ್ಯೂಸಿಷಿಯನ್ಸ್, ಆಸ್ ಮ್ಯೂಸಿಕ್ ಸ್ಟೂಡೆಂಟ್ಸ್. ದೇ ಹ್ಯಾವ್ ಗ್ರೋನ್ ಲೀಪ್ಸ್ ಆ್ಯಂಡ್ ಬೌನ್ಸ್ ಇನ್ ದ 2 years ದ್ಯಾನ್ ದೇ ಹ್ಯಾವ್ ಡನ್ in the past so many years, because ಅವ್ರಿಗೆಲ್ಲ ತಾಳ ಮೀಟರ್ ಉಪಯೋಗಿಸೋದು ಬಂತು, ಲಯ ಶುದ್ಧ ಆಯಿತು, and they became independent. I said, no, you play, I will listen to it, and then I'll play back. You record it and then you do it, because that's the only way we could take ಸ್ವರ ಪ್ರಸ್ತಾರ ಎಲ್ಲ. ಯಾಕೆಂದರೆ ನಮ್ಮದು ತಾಳ ಸ್ಟ್ರಕ್ಚರ್ ತುಂಬ ಟಫ್. ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ಅನುಕೂಲ ಆಯಿತು. ದೇರ್ ಇಸ್ ನಥಿಂಗ್ ಲೈಕ್ 1-to-1 ಎದುರು ಕೂತ್ಕೊಂಡು ಮಾತಾಡೋದು ಅಥವಾ ಎದುರು ಕೂತ್ಕೊಂಡು ಕಚೇರಿ ಕೇಳೋ ಅಂತ ಸುಲಭದ್ದು ಇನ್ನೊಂದಿಲ್ಲ. ಎದುರುಗಡೆ ಪಾಠ ಮಾಡೋದು ತುಂಬ ಸುಲಭ. ಬಟ್ ವೆನ್ ಯು ಆರ್ ಫೋರ್ಸ್ಡ್ ವಿತ್ ಸಮಥಿಂಗ್ ಲೈಕ್ ದಿಸ್, ಐ ಥಿಂಕ್ ಇಟ್ ಬ್ರಾಟ್ ಇನ್ ಲಾಟ್ ಆಫ್ ಥಿಂಗ್ಸ್, ಲಾಟ್ ಆಫ್ ಗುಡ್ ಥಿಂಗ್ಸ್. ಐ ಸ್ಟಿಲ್ ವುಡ್ ಪ್ರಿಫರ್ 1-to-1 ಪಾಠ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಬಟ್ ಕಲಿಯೋಕ್ಕೆ ಏನೂ ತೊಂದರೆ ಇಲ್ಲ. ಆನ್ಲೈನ್ ಕಲಿಯೋದು ತುಂಬ ಸುಲಭ. ನನಗೂ ಇವಾಗ ಹೇಳ್ಕೊಡೋದು ತುಂಬ ಸುಲಭ. ಈಗ ನಾನು ಹೈಬ್ರಿಡಲ್ಲೇ ಮಾಡೋದು. ಒಂದಿನ ಕ್ಲಾಸಿಗೆ ಬಂದರೆ ಒಂದಿನ ಆನ್ಲೈನಲ್ಲೇ ಬರೋದು ಎಲ್ಲ. ಯಾಕೆಂದರೆ ಟ್ರಾವೆಲ್ ಟೈಮ್, ನಾವು ವಿ ಹ್ಯಾವ್ ಅದರ್ ಪ್ರಾಬ್ಲಮ್ಸ್. ಟ್ರಾಫಿಕ್, ಬೆಂಗಳೂರು ಹುಡುಗಿರು ಈಗೆಲ್ಲ ಮೇಡಮ್ ಆನ್ಲೈನೇ ಬರಲ್ಲ ಅಂತ ಆನ್ಲೈನಲ್ಲೇ ಬಂದ್ ಮಾಡಿಸ್ಕೊಳ್ತಾರೆ ಇವಾಗ. ಸೋರ್ಸಸ್ ಯಾವ್ದಾದ್ರೇನು ಕಲಿಯೋದು. ಬಟ್ ಯಾವ್ದು ದೇರ್ ಇಸ್ ನೋ ಡೌಟ್ ದಟ್ 1-to-1 ಅಥವಾ ಲೈವ್ ಕಾನ್ಸರ್ಟ್ಸ್ಗೆ ದೇರ್ ಆರ್ ನೋ ನಥಿಂಗ್ ಕ್ಯಾನ್ ರೀಪ್ಲೇಸ್ ಇಟ್. ನೀವು ಶಾಸ್ತ್ರೀಯ ಸಂಗೀತ ಮತ್ತೆ ಫ್ಯೂಷನ್, ಜುಗಲ್ ಬಂದಿ ಎಲ್ಲದ್ರಲ್ಲೂ ಕೂಡ ಹಲವಾರು ಆಲ್ಬಮ್ಗಳನ್ನ ಹೊರಗೆ ತಂದಿದ್ದೀರಾ. ಅವುಗಳಲ್ಲಿ ವಿಶೇಷವಾದಂತಹ ಸೀರೀಸ್ ಬಗೆಗೆ ಹೇಳ್ಬಹುದಾ? ನಾನು ಅಪರೂಪ ತಿಲ್ಲಾನಗಳದ್ದು ಒಂದು ಮಾಡಿದೆ, ಬರೀ ವೀಣೆ ಇಟ್ಕೊಂಡು. ಅದು ಒಂದು ನನ್ನ ಫೇವ್ರೇಟ್ ಆಲ್ಬಮ್. ಅಲ್ಲದೆ ನಾನು 75 ವೀಣೆ ಮಾಡಿದಾಗ ಐ ಹ್ಯಾವ್ ಡನ್ ಎ ರೆಕಾರ್ಡ್ ಆಲ್ಬಮ್. 75 ವೀಣೆ ಅಷ್ಟು ಜನನ ನುಡಿಸಿ ಒಂದು ಆಲ್ಬಮ್ ಮಾಡಿದ್ದೀನಿ. ನನಗೆ ಅದು ತುಂಬ ಸಂತೋಷ ಕೊಟ್ಟ. ದಟ್ಸ್ ಎ ರೆಕಾರ್ಡ್ ಬ್ರೇಕಿಂಗ್ ಕೈಂಡ್ ಆಫ್ ಎನ್ ಆಲ್ಬಮ್. ಅದು ನಂಗೆ ತುಂಬ ಸಂತೋಷ ಕೊಟ್ಟಿದ್ದ ಆಲ್ಬಮ್. ಐ ಕೀಪ್ ರೆಕಾರ್ಡಿಂಗ್ ಆಲ್ ದ ಟೈಮ್. ಈ ನನಗೆ ನೆಕ್ಸ್ಟ್ ಟೈಮ್ ನೀವು ಕೇಳಿದ್ರೆ ನನಗೆ ಬೇರೆ ಆಲ್ಬಮ್ ಯಾವುದೋ ಇಷ್ಟ ಆಗಿರುತ್ತೆ ಅಷ್ಟಕ್ಕೆ. ನಾನು ಬಿಕಾಸ್ ಎವ್ರಿ ಫ್ಯೂ ಮಂತ್ಸ್ ರೈಟ್ ನೌ ಐ ಆಮ್ ಲುಕಿಂಗ್ ಅಟ್ ಪುಟ್ಟಿಂಗ್ ಮ್ಯೂಸಿಕ್ ಇನ್ ರೆಕಾರ್ಡಿಂಗ್ ದೆನ್ ಎನಿಥಿಂಗ್ ಎಲ್ಸ್, ಎಸ್ಪೆಷಲಿ ವಿಡಿಯೋ ಎಲ್ಲ ಮಾಡಬೇಕು ಅಂತ. ದಟ್ಸ್ ಮೈ ನೆಕ್ಸ್ಟ್ ಪ್ರಾಜೆಕ್ಟ್. ದಟ್ಸ್ ವಾಟ್ ಐ ವಾಂಟ್ ಟು ಡು. ನೀವು ಯಾವಾಗ್ಲೂ ಸಂಗೀತ ಆಸಕ್ತರಿಗೆ ಮತ್ತೆ ಸಂಗೀತದ ವಿದ್ಯಾರ್ಥಿಗಳಿಗೆ ಪೂರಕ ಆಗುವಂತಹ ಕೆಲಸಗಳನ್ನೇ ಮಾಡ್ತಾ ಬರ್ತಾ ಇರ್ತೀರಾ. ಸಂಗೀತ ಹೆಚ್ಚು ಹೆಚ್ಚು ಸಂಗೀತಾಸಕ್ತರಿಗೆ ತಲುಪುವಂತಹ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀರಾ. ಇದೇ ನಿಟ್ಟಿನಲ್ಲಿ ಒಂದಲ್ಲ ಒಂದು ಸಂಸ್ಥೆಗಳನ್ನ, ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದ್ದೀರಾ. ಒಂದು ಇಂಟರ್ವ್ಯೂ ಉದ್ದಕ್ಕೂ ಅದೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಹೀಗೆ ಇಂದಿನ ತಾಂತ್ರಿಕ ಯುಗದಲ್ಲಿ ಸಂಗೀತವನ್ನ ಯಾವ ರೂಪದಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಕೃತಕವಾಗಿ ಕೂಡ ಸೃಷ್ಟಿಸುವಂತಹ ಸಾಮರ್ಥ್ಯಗಳು ಹುಟ್ಕೊಳ್ತಾ ಇದೆ. ಇದ್ರ ಬಗೆಗೆ ನಿಮ್ಮ ಅಭಿಪ್ರಾಯ? I don't know how far artificial intelligence will work for a creative music like Carnatic music.
actually I've not even given it a thought. But offhand, if I can say something, ಸಂಗೀತ ತುಂಬ ಪರ್ಸನಲೈಸ್ಡ್. ನಿಮ್ಮ ಎಮೋಷನ್ಸು, ನಿಮ್ಮ ಇಂಟೆಲಿಜೆನ್ಸು ಎಲ್ಲ ಸೇರಿದ್ರೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಗೋ ಟು ಎ ಕಚೇರಿ, ಇಫ್ ಐ ಆಮ್ ವೆರಿ ವೆಲ್ ಪ್ರಿಪೇರ್ಡ್, ಕಚೇರಿ 75% ಚೆನ್ನಾಗಾಗ್ಬೋದು. ಬಟ್ ದಟ್ ಎಮೋಷ್ನಲ್ ಕಂಟೆಂಟ್, ಒಂದು ಆಹಾ ಅನ್ನೋ ಒಂದು ಸಂಗತಿ ಜನಕ್ಕೆ ಮುಟ್ಟದೇ ಇದ್ರೆ, ನಾನು ಆಹಾ ಅಂತ ನಾನು ಎಂಜಾಯ್ ಮಾಡದೇ ಇದ್ರೆ ಅದು ಸಂಗೀತ ಮುಟ್ಟಲ್ಲ. ಐ ಥಿಂಕ್ ಇನ್ ಕರ್ನಾಟಿಕ್, ಆಸ್ ಫಾರ್ ಆಸ್ ಕರ್ನಾಟಿಕ್ ಮ್ಯೂಸಿಕ್ ಇಸ್ ಕನ್ಸರ್ನ್, ಐ ಥಿಂಕ್ ನಥಿಂಗ್ ಕ್ಯಾನ್ ರೀಪ್ಲೇಸ್ ಎ ಗುಡ್, ಇಂಟೆಲಿಜೆಂಟ್, ಎಮೋಷನಲಿ ಏನೋ ನಾವೇನು ಹೇಳ್ತೀವಿ ಭಾವ, ಸಂಗೀತಕ್ಕೆ ಭಾವ. ಸಂಗೀತ ಆಗಲ್ಲ. ಸರಿಗಮ ಪದನಿಸ ಇಸ್ ನಾಟ್ ಮ್ಯೂಸಿಕ್, ದ ವೇ ಯು ಹ್ಯಾಂಡಲ್ ಸರಿಗಮ ಪದನಿಸ ಇಸ್ ಮ್ಯೂಸಿಕ್. ಸೊ ಅದಾಗಬೇಕಾದ್ರೆ ಒಬ್ಬ ಸಂಗೀತಗಾರನ ಭಾವನೆಗಳು, ಅವನ ಬುದ್ಧಿವಂತಿಕೆ, ಅವನ ಸಾಧನೆ ತುಂಬ ಇಂಪಾರ್ಟೆಂಟು. ಅದು ನಥಿಂಗ್ ಕ್ಯಾನ್ ರೀಪ್ಲೇಸ್ ಇಟ್. ಯಾವುದೂ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ವರ್ಷ ಆದರೂ ನಾವು technically we can use a lot of things. For example, if I go to a recording studio, ನಾನು ಶುರು ಮಾಡಿದ ಕಾಲದಲ್ಲಿ ಒಬ್ಬರು ತಪ್ಪು ನುಡಿಸಿದ್ರೆ ಎಲ್ಲರೂ ನುಡಿಸ್ಬೇಕಾಗಿತ್ತು ಒಟ್ಟಿಗೆ ಕೂತ್ಕೊಂಡು. ಮತ್ತೆ ದೇರ್ ವಾಸ್ ನೋ ವೇ. ಆಮೇಲೆ ಟ್ರ್ಯಾಕ್ಸ್ ಬಂತು. ನಾನು ತಪ್ಪು ನುಡಿಸಿದ್ರೆ ನಾನು ನುಡಿಸ್ಬೇಕು, ಇನ್ನೊಬ್ರು ತಪ್ಪು ನುಡಿಸಿದ್ರೆ ಅವ್ರು ಮಾತ್ರ ನುಡಿಸುವಂಥ ಫೆಸಿಲಿಟಿ ಬಂತು. ಇವಾಗ ನಾವು ಮನೇಲೇ ಕೂತ್ಕೊಂಡು ರೆಕಾರ್ಡ್ ಮಾಡ್ಬೋದು, ಅಷ್ಟು ಫೆಸಿಲಿಟಿ ಇದೆ. ಆಮೇಲೆ ಇಫ್ ಯಾರೋ ಆ ತಾಳ ಫ್ರೇಮಲ್ಲಿ ಇಲ್ಲದೆ ಇದ್ರೆ ಅವ್ರನ್ನೆಲ್ಲ ಯು ಕ್ಯಾನ್ ಬ್ರಿಂಗ್ ದೆಮ್ ಬ್ಯಾಕ್ ಇನ್ ಟು the tala frame, by pushing them. All these facilities ನಾನೇ ನನ್ನ ಜೀವಮಾನದಲ್ಲೇ ಇದೆಲ್ಲ ನೋಡಿದ್ದೀನಿ. ಫಸ್ಟ್ ಟೈಮು ಏನಾದ್ರೂ ಇವಾಗ ರೆಕಾರ್ಡಿಂಗ್ ನಿಲ್ಲಿಸಿ ಸೇರಿಸ್ಬೇಕು ಅಂದರೆ ಆ ಟೇಪ್ ರನ್ ಆಗ್ತಿರೋದು, ಆ ಟೇಪನ್ನು ಕಟ್ ಮಾಡಿ ಟೇಪ್ ಅಂಟಿಸೋರು, ಅದು ಮಾಡಬೇಕಾಗಿದ್ದ ಕಾಲದಿಂದ ಈಗ ಆ ಟೆಕ್ನಾಲಜಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ವರ್ಕ್ ಆಗುತ್ತೆ. ವೆನ್ ಯು ಆರ್ ಇನ್ ದ ಸ್ಟುಡಿಯೋ ವರ್ಕಿಂಗ್, ಇಫ್ ಯು ಆರ್ ಡೂಯಿಂಗ್ ಎ ಲೈವ್ ಪರ್ಫಾರ್ಮೆನ್ಸ್, you want to enjoy something, this is Indian music is very spiritual. At the end of the day, what do you get out of it? You get peace. If you go to a good concert and sit through a concert, what should I give? You should go back home feeling peaceful, contented, happy. At least one of them. If I can't make you contented, happy, spiritual, one of them at least I should be able to give it to you. ನಾನು ಅದನ್ನು ಅನುಭವಿಸಿ ಮಾಡದೇ ಇದ್ದರೆ ನಿಮ್ಮವ್ರಿಗೂ ರೀಚ್ ಆಗಲ್ಲ ಅದು. ಸೊ ಅದನ್ನು ನಾನು ಅನುಭವಿಸಿದ್ರೆ ನನಗೆ ಐ ಫೀಲ್ ವೆರಿ ಗುಡ್ ಅಬೌಟ್ ಡೂಯಿಂಗ್ ಎ ಬ್ಯೂಟಿಫುಲ್ ಸಂಗತಿ. ನಾನೇ ನನ್ನ ಸಂಗೀತವನ್ನು ಎಂಜಾಯ್ ಮಾಡಿಕೊಂಡು ಎಮೋಷ್ನಲಿ ಇಫ್ ಐ ಗಿವ್ ಇಟ್ ಟು ಯು, ಯು ವಿಲ್ ಗೋ ಬ್ಯಾಕ್ ವಿತ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ದಟ್ ಈಸ್ ವಾಟ್ ಮ್ಯೂಸಿಕ್ ಡಸ್. ದಟ್ಸ್ ವಾಟ್ ಮ್ಯೂಸಿಕ್ ಶುಡ್ ಡೂ. ಫಾರ್ ದಟ್ ಯು ನೀಡ್ ಆರ್ಟಿಸ್ಟ್. ಹೌದು. ನಿಮ್ಮ ಈ ಒಂದು ಸಂಗೀತದ ಜೊತೆಗೆ ನೀವೊಬ್ಬ ಅವಿಡ್ ಬೋನ್ಸಾಯ್ ಕಲೆಕ್ಟರ್, ಈ ಒಂದು ಪ್ರವೃತ್ತಿ ಬಗ್ಗೆ ಹೇಳ್ಬಹುದಾ? ನಂಗೆ ಇಷ್ಟ ನೇಚರ್. ನಾನು ತುಂಬ ವರ್ಷದಿಂದ ಬೋನ್ಸಾಯ್ ಕಲೆಕ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಐ ಹ್ಯಾವ್ ಎ ಬ್ಯೂಟಿಫುಲ್ ಫಾರ್ಮ್, ಸೊ ಐ ಆಮ್ ಏಬಲ್ ಟು ಡೂ ದ್ಯಾಟ್. ನನಗೆ ಸ್ಟ್ರೆಸ್ ಬಸ್ಟರ್ ಆರ್ ಆಲ್ ದೀಸ್ ಥಿಂಗ್ಸ್. ನಂಗೆ ಸಂಗೀತ ಕೇಳಿದ್ರೆ ನಾನು ಯಾವಾಗಲೂ ಐ ಆಮ್ ಸೀರಿಯಸ್ ಅಬೌಟ್ ಮ್ಯೂಸಿಕ್. ನಾನು ಸಂಗೀತ ಕೇಳೋಕ್ಕೆ ಶುರು ಮಾಡಿದ ತಕ್ಷಣ ಐ ಆಮ್ ಥಿಂಕಿಂಗ್, ಓಕೆ, ವಾಟ್ ಡಿಡ್ ಶಿ ಸಿಂಗ್, ವಾಟ್ ಡಿಡ್ ದೇ ಸಿಂಗ್, ವಾಟ್ ಈಸ್ ದಿಸ್ ಸಂಗತಿ, ವೈ ಡಿಡ್ ದೇ ಡೂ ದಿಸ್. ಸೊ ಮೈ ಮೈಂಡ್ ಸ್ಟಾರ್ಟ್ಸ್ ವರ್ಕಿಂಗ್. ಐ ಆಮ್ ಟ್ಯೂನ್ಡ್ ದಟ್ ವೇ. ಸೊ ನಂಗೆ ಸಂಗೀತ ಇಸ್ ನಾಟ್ ಎ ಸ್ಟ್ರೆಸ್ ಬಸ್ಟರ್, ಸಮಥಿಂಗ್ ಎಲ್ಸ್ ಐ ನೀಡ್ ಟು ಡೂ. ಸೊ ದಿಸ್ ಈಸ್ ಒನ್ ಆಫ್ ಮೈ ಔಟ್ಲೆಟ್ಸ್. ಸಂಗೀತ ಅನ್ನುವಂಥದ್ದು ನಾವು ಹುಟ್ಟಿದಾಗ್ಲೇ ಪ್ರಾರಂಭ ಆಗುತ್ತೆ. ನಮ್ಮಮ್ಮನ ಜೋಗಳದಿಂದ ನಮ್ಮ ಬದುಕಿನ ಕೊನೆವರೆಗೂ ಸಂಗೀತ ನಮ್ಮ ಬದುಕಲ್ಲಿ ಇದ್ದೇ ಇರುತ್ತೆ. ಇವಾಗಂತೂ ಖುಷಿ ಆದ್ರೂ ಸಂಗೀತ ಬೇಕು, ನಮ್ಗೆ ಬ್ರೇಕಪ್ ಆದ್ರೂ ಸಂಗೀತ ಬೇಕು, ಇನ್ನೇನೋ ಬೇಜಾರು, ಜಾಬು, ಸ್ಟ್ರೆಸ್ಸು, ಏನೇ ಆದ್ರೂ ಸಂಗೀತ ಬೇಕು. ಅಂದ್ರೆ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ಸಂಗೀತ ಇದೆ ನಮ್ಮ ಬದುಕಿನಲ್ಲಿ. ಅಂದ್ರೆ ಅದು ಖಂಡಿತ ಉತ್ಪ್ರೇಕ್ಷೆ ಆಗಲ್ಲ. ಅದ್ರ ಜೊತೆಗೆ ಸಂಗೀತ ಬೇಕು ಅಂತ ಹೇಳಿದ್ರೆ ನಮಗೆ ಕಲಾವಿದ್ರು ಬೇಕು. ಕಲಾವಿದ್ರು ನಮ್ಮ ಎದುರುಗಡೆ ಒಂದು ಪ್ರಸ್ತುತಿಯನ್ನ ನೀಡ್ತಾರೆ ಅಂದ್ರೆ ಅದ್ರ ಹಿಂದೆ ಬಹಳಷ್ಟು ದೊಡ್ಡ ಶ್ರಮ ಇರುತ್ತೆ, ಎಷ್ಟೋ ತ್ಯಾಗಗಳಿರುತ್ತೆ, ಪ್ರಯೋಗಶೀಲತೆ ಇರುತ್ತೆ, ಕೃಷಿ ಇರುತ್ತೆ. ನಿಮ್ ಜೊತೆ ಮಾತಾಡಿ ಇವೆಲ್ಲದ್ರ ಬಗ್ಗೆ ಮಾತಾಡಿದ್ದು ನಮಗ್ ಬಹಳ ಖುಷಿ ಆಯ್ತು. ನೀವು ನಮ್ ಜೊತೆ ಇರುವಂತದ್ದು ನಮ್ಮ ಇಡೀ ತಂಡಕ್ಕೆ ತುಂಬಾ ಸಂತೋಷದ ಗಳಿಗೆಗಳಲ್ಲಿ ಒಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಸಾಧ್ಯ ಆಗೋದಾದ್ರೆ, ಸ್ಟ್ರೇನ್ ಆಗಿಲ್ಲ ಅಂತ ಹೇಳಿದ್ರೆ, ಸಂಗೀತದ ಮೂಲಕನೇ ಪ್ರಾರಂಭ ಮಾಡಿದ್ವಿ, ಸಂಗೀತದ ಮೂಲಕನೇ ಕಾರ್ಯಕ್ರಮವನ್ನ ಮಂಗಳ ಹಾಡೋದ್ರ ಮೂಲಕ ಮುಗಿಸೋಣ. ನನಗೂ ಎಷ್ಟೊಂದು ವಿಷಯಗಳು, ನನ್ನ ಜೀವನದ ವಿಷಯಗಳನ್ನ ನಾನು ನೆನಪು ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಆಯಿತು.
ಲಾಂಗ್ ಇಂಟರ್ವ್ಯೂ. ನಾನು ಇಷ್ಟೊಂದು ವಿಷಯಗಳನ್ನು ಜ್ಞಾಪಿಸ್ಕೊಳ್ಳೋ ಥರ ನನಗಾಯ್ತಲ್ಲ ಅಂತ ನನಗೆ ಸಂತೋಷ. ಅಯ್ಯೋ ಇಷ್ಟು ದೊಡ್ಡ ಲಾಂಗ್ ಜರ್ನಿ ಅಂತ ನನಗೂ ಇವತ್ತು ಅನ್ನಿಸ್ತಾ ಇದೆ. ಸೊ ನೈಸ್ ಟು ಡೂ ದಿಸ್. I will end with a small tilana, but I won't play the whole thing. ಧನ್ಯವಾದ ಮೇಡಮ್. ನಮ್ಮ ಇಡೀ ಮಾಧ್ಯಮ ಅನೇಕ ತಂಡದ ಸಂತೋಷವನ್ನ ನಾನು ಒಂದೆರಡು ಪದಗಳಲ್ಲಿ ಹೇಳೋದಕ್ಕಾಗಲ್ಲ. ಬಹುಶಃ ನೀವು ನೋಡಿದ್ರೆ ನಮ್ಮ ಮುಖಗಳಲ್ಲಿ ನಿಮಗೆ ಗೊತ್ತಾಗ್ತಿದೆ. ನಮ್ಮ ಇಡೀ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಫಾರ್ ಮಾಧ್ಯಮ ಅನೇಕ ತಂಡದವರಿಗೆ ಈ ಕಾರ್ಯಕ್ರಮದಲ್ಲಿ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನಮಸ್ಕಾರ.